ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ನಮ್ಮ ಕನ್ನಡ ಚಲನಚಿತ್ರದ ಅಗ್ರಗಣ್ಯ ನಿರ್ದೇಶಕರ ಸಾಲಿನಲ್ಲಿರೋರು ಹಲವರು. ಪುಟ್ಟಣ್ಣ ಕಣಗಾಲ್, BR ಪಂತುಲು, BS ರಂಗ, ಸಿದ್ದಲಿಂಗಯ್ಯ, ದೊರೆ ಭಗವಾನ್ ಸೇರಿದಂತೆ ಹಲವರು. ಈ ಪೈಕಿ ಇನ್ನೊಬ್ಬರು ನಮ್ಮೊಡನೆ ಇರುವ ಜೀವಂತ ದಂತಕತೆ. ಅವರೇ ಸಾಹಸಿ, ಸೃಜನಶೀಲ, ಹಿಟ್ ಚಿತ್ರಗಳ ಸರ್ದಾರ, ಡೈರೆಕ್ಟರ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕರ ರತ್ನ SV ರಾಜೇಂದ್ರ ಸಿಂಗ್ ಬಾಬು. SVR ಸಿನಿಮಾ ಕ್ಷೇತ್ರಕ್ಕೆ ಎಲ್ಲಿಂದಲೋ ಬಂದವರಲ್ಲ. ಗರ್ಭದಲ್ಲಿಯೇ ಸಿನಿಮಾ ನಂಟು ಬೆಳೆಸಿಕೊಂಡು, ಸಿನಿಮಾದ ಪರಿಸರದಲ್ಲಿಯೇ ಬೆಳೆದು, ಸಿನಿಮಾನೇ ಉಸಿರಾಗಿಸಿಕೊಂಡು ಕನ್ನಡ ಚಿತ್ರರಂಗಕ್ಕಾಗಿ ದುಡಿದ ಮಹನೀಯ. ನಿರ್ದೇಶಕರಾಗಿ 50 ವರ್ಷ ಪೂರೈಸಿರಬಹುದು. ಆದರೆ ಇವರ ಸಿನಿಮಾ ಜರ್ನಿಗೆ ಇವರಷ್ಟೇ ವಯಸ್ಸು. ಅಮೃತ ಮಹೋತ್ಸವ ಆಚರಿಸಿದ ಅಪರೂಪದ ಸಿನಿಮಾ ಮ್ಯಾನ್. ಬನ್ನಿ, ಹಾಗಿದ್ರೆ ಇನ್ಯಾಕ್ ತಡ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಫೈನ್. ನೋಡಿದ್ರೆ ಗೊತ್ತಾಗುತ್ತೆ ಸರ್, ಆ ಚಾರ್ಮ್ ಇನ್ನ ಅಷ್ಟೇ ಅನ್ಸತ್ತೆ, ಒಂಥರ ಖುಷಿ ಆಗತ್ತೆ ನಿಮ್ಮನ್ನು ನೋಡೋದೇನೆ. ಓಕೆ ಸರ್, ಇನ್ನ ನೀವು ಇತ್ತೀಚೆಗಷ್ಟೇ 50 ಇಯರ್ಸ್ ಕಂಪ್ಲೀಟ್ ಮಾಡಿದ್ರಿ ಸಿನಿ ಜರ್ನಿಯಲ್ಲಿ. ಸೊ ಆ ನಂಟು ಹೇಗೆ ಸರ್, ಸಿನಿಮಾ ಜೊತೆಗೆ ನಿಮ್ಮ ನಂಟು ಹೇಗೆ ಅಂತ ನಮ್ಮ ಜನಗಳಿಗೆ ತಿಳಿಸ್ಕೊಡ್ಬೋದಾ ಅಂತ ಸರ್, ನಮ್ಮ ವೀಕ್ಷಕರಿಗೆ? ಖಂಡಿತ. ಸಿನಿಮಾ ನಂಟು ಏನು ಹುಟ್ಟುತ್ತಾನೆ ನನಗೆ ಒಂಥರ ಸಿನಿಮಾ. ಬಿಕಾಸ್ ನಮ್ಮ ತಂದೆ ಡಿ ಶಂಕರ್ ಸಿಂಗ್, ನಮ್ಮ ತಾಯಿ ಪ್ರತಿಮಾದೇವಿ. ಅವರು, ನಮ್ಮ ತಂದೆಯವರು 1945ನಲ್ಲೇ ಟೂರಿಂಗ್ ಟಾಕೀಸ್ ಎಕ್ಸಿಬಿಟ್ರ್ ಆಗಿದ್ದರು. ಅಲ್ಲಿಂದ ಸಿನಿಮಾಗೆ ಬಂದರು. ನಾನು ಹುಟ್ಟಿದಾಗ ಅವ್ರು ಆಲ್ರೆಡಿ 2 ಪಿಕ್ಚರ್ ಮಾಡಾಗಿತ್ತು. ನಮ್ಮ ತಾಯಿನೂ 2 ಪಿಕ್ಚರ್ಲ್ಲಿ ಆ್ಯಕ್ಟ್ ಮಾಡಿದರು. ಸೊ ಆ ಒಂದು ನಂಟು ಮನೆಯಿಂದ ಒಂಥರ ಬರ್ತ್ ಗಿಫ್ಟ್ ಆಗೋಯ್ತು. ಅದು ಹಾಗೇ ಬಂತು. ಸರ್, ನೀವು ಹೇಳ್ತಾ ಇದ್ರಿ ತಂದೆ ಡೈರೆಕ್ಟರು, ತಾಯಿ ನಟಿ, ನಿಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತಂತೆ. ಬಟ್ ಹೇಗೆ ಸರ್ ಡೈರೆಕ್ಟರ್ ಆಗಿದ್ದು? ಇಲ್ಲ, ನನಗೆ ಆಸೆ ಇರಲಿಲ್ಲ. ನಮ್ಮ ತಂದೆ ತಾಯಿಗೆ ಆಸೆ ಇತ್ತು. ನಮ್ಮ ತಾಯಿಗೆ ಆಸೆ ಇತ್ತು ನಾನು ಡೈರೆಕ್ಟರ್ ಆಗಬೇಕು ಅಂತ. ನಮ್ಮ ತಂದೆಯವ್ರಿಗೂ ಆಸೆ ಇತ್ತು. ಕಾರಣ ಅವರು ಫಿಲಮ್ ಇಂಡಸ್ಟ್ರಿ ಒಂದು ಗ್ಯಾಮ್ಲಿಂಗ್, ಇದು ಇಲ್ಲಿ ರಿಸ್ಕ್ ಬೇಡ, ನಾವೆಲ್ಲ ತುಂಬ ರಿಸ್ಕ್ ತಗೊಂಡು ನಡೆಸ್ತಾ ಇದ್ದೀವಿ ನಿಮ್ಮ ಪಾಡಿಗೆ ಯಾಕೆಂದರೆ ಆವತ್ತಿನ ಕಾಲದಲ್ಲಿ ನಮ್ಮ ತಂದೆಯವರು ಪೊಲಿಟಿಕಲ್ಲಿಂದ ಬಂದಿದ್ದು. ಅವ್ರಿಗೆ ನಿಜ್ಜಿಂಗಪ್ಪ ಅವರೆಲ್ಲ ತುಂಬ ಹತ್ತಿರದಲ್ಲಿದ್ದರು. ಆವತ್ತು ಅವರು ಜೈಲಿಗೆಲ್ಲ ಹೋಗಿದ್ದರು. ಹಾಸನದಲ್ಲಿ ಫ್ರೀಡಮ್ ಮೂಮೆಂಟ್. ಬೆಳಗಾಂಗೆ ಅವರು ಗಾಂಧಿಯವ್ರನ್ನ ನೋಡೋಕ್ಕೆ ಹೋಗಿದ್ದರು. ಆ ಮೂಮೆಂಟಲ್ಲಿ ಅದಕ್ಕೇ ಅವರು ಮಹಾತ್ಮ ಟೂರಿಂಗ್ ಟಾಕೀಸ್, ಜವಹರ್ ಟೂರಿಂಗ್ ಟಾಕೀಸ್ ಅಂತ 2 ಟೂರಿಂಗ್ ಟಾಕೀಸ್ ಇಟ್ಟಿದ್ರು. ಸೊ ಆದ್ದರಿಂದ ಅವ್ರಿಗೆ ಪೊಲಿಟಿಕಲ್ ಸಫರರ್ ಅಂತ ಒಂದು ಸರ್ಟಿಫಿಕೇಟು ಕೊಟ್ಟಿದ್ದರು. ಅದರಲ್ಲಿ ಕೋಟಾ ಇತ್ತು ಡಾಕ್ಟರ್ ಸೀಟ್ ಕೊಡೋದಕ್ಕೆ. ಸೊ ಅದರಿಂದ ಅವ್ರು ಹೇಳ್ತಾಯಿದ್ರು. ಬಟ್ ಆದರೆ ಅದು ಡಾಕ್ಟ್ರಿಂದ ಡೈರೆಕ್ಟರ್ ಅದೇ. ಸರ್, ನೀವು ಹೇಳ್ತಾ ಇದ್ರಿ ಮಹಾತ್ಮ ಪಿಕ್ಚರ್ಸ್ ಶುರು ಮಾಡಿದ್ದು ಅದು 1947ಅಲ್ಲಿ. ಈಗಿನ ಜನ್ರೇಷನ್ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಹೇಗೆ ಸರ್ ಆ ಸಂಸ್ಥೆ ಹುಟ್ಟಿದೆಗೆ, ಮತ್ತು ಈ ಕನ್ನಡ ಚಿತ್ರರಂಗಕ್ಕೆ ಒಂಥರ ಅಡಿಪಾಯ ಹಾಕಿದ್ದಂಥ ಸಂಸ್ಥೆ ಅದು, ಅದ್ರ ಬಗ್ಗೆ ಹೇಳೋದಿದ್ರೆ ಸರ್? ಇವಾಗಿಂದು ಹಿಂದಿನ ದಿವಸದ್ದೇ ಗೊತ್ತಿರಲ್ಲ. ಇನ್ನು 45ನೇ ಇಸ್ವಿದು ಕಷ್ಟ ಪಾಪ, ತಪ್ಪೇನಿಲ್ಲ. 2 ಜನ್ರೇಷನ್ ಆಗಿಬಿಟ್ಟಿದೆ. ಸೊ ಮಹಾತ್ಮ ಪಿಕ್ಚರ್ಸ್ ಅನ್ನೋದು ನಮ್ಮ ತಂದೆಯವರು ಸ್ಥಾಪಿಸಿದ ಒಂದು ಸಂಸ್ಥೆ. ಅದು ಮೈಸೂರಲ್ಲಿ, ಅಂದರೆ ಅವರು ಅರಸೀಕೆರೆಯವರು, ಅರಸೀಕೆರೆಯಲ್ಲಿ ಇದ್ದಿದ್ದ ಥಿಯೇಟ್ರ್ಗಳನ್ನ ಮಾರಿ ಫಿಲಮ್ ಪ್ರೊಡಕ್ಷನ್ಗೆ ಬಂದರು. ಫಿಲಮ್ ಪ್ರೊಡಕ್ಷನ್ಗೆ ಬಂದಮೇಲೆ ಅವ್ರಿಗೆ ಮೈಸೂರಲ್ಲಿ ನವಜ್ಯೋತಿ ಸ್ಟುಡಿಯೋ ಅಂತ ಇತ್ತಾಗ. ಯಾಕೆಂದರೆ ಮೈಸೂರಲ್ಲಿ ಇಟ್ ಈಸ್ ಎ ಓಲ್ಡೆಸ್ಟ್ ಸ್ಟುಡಿಯೋ ಇನ್ ಮೈಸೂರು. ಸೊ ಎಲ್ಲ ಪಿಕ್ಚರ್ಸು ನಮ್ಮ ತಂದೆ ಮೈಸೂರಲ್ಲೇ ಮಾಡ್ತಿದ್ರು. ಅವ್ರ ಪಾರ್ಟ್ನರ್ ಒಬ್ಬರು ವಿಟ್ಲಾಚಾರ್ಯರು ಅಂತಿದ್ರು. ಅವರಿಗೆ ಈ ಕನ್ನಡ ಇಂಡಸ್ಟ್ರಿ ಮೇಲೆ ನಂಬಿಕೆನೇ ಹೊರಟೋಗಿತ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ಇಲ್ಲಿ ಜನಕ್ಕೂ ಅಭಿಮಾನ ಇಲ್ಲ, ಕನ್ನಡನೂ ನೋಡೋದಿಲ್ಲ ಅಂತ, ಅಂದರೆ ಆ ಕಾಲದಲ್ಲಿ. ಸೊ ಹಾಗೆ ಅವರು ಬಿಟ್ಟು ಹೊರಟೋದ್ರು ತೆಲುಗುಗೆ. ಸೊ ಆದರೆ ನಮ್ಮ ತಂದೆ ಮೈಸೂರಲ್ಲೇ ಇದ್ದು ಸುಮಾರು 50 ಫಿಲಮ್ ಮಾಡಿ ಪ್ರತಿ ವರ್ಷ 3 ಪಿಕ್ಚರ್ 4 ಪಿಕ್ಚರ್, ಒಂದು 15 ವರ್ಷ ನಮ್ಮ ತಂದೆಯವರು ಪಿಕ್ಚರ್ ಮಾಡ್ತಾಯಿದ್ರೆ ಈ ಕನ್ನಡ ಇರೋ ಬ್ರಿಡ್ಜಲ್ಲಿ ಅಷ್ಟು ಲೆಂತ್ ಇರ್ತಾನೆ ಇರಲಿಲ್ಲ. ಆಮೇಲಿಂದ ದಿ ಫಸ್ಟ್ ಕನ್ನಡ ಫಿಲಮ್ ಕೃಷ್ಣಲೀಲಾ ಅಂತ ಮೈಸೂರಲ್ಲೇ ತಯಾರಾಗಿದ್ದು. ಅಂದರೆ ಅವಾಗೆಲ್ಲ ಮಡ್ರಾಸ್ಗೆ ಹೋಗೋರು. ಸೊ ಮೈಸೂರಲ್ಲೇ ರೆಕಾರ್ಡಿಂಗ್, ಮೈಸೂರಲ್ಲೇ ಎಡಿಟಿಂಗ್, ಮೈಸೂರಲ್ಲೇ ಶೂಟಿಂಗ್, ಮೈಸೂರಲ್ಲೇ ಎಲ್ಲ ಆಲ್ ದಿ ಥಿಂಗ್ಸ್. ಅಂದರೆ ಅದೊಂದು ದಾಖಲೆ. ದಿ ಫಸ್ಟ್ ಕನ್ನಡ ಪಿಕ್ಚರ್ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ, ದಟ್ ಈಸ್ ಇನ್ ಮೈಸೂರು, ಫುಲ್ ಫ್ಲೆಡ್ಜೆಡ್ ಆಗಿ. ಆಮೇಲೆ ನಿಮ್ಮ ತಂದೆಯವರಿಗೆ ಅಂದರೆ ಈ ಮದ್ರಾಸಲ್ಲಿ ಏನು ಸಿನಿಮಾಗಳಾಗ್ತಾ ಇದ್ವಲ್ಲ ಸರ್, ಕನ್ನಡ ಸಿನಿಮಾಗಳು, ಅದನ್ನು ಕಂಪ್ಲೀಟಾಗಿ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತಂತೆ? ಹೌದೌದು. ಯಾಕೆ ಆಸೆ ಇತ್ತು ಅಂದರೆ ಮೈಸೂರು ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಎ ಮೂವಿ. ಅಲ್ಲ, ಅದಕ್ಕಾದ ಒಂದು ರಾಜಘನತೆ ಇದ್ದೇ ಇದೆ ಮೈಸೂರಿಗೆ. ಆ ಘನತೆ ಇದ್ದೇ ಇದೆ. ಬಿಕಾಸ್ ಅದು ಆ ಕಾಲದಿಂದ, ರಾಜರ ಕಾಲದಿಂದ ಒಂದು ಕಲಾ ಪ್ರೋತ್ಸಾಹ ತುಂಬ ಇತ್ತಲ್ಲಿ.
ನಮ್ಮ ತಂದೆಗೆ ಅದು ಆಸೆ ಇತ್ತು. ಆದ್ದರಿಂದ ಅವರು ನಿಡ್ಲಿಂಗಪ್ಪನವರು ತುಂಬ ನಮ್ಮ ತಂದೆ ಅವರ ಮನೆಯಲ್ಲೇ ಅರಸೀಕೆರೆಯಲ್ಲಿ ಪಾರ್ಟಿ ಮೀಟಿಂಗ್ ಅದಕ್ಕೆಲ್ಲ ಬಂದರೆ ಅಲ್ಲೇ ಊಟ ಮಾಡೋದು, ಒಂದೊಂದು ಸರಿ ಅಲ್ಲೇ ಇರೋದು, ಹೀಗೆ ಅವ್ರಿಗೆ ತುಂಬ ಹತ್ತಿರ ಆಯಿತು. ಆವಾಗ ನಮ್ಮ ಎನ್ ಬಸವರಾಜಯ್ಯ ಅಂತ ಪ್ರೀಮಿಯರ್ ಸ್ಟುಡಿಯೋ, ನವಜ್ಯೋತಿ ಮುಚ್ಚೋದ ಮೇಲೆ ಪ್ರೀಮಿಯರ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಆಯಿತು. ಆವಾಗ ಹೆಂಗೆ ಅಟ್ರ್ಯಾಕ್ಟ್ ಮಾಡೋದು ಈ ಕನ್ನಡ ಪ್ರೊಡ್ಯೂಸರ್ಸ್ ಎಲ್ಲ, ಈ ಪಂತಲು, ರಂಗ, BS ರಂಗ, ಅವ್ರಿಗೆಲ್ಲ ಮೈಸೂರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಆಗ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟು ಒಂದು ಸಬ್ಸಿಡಿ ಕೊಡಿ ಅಂತೇಳಿ 50,000 ರೂಪಾಯಿ ಸಬ್ಸಿಡಿ ಕೊಟ್ಟ ಮೇಲೆ ಕನ್ನಡ ಚಿತ್ರರಂಗ 1963ನೇ ಇಸ್ವಿಯಲ್ಲಿ ಕರ್ನಾಟಕಕ್ಕೆ ಮೈಸೂರಿಗೆ ಬಂತು. ಅಲ್ಲಿವರೆಗೂ 1945 to 63 ನಮ್ಮ ಕಂಪ್ನಿದೇ ಪಿಕ್ಚರ್ಗಳು ಮೈಸೂರಿಂದ ಬರ್ತಾಯಿತ್ತು. ಬಹುಶಃ ಕನ್ನಡ ಚಿತ್ರಗಳಿಗೆ ಸಬ್ಸಿಡಿ ಸಿಕ್ಕಿದೆ ನಿಮ್ಮ ತಂದೆಯವರಿಂದ ಅನ್ಸುತ್ತಲ್ಲ? ಹೌದು, ಖಂಡಿತ. ಅಂದರೆ ಅವ್ರದ್ದೊಂದು ಪ್ರಯತ್ನ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದ್ದಿದ್ದು ಅದು ಲಾಭ ಆಯಿತು, ಅಲ್ಲಿ ಯೂಸ್ ಆಯಿತು. ಓಕೆ ಸರ್, ನೀವು ಹೇಳ್ತಾ ಇದ್ರಿ ತಂದೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವರು ಅಂತ. ಯೂಶಲಿ ಸಿನಿಮಾದಿಂದ ಪೊಲಿಟಿಕಲ್ಗೆ ಹೋಗೋರನ್ನ ನಾವು ನೋಡಿದ್ದೀವಿ, ಬಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದು ಸಿನಿಮಾಗೆ ಬರೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್? ಹೇಗೆ ಈ ಒಂದು ಮಹಾತ್ಮ ನಿರ್ಮಾಣ ಸಂಸ್ಥೆ ಏನಿದೆ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅವರಿಗೆ? ಅದೇನಾಯಿತು ಅಂದರೆ, ಅವರು ಟೂರಿಂಗ್ ಟಾಕೀಸ್ ಇಟ್ಟಿದ್ರಲ್ಲ, ಆ ಟೂರಿಂಗ್ ಟಾಕೀಸಲ್ಲಿ ಫಿಲಮ್ಗಳು ನೋಡಿ 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 ಅವ್ರು ದಿನಾ ಫಿಲಮ್ ನೋಡೋದು. ಅದರಲ್ಲಿ ಅವರಿಗೆ ಒಂದು ಯೋಚನೆ ಬಂತು, ನಾವು ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಅಂಥೇಳಿ ಆ ಪ್ರೊಡಕ್ಷನ್ ಅವಾಲಿಂದ ಸ್ಟಾರ್ಟ್ ಮಾಡಿ, ಅದಕ್ಕೆ ಮಹಾತ್ಮ ಪಿಕ್ಚರ್ಸ್ ಅಂತ ನಮ್ಮದೇನು ಇವತ್ತು ಮಹಾತ್ಮ ಪಿಕ್ಚರ್ಸ್ ಇದೆ, ಅದನ್ನು ಅಲ್ಲಿಂದಾನೇ ಅದಕ್ಕೆ ಪ್ರಥಮವಾಗಿ ಆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋದಕ್ಕೆ ಮಹಾತ್ಮ ಗಾಂಧಿಯವರ ಮೇಲೆ ಅವ್ರಿಗೆ ಎದ್ದಿದ್ದ ಒಂದು ಪ್ರೀತಿಗೆ ಮಹಾತ್ಮ ಪಿಕ್ಚರ್ಸ್ ಅಂತ ಇಟ್ಟರು. ಸರ್, ನೀವು ಮಹಾತ್ಮ ಗಾಂಧಿಯವ್ರ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಇದ್ದಿದ್ದಕ್ಕೆ ಹೆಸರಿಟ್ರು ಅಂತ ಹೇಳಿದ್ರಿ. ನಿಮ್ಮ ಹೆಸರು ಕೂಡ ಅವರೊಂದು ದೇಶ ಪ್ರೇಮನ ತೋರಿಸುತ್ತೆ ಅಂತ ಹೇಳ್ತಾರೆ. ನಿಮ್ಮ ಹೆಸರು ಯಾವ ಕಾರಣಕ್ಕೆ ನಿಮಗೆ ರಾಜೇಂದ್ರ ಸಿಂಗ್ ಬಾಬು ಅಂತ? ಅದು ಏನಾಯ್ತು, ಆ ಕಾಲದಲ್ಲಿ 1947-48 ಒಬ್ಬರು ರಾಜೇಂದ್ರ ಸಿಂಗ್ ಅಂತ ದೊಡ್ಡ ಮಿಲಿಟರಿ ಕಮಾಂಡರ್ ಇದ್ದರು. ಅವರು ಭಾಳ ಧೀರವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯದ ಪೀರಿಯಡಲ್ಲಿ ಅವ್ರ ಹೆಸರು ತುಂಬ ಚಾಲು ನಡೆಯಿತು. ಅದಕ್ಕೆ ನನಗೆ ಅದು ನನ್ನ ಹೆಸರು ವಿ ಅಂತ ಬರಬೇಕಾಗಿತ್ತು, ಅದಕ್ಕೆ ವೀರ ಸೇರಿಸಿ ವೀರ ರಾಜೇಂದ್ರ ಸಿಂಗ್ ಅಂತಾನೆ ಇಟ್ಟರು. ನಾನು ಅದನ್ನು ವಿ ಮಾಡಿಬಿಟ್ಟೆ, ವೀರ ಇಟ್ಕೊಳ್ಳಿಲ್ಲ. ಓಕೆ ಸರ್, ಮನೆಯಲ್ಲೆಲ್ಲ ನಿಮಗೆ ಸಣ್ಣ ವಯಸ್ಸಲ್ಲಿ ಮೋಟಾ ಅಂತ ಕರಿತಿದ್ರಂತೆ, ಆಮೇಲೆ ನಿಮಗೆ 1.5 ವರ್ಷ ಆದರೂ ಮಾತು ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಸ್ಪೆಷಲ್ ಕ್ಲಾಸಸ್ಗೆಲ್ಲ ಹಾಕಿದ್ದಾರೆ. ಕರೆಕ್ಟ್. ಅದು ನಮ್ಮ ತಾಯಿಗೆ ಒಂಥರ ಭಯ ಇತ್ತು, 1.5 ವರ್ಷ ಆದರೂ ಮಾತು ಬಂದಿಲ್ಲ ಅಂಥೇಳಿ. ಆಮೇಲೆ ಮೋಟಾ ಅಂದರೆ ನಾನು ಸ್ವಲ್ಪ ಭಾಳ ದಪ್ಪಗೆ ಗುಂಡಿಗಿದ್ದರಿಂದ ಮೋಟಾ ಅಂತ ಕರೆಯೋರು. ಯಾಕೆಂದ್ರೆ ನಮ್ಮ ಮನೇಲಿ ಹಿಂದಿ ಜಾಸ್ತಿ ಮಾತಾಡ್ತಿದ್ದು, ನಮ್ಮ ತಂದೆ ಕಡೆಯಿಂದ, ತಾಯಿ ಕಡೆಯಿಂದ ಕನ್ನಡ, ಹಿಂದಿ ಮಾತಾಡ್ತಿದ್ದರಿಂದ ಆ ಮೋಟಾ ಅನ್ನೋ ವರ್ಡು ಹಿಂದಿ, ಅಲ್ಲಿಂದ ಬಂತದು. ಓಕೆ ಸರ್, ಇನ್ನು ನೀವು ಬರೀ ನಿರ್ದೇಶಕರಾಗಿ ಅಲ್ಲ, ಸಣ್ಣ ವಯಸ್ಸಲ್ಲೇ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಿ, ಅದು 10 ಸಿನಿಮಾಗಳಲ್ಲಿ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂತಂದರೆ ಅಣ್ಣವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀರಿ. ನಿಮಗೆ ಅದು ಆ್ಯಕ್ಟಿಂಗ್ ಡೇಸ್ ಎಲ್ಲ ಹೇಗಿತ್ತು, ಹೇಗೆ ಅನಿಸ್ತಾ ಇತ್ತು ಸರ್? ಆ್ಯಕ್ಟಿಂಗ್ ಡೇಸ್ ಅದು ಏನಾಗ್ತು ಅಂದರೆ, ನಮ್ಮ ಮನೆಯಲ್ಲಿ ಆ್ಯಕ್ಟಿಂಗ್ ಅನ್ನೋದು ನಮ್ಮ ತಾಯಿಯವರು ಅವಾಗವಾಗ ರಿಹರ್ಸಲ್ ಮಾಡೋರು ಸೀನ್ಗಳನ್ನ. ಆಮೇಲೆ ನಮ್ಮ ತಂದೆ ಸಿನಿಮಾ ಬಗ್ಗೆ ಕತೆ ಬರೆಯುವಾಗ ರೈಟರ್ಸು ಹುಣಸೂರು ಕೃಷ್ಣಮೂರ್ತಿಯವರು, ನಮ್ಮ ವಿಷ್ಣುವರ್ಧನ್ ತಂದೆ HL ನಾರಾಯಣರಾವ್, ಈ ಗುಂಡೂರಾವ್, ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಇವರೆಲ್ಲ ಆ ಅಟ್ಮಾಸ್ಫಿಯರಲ್ಲೇ ನನಗಿದ್ದಿದ್ದರಿಂದ ಆ್ಯಕ್ಟಿಂಗ್ ಅಷ್ಟೇನು ನನಗೆ ಕಷ್ಟ ಅನ್ನಿಸ್ಲಿಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಭಕ್ತಚೇತ ಅಂತ ಸುಮಾರು ಆಲ್ಮೋಸ್ಟ್ 9 ಮಂತ್ಸ್ ಅವ್ರ ಜೊತೆಲೆಲ್ಲ ಇದ್ದೆ. ಆ ಪಿಕ್ಚರು ಅವರು ಮಡ್ರಾಸಿಂದ ಬಂದು ಆ್ಯಕ್ಟ್ ಮಾಡೋರು. ಆಮೇಲೆ ನನ್ನ ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿ. ಅಲ್ಲಿ ಮೈಸೂರಲ್ಲಿ ಗ್ರೀನ್ಸ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಭಾಳ ಫೇಮಸ್ ಚಿಕನ್ ಮಾಡ್ತಾಯಿದ್ರು. ಸೊ ಮಧ್ಯಾಹ್ನ ಹೊತ್ತು ಬ್ರೇಕಲ್ಲಿ ಅವ್ರು ಶೂಟಿಂಗಲ್ಲಿ ಊಟ ಮಾಡ್ತಿರ್ಲಿಲ್ಲ, ನನ್ನೂ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಡೋರು. ಗ್ರೀನ್ಸ್ ಅಂತ ಅಪೆರಾಟಾಕಿಸ್ ಪಕ್ಕ ಇತ್ತು. ಸೊ ಹೀಗಾಗಿ ನನಗೆ ಅವರಿಗೆ ಒಂದು ಆತ್ಮೀಯವಾದ ಸಂಬಂಧ ಆ ಕಾಲದಿಂದ. ಸರ್, ನೀವು ಹೇಳ್ತಾ ಇದ್ರಿ ಅದೊಂದು ಆತ್ಮೀಯತೆ ಬಗ್ಗೆ ತುಂಬ ಚೆನ್ನಾಗಿ ಶೇರ್ ಮಾಡಿದ್ರಿ. ಆದರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನೀವು ಒಂದು ಮೂವಿನ ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲ ಯಾವಾಗಲೂ, ಆ ಕೊರಗೇನಾದರೂ ಇದೆಯಾ ಸರ್ ನಿಮಗೆ? ಅವ್ರಿಗೆ ಒಂದು ಸಿನಿಮಾ ಮಾಡಬೇಕಿತ್ತು. ನೋಡಿ, ನಾನಿವತ್ತು ದೇವ್ರ ದಯದಿಂದ, ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ಕನ್ನಡ ಪ್ರೇಕ್ಷಕರ ಒಂದು ಆಶೀರ್ವಾದದಿಂದ ನಾನು ಇಂಡಿಯಾ ದೇಶದಲ್ಲಿರೋ ಎಲ್ಲ ಆ್ಯಕ್ಟ್ರ್ಗಳನ್ನೂ ಡೈರೆಕ್ಟ್ ಮಾಡಿಬಿಟ್ಟೆ. ಹೇಮಾ ಮಾಲಿನಿ ಡೈರೆಕ್ಟ್ ಮಾಡಿದೆ, ರೇಖಾ ಡೈರೆಕ್ಟ್ ಮಾಡಿದೆ, ಪರ್ವೀನ್ ಬಾಬಿನ್ ಡೈರೆಕ್ಟ್ ಮಾಡಿದೆ, ಜಿತೇಂದ್ರನ್ ಡೈರೆಕ್ಟ್ ಮಾಡಿದೆ, ಶತ್ರುಘ್ನ ಸಿನ್ಹಾ, ಎಲ್ಲರೂ, ರೇಖಾ, ಎಲ್ಲರನ್ನೂ ಡೈರೆಕ್ಟ್ ಮಾಡಿದೆ. ತೆಲುಗುನಲ್ಲಿ ಕೃಷ್ಣ ಅವ್ರ ಜೊತೆ ರಾಜಶೇಖರ್ ಎಲ್ಲ
ದಿಲೀಪ್ ಕುಮಾರ್ ಜೊತೆನೂ ಡೈರೆಕ್ಟ್ ಮಾಡಾಯಿತು. ಬಟ್ ನನಗೆ ರಾಜ್ಕುಮಾರ್ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ ನನಗೆ ಆ ಅದೃಷ್ಟನೇ ಬರಲಿಲ್ಲ. ಆ ಒಂದು ಗ್ಯಾಪು ನನಗೆ ಇವತ್ತವರೆಗೂ ತುಂಬ ಮನಸ್ಸಲ್ಲಿ ನೋಯ್ತಾ ಇದೆ. ಮುಂದಕ್ಕೆ ಒಂದು ದಿವಸ ಅಟ್ಲೀಸ್ಟ್ ಏನಲ್ಲಾದರೂ ರಾಜ್ಕುಮಾರ್ನ ತಗೊಂಬಂದು ಒಂದು ಪಿಕ್ಚರ್ ಮಾಡ್ತೀನಿ. ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ ಸರ್? ಅವರಿಗಂತಾನೆ ಅದರ ಸ್ಟೋರಿ ಏನಾದರೂ 3-4 ಪಿಕ್ಚರ್ ಮಾಡಿದ್ದೆ. ಯಾವ ಥರ ಜನರ ಸಿನಿಮಾ ಮಾಡಿ? ಒಂದು ಯುದ್ಧ ಅಂತ ಭಾಳ ಪಾಪ್ಯುಲರ್ ನಾವೆಲ್ ಇವ್ರದ್ದು ಬಂದಿತ್ತು ಸುಧಾದಲ್ಲಿ, ವಿಜಯ್ ಸಾಸ್ನೂರ್ ಅಂತ ಗೊತ್ತಿರ್ಬೋದು ನಿಮಗೆ. ಆ ಶಬ್ದವೇದಿ ಅಂತ ಸಿನಿಮಾನ ಮಾಡಿದ್ರು ರಾಜ್ಕುಮಾರ್ ಅವರು. ಅವ್ರದ್ದೊಂದು ಕತೆ ಭಾಳ ಫೇಮಸ್ ಇತ್ತು. ಅದು 3 ಜನ ಹೀರೋ ಹಾಕಿ ಮಾಡಬೇಕು ಅಂತ ಇದ್ದೆ. ವಿಷ್ಣುವರ್ಧನ್, ಅಂಬರೀಷ್ ಮತ್ತು ರಾಜ್ಕುಮಾರ್. ಆ ಕಾಂಬಿನೇಷನ್ ಆಗೋಗ್ಬಿಟ್ಟಿತ್ತು. ಅದೇನೋ ಕೊನೆಯಲ್ಲಿ ಎಲ್ಲೋ ಒಂದು ದಿ ಸ್ಲಿಪ್ ಬಿಟ್ವೀನ್ ದಿ ಲಿಪ್ ಆ್ಯಂಡ್ ದಿ ಕಪ್ ಅಂತಾರ ಆ ಥರ ಸ್ಲಿಪ್ ಆಗೋಯ್ತು. ಆಮೇಲಿಂದ ಇನ್ನೊಂದು ಕತೆ ಭಾಳ ಚೆನ್ನಾಗಿತ್ತು. ಆ ಕತೆನ ಅವರು ತುಂಬ ಒಪ್ಕೊಂಡ್ರು. ಅದೇನಾಯಿತು, ಒಂದು ಪ್ರಾಸ್ಟಿಟ್ಯೂಷನ್ ಮೇಲೆ ಕಲ್ಕಟ್ಟಾಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು. ಆವಾಗ ಕಲ್ಕಟ್ಟಾಗೆ ಹೋಗಿ ಶೂಟಿಂಗ್ ಮಾಡೋರಿಗೆ ನನಗೇನು ಭಾಳ ಹುಮ್ಮಸ್ಸಿಂದ ನಾನು ಕಲ್ಕಟ್ಟಾಲ್ಲಿ ಮಾಡ್ತೀನಿ. ಬಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಕಲ್ಕಟ್ಟಾಲಿ ಆ ಪ್ರಾಸ್ಟಿಟ್ಯೂಷನ್ ಏರಿಯಾದಲ್ಲಿ. ಯಾಕೆಂದರೆ ನಮಗೆ ಕನ್ನಡದಲ್ಲಿ ಅಂಥ ಸೆಟ್ ಹಾಕೋಕ್ಕೆಲ್ಲ ನಮ್ಮ ಬಡ್ಜೆಟ್ಟು ಬಿಡ್ತಾ ಇರಲಿಲ್ಲ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೆ, ಅಲ್ಲೇ ಹೋಗಿ ತೆಗೆದು ಅವರ ಬ್ರಿಡ್ಜು ಅದು ಇದೆಲ್ಲ ಒಂದು ಸ್ವಲ್ಪ ಚಿಕ್ಕ ಸೆಟ್ ಹಾಕಿ ಮ್ಯಾಚ್ ಮಾಡೋಣ ಅಂತಿದ್ದೆ. ಅದು ಮಿಸ್ ಆಗೋಯ್ತು. ಕೊನೆಗೆ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕು ಅಂತ ಅವ್ರು ಹೋಗಿ ಹೇಳಿದ್ದೆ. ಬಿಕಾಸ್ ರಾಜ್ಕುಮಾರ್ ಅವ್ರ ಫಸ್ಟ್ ಪಿಕ್ಚರ್ ನಮ್ಮ ಮಹಾತ್ಮ ಪಿಕ್ಚರ್ಸಿಂದಾನೆ ಫಸ್ಟ್ ಟೈಮ್ ಅವ್ರು ಬಣ್ಣ ಹಾಕಿದ್ದು ನಮ್ಮ ಪಿಕ್ಚರ್ಲೇ ಶ್ರೀನಿವಾಸ್ ಕಲ್ಯಾಣ ಅನ್ನೋದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದು ಅವರೇ ಹೇಳ್ಕೊಂಡಿದ್ದಾರೆ ಎಲ್ಲ ಕಡೆ. ನನಗೆ ಅದು ರೀಪ್ರೊಡ್ಯೂಸ್ ಮಾಡಬೇಕು ಅಂತಿತ್ತು. ಹೋಗಿ ಕೇಳಿದ್ದೆ, ಮಾಡೋಣ ಅಂತ ಹೇಳಿದರು. ಕೊನೆಗೆ ಅವರೇ ಪ್ರೊಡ್ಯೂಸ್ ಮಾಡಿಬಿಟ್ರು. ಅದು ಮಿಸ್ ಆಗೋಯ್ತು, ಆಗಲಿಲ್ಲ. ಅದಾದಮೇಲಿಂದ ಕರ್ಣ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ನಾನು ರಾಜ್ಕುಮಾರ್ ಅವರು, ನಾನು ಈ ಕುಲಗೌರವ ಅಂತ ನಮ್ಮ ಈಶ್ವರಿ ಪಿಕ್ಚರ್ಸ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡೋದು. ಆ ಪ್ರೊಡಕ್ಷನ್ ಪೂರ ನಾನೇ ನೋಡಿಕೊಂಡೆ. ಅದೇ ಅವಾಗೇನಾಗೋಗ್ಬಿಟ್ಟಿತ್ತು, ನುಗ್ಗು ಜಲಾಶಯದಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ದಿನ ಸಾಯಂಕಾಲ ರಾಜ್ಕುಮಾರ್ ನನ್ನ ಕರ್ಕೊಂಡೋಗೋರು ವಾಕಿಂಗಿಗೆ. ಅವ್ರ ತಾಯಿ ನನಗೆ ಭಾಳ ಕ್ಲೋಸ್, ರಾಜ್ಕುಮಾರ್ ಅವ್ರ ತಾಯಿ. ಅವ್ರು ಯಾವಲೇ ಬಾಬುಗೊಂದು ಪಿಕ್ಚರ್ ಮಾಡು ನೀನು ಅಂತ ಅವ್ರು ಹೇಳೋರು. ಸೊ ಹಾಗೆ ನಾವು ಹೋಗುವಾಗ ಕತೆಗಳು ಡಿಸ್ಕಸ್ ಮಾಡುವಾಗ ಒಂದು ರಾಮನ್ ಕ್ಯಾರೆಕ್ಟ್ರ್ ಅವ್ರಿಗೆ ಭಾಳ ಆಸೆ ಇತ್ತು, ಇನ್ನೊಂದು ಕರ್ಣನ್ ಕ್ಯಾರೆಕ್ಟ್ರ್ ಭಾಳ ಆಸೆ ಇತ್ತು. ನನ್ನ ಹತ್ರ ತುಂಬ ಡಿಸ್ಕಸ್ ಮಾಡಿದರು. ನಾನು ಆಮೇಲಿಂದ ಇವತ್ತರೆಗೂ ನೋಡಿ, ಪಾಪ ರಾಜ್ಕುಮಾರ್ ಅವ್ರಿಗೆ ತುಂಬ ಇದ್ದಿದ್ದು, ನಮ್ಮಲ್ಲಿ ಫುಲ್ ರಾಮಾಯಣ ಪಿಕ್ಚರ್ ಪ್ರೊಡ್ಯೂಸ್ ಆಗಲಿಲ್ಲ. ಆಮೇಲೆ ಯಾರು ಕನ್ನಡ ಮಾಡಲೇ ಇಲ್ಲ, ತಮಿಳು ತೆಲುಗುಲೆಲ್ಲ ಮಾಡಿದ್ರು, ಕನ್ನಡದಲ್ಲಿ ಮಾಡಲೇ ಇಲ್ಲ. ಸೊ ನಾನು ಪ್ರಯತ್ನ ಪಟ್ಟೆ, ಅದೂ ಆಗಲಿಲ್ಲ. ಏಕೆಂದರೆ ಅಷ್ಟೊತ್ತಿಗೆ ಎನ್ ಟಿ ರಾಮರಾವ್ ಮತ್ತು ಶಿವಾಜಿ ಗಣೇಶನ್ ಮಾಡಿಬಿಟ್ಟಿದ್ರು. ಸೊ ಆವಾಗ ರಾಜ್ಕುಮಾರ್ ಅವ್ರಿಗೆ, ಅಣ್ಣವ್ರಿಗೆ ಮತ್ತೆ ರಿಪೀಟ್ ಆಗಿಬಿಡುತ್ತೇನೋ, ಆಮೇಲೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ, ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ಹೇಗೆ ಅಂತ. ಅದಕ್ಕೆ ಅವರು ಅದರಿಂದನೂ ದೂರ ಆಗ್ಬಿಟ್ರು, ಅದೂ ಆಗಲಿಲ್ಲ. ಕೊನೆಗೆ ನಾನು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಒಂದು ಕತೆ ಹೇಳಿದೆ. ಶಿವರಾಜ್ ಕುಮಾರ್ ಮತ್ತು ರಾಜ್ಕುಮಾರ್ ಇಬ್ಬರೂ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಕರ್ಕೊಂಡೋಗಿದ್ದನ್ನು ರಾಜ್ಕುಮಾರ್ ಹತ್ರ ಹೇಳ್ಸೇಬಿಟ್ರು, ಸರ್ ಈ ಕತೆ ಭಾಳ ಚೆನ್ನಾಗಿದೆ, ಮಾಡೋಣ. ಆಯಿತು ಮಾಡೋಣ, ಚೆನ್ನಾಗಿದೆ ಅಂದರು. ಕತೆ ಎಲ್ಲ ಯಾರು ಕತೆ ಬರೆದ್ರು ಅಂದರೆ ನಮ್ಮ ಈ ಬಾಹುಬಲಿ ಡೈರೆಕ್ಟರ್ ಇದಾರಲ್ಲ ಅವ್ರ ತಂದೆ, ಇವರು ರಾಜೇಂದ್ರ ಪ್ರಸಾದ್. ಹಾಂ, ಅವರು ಬರೆದ್ರು ಕತೆನ. ನಾನು 1.5 ತಿಂಗಳು ಹೈದರಾಬಾದಲ್ಲಿದ್ದು ಅವ್ರ ಕೆಲ ಎಲ್ಲ ಬರೆಸಿ ಇನ್ನೇನು ಶೂಟಿಂಗ್ ಹೋಗಬೇಕು, ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಆಗ್ಬಿಟ್ರು. ಸೊ ಹೀಗೆ ಎಲ್ಲ ಮಿಸ್. ಅದೇ ಸರ್, ನೀವು ಹೇಳ್ತಿದ್ರಲ್ಲ ಕರ್ಣನ್ ಕ್ಯಾರೆಕ್ಟರಲ್ಲಿ ಅಣ್ಣವ್ರನ್ನ ನೋಡೋದು ನಿಜವಾಗ್ಲೂ ನಾವು ಕನ್ನಡದಲ್ಲಿ ರಾಮಾಯಣ ರಾಜ್ಕುಮಾರ್ ಅವರು ರಾಮನ್ ಪಾರ್ಟ್ ಮಾಡಿ, ಮಹಾಭಾರತದ ಕರ್ಣ ಅವ್ರು ಮಾಡಿದರೆ ಎವರ್ ಗ್ರೀನ್ ಆಗಿ ಅದು ಉಳಿತಾ ಇದೆ. ನಮಗೆಲ್ಲ ಯೂಶಲಿ ಕೃಷ್ಣದೇವರಾಯ ಇಲ್ಲ ಅರ್ಜುನ, ಬಬ್ರುವಾಹನ ಇದೆಲ್ಲ ರಾಜ್ಕುಮಾರೇ ಅಲ್ಲ. ಇವತ್ತಿಗೂ ಆ ಥರ ಒಂದು ಆ್ಯಕ್ಟರ್ ಎಲ್ಲ ಇನ್ನು ಸಿಗಲ್ಲ. ಇನ್ನೆಲ್ಲ ಭಾಳ ಕಷ್ಟ. ಬಿಕಾಸ್ ಆ ಒಂದು ಡೆಡಿಕೇಶನ್, ಆ ಒಂದು ಸ್ವಚ್ಛವಾಗಿ ಕನ್ನಡ, ಆಮೇಲೆ ಅಭಿನಯ ನೋಡಿ ಅವ್ರು ಎಲ್ಲಿ ಬಾಂಡಿಂದ ಎಲ್ಲೆಲ್ಲಿಗೆ ಏನೇನು ಕ್ಯಾರೆಕ್ಟರ್ ಮಾಡ್ಕೊಂಬಂದಿದ್ದಾರೆ ಅವರು. ನನಗಂತೂ ಅವರು ನಾನು ದೊಡ್ಡ ಫ್ಯಾನು. ನಾನು ಅಂಬರೀಷ್ ಮೋಟರ್ ಸೈಕಲಲ್ಲಿ ವೀರ್ ಕೇಸ್ ರಿಲೀಸ್ ಆದಾಗ ನಾವಿಬ್ಬರೂ ಹೋಗಿದ್ವಿ. ಸಂಪತ್ಗೆ ಸವಾಲ್, ವೀರ್ ಕೇಸರಿಗೆಲ್ಲ ರಾಜ್ಕಮಲ್ ಟಾಕೀಸ್ನಲ್ಲಿ 63 ಪೈಸಾ. ಆವಾಗ ನಮ್ಮ ಹತ್ರ ದುಡ್ಡು ಇರ್ತಿರಲ್ಲ, ಕಾಲೇಜಿಂದ ಸ್ವಲ್ಪ ಉಳಿದಿರೋ ದುಡ್ಡಲ್ಲಿ ಪಿಕ್ಚರ್ಗೆ ಹೋಗೋದು. ಅಲ್ಲಿ ಹೊಡೆಸ್ಕೊಂಡು ಆ ಪಿಕ್ಚರ್ ನೋಡ್ಕೊಂಡು ಬೆಳೆದವನು ನಾನು. ಆದ್ದರಿಂದ ರಾಜ್ಕುಮಾರ್ ಅವ್ರ ಬಗ್ಗೆ ಆ್ಯಕ್ಚುಲಿ ನಾನು ಮೊನ್ನೆ ನಮ್ಮ ಬರ್ಗೂರು ರಾಮಚಂದ್ರಪ್ಪ ಅವ್ರಿಗೆ ಹೇಳ್ತಿದ್ದೆ, ಸರ್ ಕನ್ನಡದ ಬಗ್ಗೆ ರಾಜ್ಕುಮಾರ್ಗೆ ಪುಸ್ತಕಗಳು ಬರೀಬೇಕು ಸರ್,
ಕನ್ನಡದಲ್ಲಿ ಬರೀತಿದ್ದಾರೆ, ಇದನ್ನು ಇಂಟರ್ನ್ಯಾಷನಲ್ ಇಂಗ್ಲೀಷಿಗೆ ಬರೀಬೇಕು ನಾವು ಎಲ್ಲರೂ ಸೇರಿ ಅಂತ ಅದಕ್ಕೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ವರ್ಲ್ಡ್ ಶುಡ್ ನೋ ವಾಟ್ ಕೈಂಡ್ ಆಫ್ ಅನ್ ಆ್ಯಕ್ಟರ್ ಹಿ ವಾಸ್ ಅಂತ. ಒಂದು ಬುಕ್ ಬರ್ದಿದ್ರಲ್ಲ ಸರ್? ಹಾಂ, ಅದು ಬರ್ದಿದೆ. ಬಟ್ ಪಾತ್ರಗಳ ವಿಶ್ಲೇಷಣೆ ಮಾಡಿ ಅದು ಬೇರೆ ಹೊಸ ಆ್ಯಕ್ಟ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಆಮೇಲೆ ಒಂದು ಅಥೆಂಟಿಕ್ ಇದು ಸಿಗುತ್ತೆ, ಹೆಂಗೆ ಪಾರ್ಟ್ ಮಾಡ್ತಿದ್ರು, ಅವ್ರ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಒಂದು ಮಾಡಲಾಗ್ತಿತ್ತು. ಅದೇನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ವರ್ಲ್ಡಲ್ಲಿ ಎಲ್ಲ ಕಡೆ ಸೇರಿಸಿ ವಿ ವಾಂಟ್ ಟು ಬ್ರಿಂಗ್ ಎ ವೆರಿ ಬ್ಯೂಟಿಫುಲ್ ಬುಕ್ ಆನ್ ಆ್ಯಕ್ಟಿಂಗ್, ಡಾಕ್ಟರ್ ರಾಜ್ಕುಮಾರ್. ನಾನು ವೇಟ್ ಮಾಡ್ತಾ ಇದ್ದೀನಿ ಸರ್ ಅದಕ್ಕೆ. ನೀವು ಏನು AI ಮಾಡಬೇಕು ಮೂವಿ ಅಂತ ಅನ್ಕೊಂತಿದ್ದೀರಾ, ದಯವಿಟ್ಟು ಮಾಡಿ ಸರ್. ಖಂಡಿತ ಮಾಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಬಂದು. ಅಟ್ಲೀಸ್ಟ್ ನನ್ನ ಆಸೆ ರಾಜ್ಕುಮಾರ್ ಅವ್ರನ್ನ ಏನೆಲ್ಲಾದರೂ ಮಾಡಿ ಮುಗಿಸ್ಬೋದು ಅಂತ ಒಂದು ಐಡಿಯಾ ಇದೆ. ಹಾಂ ಸರ್. ಓಕೆ ಸರ್, ಇನ್ನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನೀವು ಒಂದು ಚಾಲೆಂಜ್ ಮಾಡಿದ್ರಂತೆ ಸರ್, ಇಡೀ ಜಗತ್ತೇ ತಿರುಗಿ ನೋಡೋ ಥರ ಸಿನಿಮಾ ಮಾಡ್ತೀನಿ ನಾನು ಅಂತ. ಅದು ಏನಾಯಿತು, ನಮ್ಮ ತಂದೆಯವ್ರ ಜೊತೆನಲ್ಲಿ ನಾನು ಸಿನಿಮಾ ಮಾಡ್ತಿದ್ದೆ. ನಮ್ಮ ತಂದೆ ಒಂದು ಸ್ವಲ್ಪ ಬಡ್ಜೆಟಲ್ಲಿ ಮಾಡೋರು, ಬಿಕಾಸ್ ಕನ್ನಡ ಮಾರ್ಕೆಟಲ್ಲಿ ಅವ್ರು ತುಂಬ ಸಂಪಾದನೆ ಮಾಡಿದ್ರು, ತುಂಬ ಕಳ್ಕೊಂಡಿದ್ರು. ಆಮೇಲೆ ಅವರು ಲಾಸ್ಟಲ್ಲೆಲ್ಲ ಒಂದು ಫ್ರೇಮ್ ವರ್ಕ್ ಹಾಕ್ಕೊಂಡು ಎಕನಾಮಿಕಲಿ ವಯಬಲ್ ಆಗಬೇಕು, ಬಿಕಾಸ್ ದಿಸ್ ಫಿಲ್ಮ್ ಇಂಡಸ್ಟ್ರಿ ಈಸ್ ಎ ಗ್ಯಾಮ್ಲಿಂಗ್. ಆದ್ದರಿಂದ ನಾನು ಇನ್ನು ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋಗಲ್ಲ. ಆವಾಗ ನಾನು ನಮ್ಮ ತಂದೆಯವ್ರ ಜೊತೆ ನಾನೇ ಮಾಡ್ತೀನಿ, ಬೇರೆ ನಿಮ್ಮದು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಮಾಡಲ್ಲ ಅಂತ ನಾನು ಕಲರೇ ಮಾಡ್ತೀನಿ ಅಂತೇಳಿ ನಾಗರಹೊಳೆ ಮಾಡಿದೆ. ಸದ್ಯಕ್ಕೆ ಆ ಪಿಕ್ಚರ್ ಆವತ್ತು ರಿಲೀಸ್ ಆದಾಗ ಎಂಟೈರ್ ಇಂಡಿಯಾ ಸಾ ದಟ್ ಫಿಲಮ್. ಹಾಂ ಸರ್. ಓಕೆ ಸರ್, ಇನ್ನು ನೀವು PUಗೆ ಕಾಲೇಜ್ಗೆ ಹೋಗಲಿಲ್ವಂತೆ ಸರ್? ಯಾಕೆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ವಾ? ಇಲ್ಲ, ನಾನು PU SLC ಫಸ್ಟ್ ಕ್ಲಾಸ್ 70% ಪಾಸ್ ಆದೆ. PUC ಅಷ್ಟೊತ್ತಿಗೆ ನನಗೆ ಈ ಸಿನಿಮಾ ಹುಚ್ಚು ಬಂದ್ಬಿಟ್ಟಿತ್ತು. ಯಾಕೆಂದರೆ ನಮ್ಮ ತಂದೆಯವ್ರ ಜೊತೆಯಲ್ಲಿ ಸ್ಟುಡಿಯೋಗೆ ಹೋಗ್ತಿದ್ದೆ. ಅಲ್ಲಿ ಆ ಕ್ಯಾಮ್ರಾ ನೋಡೋದು, ಎಡಿಟಿಂಗು, ಸ್ಕ್ರಿಪ್ಟ್ ರೈಟಿಂಗು, ಆಮೇಲಿಂದ ಮ್ಯೂಸಿಕ್ ಕಂಪೋಸಿಂಗು, ಇದೆಲ್ಲ ಒಂಥರ ಇಂಟ್ರೆಸ್ಟ್ ಬೆಳೀತಾ ಬಂದ್ಬಿಡ್ತು. ಕಾಲೇಜು ದೂರ ಆಗೋಯ್ತು. ಓಕೆ ಸರ್, 1975 ನಿಮಗೆ 23 ಇಯರ್ಸ್ ಇರುತ್ತೆ. ನೀವು ಫಸ್ಟ್ ಸಿನಿಮಾ ಮಾಡ್ತೀರಾ ನಾಗಕನ್ಯೆ, ಡೈರೆಕ್ಟಾಗಿ ಕ್ಯಾಪ್ ತೊಡ್ತೀರಿ ಅವಾಗ. ನನ್ನ ಕ್ವಶನ್ ಏನು ಅಂದರೆ, ಇಷ್ಟು ಚೆನ್ನಾಗಿದ್ರಿ ನೋಡೋದಕ್ಕೆ, ನೀವು ಯಾಕೆ ಹೀರೋ ಆಗಲಿಲ್ಲ, ಡೈರೆಕ್ಟ್ ಆಗಿಬಿಟ್ರಿ ಅಂತ? ಇಲ್ಲ, ಅದೇನೋ ಮೊದಲಿಂದ ನನಗೆ ಕ್ಯಾಮ್ರಾ ಹಿಂದಿನ ಕೆಲಸಗಳು ತುಂಬಾ ನೋಡಿ. ಯಾತಕ್ಕೆ ಅಂತ ಹೇಳ್ತೀನಿ. ಒಬ್ಬ ಆ್ಯಕ್ಟ್ರಿಗೆ ಕ್ಯಾಮ್ರಾ ಮುಂದೆ ನಾವು ಏನು ಹೇಳ್ತೀವಿ ಅದಕ್ಕೆ ಅವ್ರು ಇಂಪ್ರೂವ್ ಮಾಡಿ ಅವ್ರ ಎಮೋಷನ್ ಆಗ್ಬೋದು, ಅದಕ್ಕೆ ನಗು ಆಗ್ಬೋದು, ಏನು ಫೀಲಿಂಗ್ ಆಗ್ಬೋದು, ರೊಮ್ಯಾನ್ಸ್ ಆಗ್ಬೋದು, ಎಲ್ಲ ಇದು ಮಾಡ್ತಾರೆ. ಬಟ್ ಒಬ್ಬ ಡೈರೆಕ್ಟ್ರಿಗೆ 22 ಕ್ರಾಫ್ಟ್ ಇದೆ ಸಿನಿಮಾದಲ್ಲಿ. ಅಂದರೆ ರೈಟ್ ಫ್ರಮ್ ಸ್ಕ್ರಿಪ್ಟ್ ರೈಟಿಂಗ್, ಡೈಲಾಗ್, ಮ್ಯೂಸಿಕ್, ಲಿರಿಕ್ಸ್, ಆರ್ಟ್ ಡೈರೆಕ್ಷನ್ನು, ಫೋಟೋಗ್ರಫಿ, ಎಡಿಟಿಂಗು, ಈ ಥರ 21 ಡಿಪಾರ್ಟ್ಮೆಂಟ್ನಲ್ಲೂ ನಾವು ಡೈರೆಕ್ಟ್ರ್ ಪರಿಣಿತರಾಗಿರ್ಬೇಕು. ಯಾಕೆಂದರೆ ಆ 21 ಡೈರೆಕ್ಟ್ರ್ ಡಿಪಾರ್ಟ್ಮೆಂಟಲ್ಲಿ, ಯಾಕೆಂದರೆ ಪ್ರತಿಯೊಂದನ್ನು ಡೈರೆಕ್ಟ್ರ್ ಹೇಳೋದು. ಒಬ್ಬ ಕಾಸ್ಟ್ಯೂಮ್ನವನಿಗೆ ನೀನು ಇಂಥ ಕಾಸ್ಟ್ಯೂಮ್ ಹೊಲಿ ಅಂತ ಹೇಳ್ತೀವಿ, ಒಂದು ಕ್ಯಾಮ್ರಾದವನಿಗೆ ನೀನು ಕ್ಯಾಮ್ರಾ ಇಲ್ಲಿಡು, ಈ ಥರ ಲೈಟ್ ಮಾಡು ಅಂತ ಹೇಳ್ತೀವಿ. ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಅದಕ್ಕೆ. ಬಟ್ ಗೈಡ್ ಮಾಡೋದು, ಆಮೇಲೆ ಎಡಿಟಿಂಗ್ ನಾವೇ ಎಡಿಟ್ ಕೂತ್ಕೊಳ್ಳೋದು ಎಡಿಟರ್ ಜೊತೆಗೆ. ಸೆಟ್ ಹಾಕುವಾಗಲೂ ಅಷ್ಟೇ, ಏನು ಸೆಟ್ ಯಾಕೆ ತೆಗಬೇಕು, ನಾವು ಎಲ್ಲ ಹಾಕಬೇಕು, ನಾವು ಲೈಟ್ ಸೋರ್ಸ್ ಏನು, ಆ ಥರದ್ದಕ್ಕೆಲ್ಲ. ಸೊ ಡೈರೆಕ್ಟರ್ಗೆ ಒಂದು ಚಾಲೆಂಜಸ್ ಇದ್ದಂಗೆ. ಆಮೇಲೆ ಪ್ರತಿ ದಿವಸ ಶೂಟಿಂಗಲ್ಲಿ ಈಗ ಒಂದು ಶಾಟ್ ತೆಗಿತೀವಿ, ಮುಗಿದ ತಕ್ಷಣ ವಾಟ್ ನೆಕ್ಸ್ಟ್ ಶಾಟ್ ಅಂತ ಇದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಫಾರ್ ಎ ಡೈರೆಕ್ಟರ್. ಏನು ನೆಕ್ಸ್ಟ್ ಶಾಟ್ ತೆಗಿಯೋದು? ಇನ್ನು ಯಾರು ಅಲ್ಲಿ 150 ಜನ ಇರ್ತಾರೆ, ಯಾರಿಗೋ ಗೊತ್ತಿರಲ್ಲ ಏನು ತೆಗಿತಾನೆ ನೆಕ್ಸ್ಟ್ ಅಂತ. ಅದನ್ನು ಡಿಸೈಡ್ ಮಾಡೋದು ಒಬ್ಬ ಡೈರೆಕ್ಟರ್. ಆ್ಯಕ್ಟ್ರ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಬರ್ತಾರೆ, 1-2 ಶಾಟ್ ನಾವು ಹೇಳ್ತೀವಿ, ಬರೆದಿರೋ ಡೈಲಾಗು, ಯಾರೋ ಡೈಲಾಗ್ ಬರೆದಿರ್ತಾರೆ, ಯಾರೋ ಡ್ಯಾನ್ಸ್ ಮಾಡಿಸ್ತಾರೆ, ಯಾರೋ ಆ್ಯಕ್ಟ್ ಮಾಡಿಸ್ತಾರೆ, ಯಾರೋ ಫೈಟ್ ಮಾಡಿಸ್ತಾರೆ, ಅದಷ್ಟನ್ನು ಅವ್ರು ಮಾಡ್ತಾರೆ. ಮತ್ತು 1 or 2 hours ಅವ್ರು ಕೂತೇ ಇರಬೇಕು, ಬಿಕಾಸ್ ಇನ್ನೊಂದು ಶಾಟ್ ರೆಡಿ ಆಗಬೇಕಲ್ಲ. ಬಟ್ ಅಲ್ಲಿವರೆಗೂ ಡೈರೆಕ್ಟ್ರಿಗೆ ಇದೆಯಲ್ಲ, ಆ ಎವ್ರಿ ಅವರ್ ಈಸ್ ಎ ಚಾಲೆಂಜಿಂಗ್, ಎವ್ರಿ ಸೆಕೆಂಡ್ ಈಸ್ ಎ ಚಾಲೆಂಜಿಂಗ್, ಎವ್ರಿ ಮಿನಿಟ್ ಈಸ್ ಎ ಚಾಲೆಂಜ್. ಯಾಕಂದ್ರೆ ಕ್ರಿಯೇಟ್ ಆಗ್ತಾನೆ ಇರಬೇಕು, ನಿಲ್ಸೋಕ್ಕೆ ಆಗಲ್ಲ. ಬಟ್ ಯಾವಾಗಾದರೂ ಅನಿಸುತ್ತಾ ಸರ್ ನಿಮಗೆ, ಅಂದರೆ ಇತ್ತೀಚಿನ ದಿನಗಳಾದರೂ ಅನಿಸುತ್ತಾ, ಅಂದರೆ ನಾನು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ಬೋದಿತ್ತು ಹೀರೋ ಆಗಿ? ನನಗೆ ಅದು ಇಂಟ್ರೆಸ್ಟೇ ಬರಲಿಲ್ಲ. ಯಾಕೆ ನಾನು ಮಾಡೋಂಗಿದ್ರೆ ನನ್ನ ಸ್ವಂತ ಪಿಕ್ಚರ್ಗಳೇ ಇತ್ತು. ವಿಷ್ಣುವರ್ಧನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್, ನೀನೊಂದು ಪಿಕ್ಚರ್ ಮಾಡು ಅಂತ. ಕೊನೆಗೆ ಆಯ್ತಪ್ಪ ಹೇಳಿ ಯಾವ್ದು ಮಾಡೋಣ ಅಂತ. ಅವನು ಸುಹಾಸಿನಿ ಸಿಕ್ಕಾಪಟ್ಟೆ ನನಗೆ ಫೋರ್ಸ್ ಮಾಡ್ತಿದ್ರು. ಮಾಡಿದಾಗ ಕಾಗಜ್ಗೆ ಫುಲ್ ಮಾಡೋಣ, ಗುರುದತ್ ಕ್ಯಾರೆಕ್ಟರ್ ನೀವು ಮಾಡು, ಸುಹಾಸಿನಿ ವೈದಾ ರೆಹಮಾನ್ ಕ್ಯಾರೆಕ್ಟರ್ ಮಾಡಲಿ, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿ ವಿಷ್ಣುನೇ ಡಿಸೈಡ್ ಮಾಡಿ ಒಂದು ಪಿಕ್ಚರ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ನಾನೇ ಪ್ರೊಡ್ಯೂಸ್ ಮಾಡೋದು ಹಾಗೆ ಅಂತ. ಅದು ಆಗಲಿಲ್ಲ. ಯಾಕಾಗಲಿಲ್ಲ ಸರ್ ಅದು? ಅದು ನಾನು ಬ್ಯುಸಿ, ನನಗೂ ತುಂಬ, ನನಗೆ ಹಿಂದಿ ಪಿಕ್ಚರ್ಗಳು ತುಂಬ ಇತ್ತು, ತೆಲುಗು ಇತ್ತು, ಓಡಾಟ ಇತ್ತು. ಆಮೇಲೆ ವಿಷ್ಣು ಈಸ್ ಆಲ್ಸೋ ಬ್ಯುಸಿ. ಸೊ ಹೀಗೆ ಒಂಥರ ಎಲ್ಲ ದೂರದಲ್ಲಿ ಇದ್ವಿ. ಅದು ಆ ಪಿಕ್ಚರ್ ಮಾಡೋಕ್ಕಾಗಲಿಲ್ಲ.
ಓಕೆ ಸರ್, ಇನ್ನು ನಾಗಕನ್ಯೆ ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರಿದ್ರು. ವಿಷ್ಣು ಸರ್ ಇದ್ರು, ತೂಗುದೀಪ್ ಶ್ರೀನಿವಾಸ್ ಅವರಿದ್ರು, ಭವಾನಿ ಅವರಿದ್ರು. ನೀವು ಎಷ್ಟೇ ನೋಡಿರ್ಬೋದು, ಅಂದರೆ ತಂದೆ ಮಾಡಿರೋ ಕೆಲಸ ಎಲ್ಲ ನೋಡಿರ್ಬೋದು, ಬಟ್ ಸ್ಟಿಲ್ ನೀವೇ ಡೈರೆಕ್ಟರ್ ಅಂತ ನಿಂತಾಗ ಕಲಿಯೋದು ತುಂಬ ಇರುತ್ತೆ, ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋದಿರುತ್ತೆ. ಆ ಒಂದು ಸಿನಿಮಾಯಿಂದ ನೀವೇನೆಲ್ಲ ಕಲ್ತ್ರಿ ಸರ್? ಅದೇನಾಯಿತು, ನಮ್ಮ ತಂದೆಯವರು 3-4 ಪಿಕ್ಚರ್ ಮಾಡೋರು. ಒಂದೊಂದು ನಾವು 4-5 ಜನ ಬ್ರದರ್ಸು. ಸೊ ಒಬ್ಬೊಬ್ಬರಿಗೆ ಈ ರಮಾನಂದ್ ಸಾಗರ್ ಮನೇಲಿ ಇದ್ರಲ್ಲ, ಆ ಥರ ನಮ್ಮ ಮನೇಲಿ 4 ಜನ ಬ್ರದರ್ಸ್. ಸೊ ಒಬ್ಬೊಬ್ರಿಗೊಂದು ಪಿಕ್ಚರ್ ಕೊಡೋರು. ನನಗೆ ಅವರು ಅವರು 1948 ಭಕ್ತ ರಾಮದಾಸ್ ಕೃಷ್ಣಲೀಲಾ ಅಂತ 2 ಪಿಕ್ಚರ್ ಮಾಡಿ 2 ಸುಮಾರಾಗಿ ಹೋಗಿತ್ತು. ಆ ಭಕ್ತ ರಾಮದಾಸ್ ಅನ್ನೋದು ಫ್ಲಾಪೇ ಆಗೋಯ್ತು ಪಿಕ್ಚರ್. ಆಗ ನಾಗಕನ್ಯೆ ಮಾಡಿದ್ರು. ದಟ್ ವಾಸ್ ಎ ಸೂಪರ್ ಡ್ಯೂಪರ್ ಹಿಟ್. ಬೆಂಗಳೂರಲ್ಲಿ 100 ಡೇಸ್ ಹೋಯಿತು, ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬ ಆಗಿತ್ತು. ಸೊ ಅದು ನಮ್ಮ ಆಫೀಸಲ್ಲಿ ಹುಣಸು ಕೃಷ್ಣಮೂರ್ತಿಯವ್ರು ಬರೆದಿದ್ದು ಸ್ಕ್ರಿಪ್ಟ್ ಇತ್ತು. ನಾನು ನಮ್ಮ ತಂದೆ ಸ್ಕ್ರಿಪ್ಟ್ಗಳೆಲ್ಲ ಇಡ್ತಾಯಿದ್ರು. ಸುಮ್ಮನೆ ಅದನ್ನು ಓದ್ತಾ ಇದ್ದಾಗ ಅವ್ರು ಹೇಳಿದ್ರು, ಇದನ್ನು ಮಾಡು ನೀನು ಅಂತ. ನನಗೆ ಅದು ಚಾಲೆಂಜ್ ಆಯಿತು. ಯಾಕೆಂದರೆ ನಮ್ಮ ಬಡ್ಜೆಟ್ಗೆ ಆ ಮಹಾರಾಜರು ಮನೆ ಸೆಟ್ ಹಾಕಬೇಕು, ಮಂತ್ರವಾದಿದು ಗುಹೆ ಹಾಕಬೇಕು, ಟ್ರಿಕ್ ಶಾಟ್ಗಳು ತೆಗಿಬೇಕು, ಅದರೆಲ್ಲ ಇತ್ತು. ಅದನ್ನೇ ತೆಗಿವಾಗಲೇ ನಾನು ಅದನ್ನು ಸ್ವಲ್ಪ ನನಗೆ ಈ ಇಂಗ್ಲೀಷ್ ಪಿಕ್ಚರ್ಗಳು ನೋಡಿ 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 ಕೆಲವು ಐಡಿಯಾಗಳೆಲ್ಲ ಇತ್ತು. ಅದನ್ನೆಲ್ಲ ಅದರಲ್ಲಿ ಟ್ರೈ ಮಾಡಿದ್ವಿ. ಯಾಕೆಂದರೆ ಸ್ನೇಕ್ ಟ್ರಿಕ್ ಶಾಟ್ಗಳೆಲ್ಲ ಡೈರೆಕ್ಟಾಗಿ, ಯಾಕೆಂದರೆ ಪ್ರತಿ ಹುಣ್ಣಿಮೆ ಆಕೆ ಹಾವಾಗ್ಬಿಡ್ತಾಳೆ. ಮಂತ್ರವಾದಿ ಯಾರನ್ನ ಬಲಿ ತಗೋಬೇಕು, ಈಕೆನ ಹಾವು ಮಾಡಿ ಬಲಿ ತಗೊಂಡು ಆ ಥರದ ಕತೆ ಅದು. ಸೊ ಹಾವಿನ ಕೆಲಸ ತುಂಬ ಇತ್ತು. ನನಗೆ ಏನಾಗಿತ್ತು ಅಂದರೆ, ನಾನು ಎಡಿಟಿಂಗ್ ರೂಮಲ್ಲಿ ಇದ್ದಿದ್ದರಿಂದ ಆ ಹಾವಿನ ಕೆಲಸ ಇವತ್ತವರೆಗೂ ಯಾರೂ ತೆಗಿಯೋಕ್ಕೆ ಆಗಲ್ಲ. ಅದರಲ್ಲಿ 4-5 ಹಾವು, ಒಂದೇ ಹಾವಲ್ಲ. ಅದಕ್ಕೆ ಕ್ಲೋಸಪ್ಪಲ್ಲಿ ನಾಗರಾವು, ಲಾಂಗ್ ಶಾಟಲ್ಲೆಲ್ಲ ಕೆರೆ ಹಾವು. ಯಾಕಂದರೆ ಸ್ಪೀಡಿಗೆ ಹೋಗಬೇಕು. ಈ ನಾಗರಾವು ಸ್ಪೀಡೇ ಹೋಗಲ್ಲ, ನಾಗರಾವು ಅಲ್ಲೇ ಸ್ಲೋವಾಗಿ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಅದನ್ನು ಮಾಡಿ, ಆಮೇಲೆ ಒಂದು ಡ್ರೀಮ್ಸ್ ಆಗಿತ್ತು ವಿಷ್ಣುವರ್ಧನ್ಗೂ ಭವಾನಿಯು. ಕೊನೆಗೆ ಅದು ನಾವು ಸೆಟ್ ಹಾಕೋಕ್ಕಾಗ್ತಿರಲ್ಲ. ಈ ಥರ ಕಂಪ್ಯೂಟರ್ ಗ್ರಾಫಿಕ್ ಎಲ್ಲ ಏನಿಲ್ವಲ್ಲ, ಡೈರೆಕ್ಟಾಗೇ ಮಾಡಬೇಕು. ಸೊ ಅವಾಗ ಮೈಸೂರು ಎಕ್ಸಿಬಿಷನ್ಲೆಲ್ಲ ಕೆಲವು ಫೌಂಟನ್ಗಳು ಸಿಗ್ತಿತ್ತು. ಸೊ ಅದನ್ನು ತೊಗೊಂಬಂದು ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳಿದೆ, ಈ ಫೌಂಟನ್ನ 4 ರೌಂಡಲ್ಲಿ ಇಟ್ಕೊಂಡು ಆರ್ಟಿಸ್ಟ್ನ ಮೂಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಟ್ರೈ ಮಾಡೋಣ. ಅಲ್ಲಿ ಮಾಡಿದ್ದು ಅದು ಹೆಂಗೆ ಕಾಣಿಸ್ತಿತ್ತು ಅಂತ ಇವತ್ತಿಗೂ ಬೆಡಗಿನರಸಿ ಬಾರೆ ಅಂತ ಒಂದು ಹಾಡು, ಭಾಳ ಫೇಮಸ್ ಹಾಡೋದು. ಅದರಲ್ಲಿ ನೋಡಿದ್ರೆ ನನಗೆ ಈಗ ಅನಿಸುತ್ತೆ, ಈ ಫೌಂಟನ್ನು 100 ರೂಪಾಯಿನೋ 70 ರೂಪಾಯಿ ಇರಬೇಕದು. ಆ ಫೌಂಟನ್ನು ಅದು ಕಲರ್ ಭಾಳ ಚೆನ್ನಾಗಿತ್ತು. ಬಟ್ ನಮ್ಮ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಲೈಟಿಂಗ್ ಅಲ್ಲೆಲ್ಲ ಮಾಡಿ ಆ ಥರದ್ದು 4-5 ಫೌಂಟನ್ಗಳು ತಂದು ಡಿಸಾಲ್ವ್ ಮಾಡಿ ನೋಡಿದವ್ರಿಗೆ ಎಷ್ಟು ಸೆಟ್ ದೊಡ್ಡದಾಗಿ ಸೆಟ್ ಹಾಕಿದ್ದಾರೆ, ಎಷ್ಟು ಥರ ಫೌಂಟನ್ ಹಾಕಿದ್ದಾರೆ ಅಂತ ಆ ಥರದ್ದೆಲ್ಲ ಟ್ರೈ ಮಾಡಿದ್ವಿ. ಸರಿ, ನಾನು ನಿಮ್ಮ ಫಸ್ಟ್ ಸಿನಿಮಾನ ನಿಮ್ಮ ತಂದೆಯವರು ಮತ್ತು ನಿಮ್ಮ ಸಿಸ್ಟರ್ ವಿಜಯಲಕ್ಷ್ಮಿ ಮೇಡಮ್ ಇಬ್ಬರೂ ಥಿಯೇಟರಲ್ಲಿ ನೋಡ್ತಾರೆ. ಅದು 75 ಪೈಸೆಯನ್ನು ಕೊಟ್ಟು. ಆಗ ನಿಮ್ಮ ಫಸ್ಟ್ ಸಿನಿಮಾ ನೋಡಿ ನಿಮ್ಮ ತಂದೆ ಅಳ್ತಾರಂತೆ, ಕಣ್ಣೀರಿಡ್ತಾರಂತೆ. ಆ ಸಿಚುವೇಶನ್ ಹೇಳ್ಬೋದು ಸರ್? ಅದು ಮೈಸೂರು ವುಡ್ಲ್ಯಾಂಡ್ಸಲ್ಲಿ ಅದೇನಾಯಿತು ಅಂದರೆ, ನಾಗರಹೊಳೆ ದಟ್ ವಾಸ್ ದಿ ಫಸ್ಟ್ ಫಿಲಮ್. ಆ ಥರದ್ದು ಯಾರೂ ಇಂಡಿಯಾದಲ್ಲೇ ಟ್ರೈ ಮಾಡಿರಲಿಲ್ಲ. ಆಲ್ ಓವರ್ ಇಂಡಿಯಾ ಇಟ್ ವಾಸ್ ಒಂದು ಸೆನ್ಸೇಷನ್. ಮತ್ತು ಬ್ಲಾಕ್ ಬಸ್ಟರ್ ಆಯಿತು. ಮಕ್ಕಳು, ಫ್ಯಾಮಿಲಿ ಮತ್ತು ಎನಿಮಲ್ಸ್, ಈ ಮೂರನ್ನು ನನಗೆ ಯಾವ ಸಪೋರ್ಟ್ ಇಲ್ಲ. ಇವತ್ತಾದರೆ ಎಲ್ಲ CG, ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ನೀವು. ಈ ಕಾಂತಾರದಲ್ಲಿ ಆ ಹುಲಿ CG, ಅದು ಎಷ್ಟು ರಿಯಲಿಸ್ಟಿಕ್. ಆಮೇಲೆ ಏನು ಬೇಕು ನಾವು ನಮ್ಮ ಕೈನಲ್ಲಿದೆ CGನಲ್ಲಿ. ಕಣ್ಣು ಬಿಡಬೇಕಾ, ಕಣ್ಣು ಮುಚ್ಚಬೇಕಾ, ಅದೆಲ್ಲ. ಬಟ್ ನಾನು ಮಾಡಿದಾಗ ಅದು ಯಾರಿಗೂ ಆ ಥರ ಎನಿಮಲ್ಸ್ನ ಯೂಸ್ ಮಾಡೋಕ್ಕೆ ಧೈರ್ಯನೂ ಇರಲಿಲ್ಲ, ಇದು ಇರಲಿಲ್ಲ. ನನಗೆ ಅದು ತಗೊಂಡು ಮಾಡಿದಾಗ ಚಿನ್ನಪ್ಪ ದೇವರ ಪಿಕ್ಚರ್ ನೋಡ್ಬಿಟ್ಟು ನನಗೆ ಅವ್ರ ಆಫೀಸಿಗೆ ಕರ್ಕೊಂಡೋಗಿ ಒಂದು ಚಿಕ್ಕ ಮೊಸಳೆ ಕೊಟ್ಟಿದ್ರು, ಸ್ಟಫ್ಡ್ ಮೊಸಳೆ. ಭಾಳ ಅವ್ರು ಚಿನ್ನಪ್ಪ ದೇವರು ನಮ್ಮ ತಂದೆಯವ್ರ ಜೊತೆಯಲ್ಲಿ ನವಜ್ಯೋತಿ ಸ್ಟುಡಿಯೋಲಿ ಸ್ಯಾಂಡೋ ಆಗಿ ಕೆಲಸ ಮಾಡಿದ್ರಂತೆ. ಅವ್ರಿಗೆ ಸ್ಯಾಂಡೋ ಚಿನ್ನಪ್ಪ ದೇವರು ಅಂತ ಹೆಸರು. ಆಮೇಲಿಂದ ಜಮಿನಿ ಲ್ಯಾಬಲ್ಲಿ ಒಂದು ನಾಗರಹೊಳೆದು ಶೋ ರೀಲ್ ಮಾಡಿಟ್ಟಿದ್ರು. ನಾವೊಂದು ಎಲಿಫೆಂಟ್ಸು, ಹಾವು ಸೀನು, ಹುಲಿ ಸೀನು, ಇದನ್ನೆಲ್ಲ 20th ಸೆಂಚುರಿ ಫಾಕ್ಸ್ನವರು ಬಂದರು. ಅವಾಗ ಕಲರ್ ಲ್ಯಾಬ್ ಒಂದೇ ಇದ್ದಿದ್ದು ಜಮಿನಿದು, ಪ್ರಸಾದ್ ಲ್ಯಾಬ್ ಇನ್ನೂ ಇರಲಿಲ್ಲ. ಸೊ ಅವರು ನಮಗೇನಾದ್ರು ತೋರಿಸಿ ಅಂದಾಗ, ಈ ಶೋ ರೀಲ್ ತೋರಿಸಿದಾಗ ಇಟ್ ಈಸ್ ವೆರಿ ಸೆನ್ಸೇಷನ್ ಅಂತೇಳಿ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಸೆಕೆಂಡ್ ಯೂನಿಟ್ ಆಗಿ ಇಟ್ಕೊಂಡು ನಾನು ಒಂದು 25 ಡೇಸ್ ಅವ್ರ ಜೊತೇಲಿ ಕೆಲಸ ಮಾಡಿದೆ ಪ್ಯಾನಾವಿಷನ್ ಕ್ಯಾಮ್ರಾದಲ್ಲಿ. ಸೊ ಈ ಥರ ಆದಮೇಲೆ ಪಿಕ್ಚರ್ ತುಂಬ ಹಿಟ್ ಆಗೋಯ್ತು. ನಮ್ಮ ತಂದೆಯವರಿಗೆ ಅದೊಂದು ಇಂಟ್ರೆಸ್ಟ್ ಆಯಿತು. ಬಾಲ್ಕನಿ ಮಿಡ್ಲ್ ಕ್ಲಾಸ್ ಎಲ್ಲ ಟಿಕೆಟೇ ಸಿಗ್ತಿರಲಿಲ್ಲ. ಸೊ 75 ಪೈಸದಿದ್ದರೆ ಅದರಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ನೋಡಿ
ನನಗೆ ಬೈಯೋರು ಏನು ಇಷ್ಟು ರಿಸ್ಕ್ ತೊಗೊಂಡು ಮಾಡ್ತಾ ಇದೆಯಾ ನೀನು ಅಂತ. ಇಲ್ಲ, ರಿಸ್ಕ್ ಏನಿಲ್ಲ, ನನ್ನ ಸೇಫ್ಟಿ ಇದೆ ಅಂತ ಹೇಳಿ ಮಾಡಿದೆ. ಅದು ನನ್ನ ತಂಗಿನೂ ಅವರು ಹೋಗಿ ಅವಾಗತ್ತು ರಾಜ್ಕುಮಾರ್ಗೆ ಮಾತ್ರ ಚಿಲ್ಲರೆ ಸಿಕ್ತಿದ್ರು. ಅವಾಗ ಒಂದು ಫ್ಯಾಷನ್ ಇತ್ತು. ಅವ್ರಿಗೇನೊಂದು ಅಭಿಮಾನಿಗಳಿಗೆ ಅಂದರೆ ದುಡ್ಡು ತೆಗೆದು ಸ್ಕ್ರೀನ್ಗೆ ಎಸ್ಬಿಟ್ರೆ ಅವ್ರಿಗೆ ಖುಷಿ. ಹಾಗೆ ನಮ್ಮ ಚಿತ್ರದಲ್ಲಿ ಅಂಬರೀಷ್ದು ಒಂದು ಡೈಲಾಗ್ಗೆ ಆ ಥರ ದುಡ್ಡು ಎಸೆಯೋರು. ಶೋ ಆದಮೇಲೆ ಕೆಲಸ ಮಾಡೋರೆಲ್ಲ ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ನಮಸ್ಕಾರಪ್ಪ, ನಮಗಾದರೂ ಒಂದಿಷ್ಟು ದುಡ್ಡು ಯಾಕೆಂದರೆ ಪ್ರತಿ ಸೀನಲ್ಲೂ ಪ್ರತಿ ಶೋನಲ್ಲೂ ಅವರು ಗುಡಿಸ್ಕೊಂಡು ಬರುವಾಗ ಅವ್ರಿಗೆ ಇಷ್ಟು ಚಿಲ್ಲರೆ ಸಿಕ್ಕೋದು. ಯಾವ ಡೈಲಾಗ್ ಸರ್ ಅದು? ಇದು ಕುತ್ತೆ ಕನ್ವರ್ನ ಅಲ್ಲ ಅದು ಅಂಥದ್ದಲ್ಲಿ. ಇದು ನಾಗರಹೊಳೆನಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಹಾಡು ಆಗಕ್ಕೆ ಮೊದಲು ಒಂದು ಫಿಲಾಸಫಿಯಲ್ಲಿ ಮಾತಾಡ್ತಾನೆ ಮೇಡಮ್ ಅಂತ. ಆ ಡೈಲಾಗನ್ನು ಇಟ್ಕೊಂಡೆ ನನಗೆ ರಜನಿಕಾಂತ್ ಮೂರ್ನಾಲ್ಕು ಸರಿ ಕೇಳಿದ್ರು, ಬಾಬು ನೀವು ಒಂದು ನಾಗರಹೊಳೆಯಲ್ಲಿ ಫುಲ್ ಒಂದು ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಆ ಥರ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಆಗಲಿಲ್ಲ ಅದು. ಓಕೆ ಸರ್. ಇನ್ನು ಇದು ನಿಮ್ಮ ತಂದೆ ರಿಯಾಕ್ಷನ್ ಆಯಿತು, ಇಲ್ಲ ನಿಮ್ಮ ಸಿಸ್ಟರ್ ರಿಯಾಕ್ಷನ್ ಆಯಿತು, ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು ಸರ್? ಅಂದರೆ ನಿಮಗೆ ಎದುರುಗಡೆ ಸಿಕ್ಕಿದಾಗ ಸಿನಿಮಾ ಬಗ್ಗೆ, ನಾಗರಹೊಳೆ ಸಿನಿಮಾ ಬಗ್ಗೆ ಏನು ಹೇಳ್ತಿದ್ರು ಸರ್? ನಾಗರಹೊಳೆ ಸಿನಿಮಾ ಬಗ್ಗೆ ಒಂಥರ ಥ್ರಿಲ್ ಆಗಿಬಿಟ್ಟಿದ್ರು ಜನ. ಯಾಕೆಂದರೆ ಆವತ್ತರೆಗೂ ಕಲರ್ನಲ್ಲಿ ಆ ಥರ ಒಂದು ಅಡ್ವೆಂಚರ್, ಚಿಲ್ಡ್ರನ್ಸ್ ಅಡ್ವೆಂಚರ್ ಬಂದಿರಲಿಲ್ಲ. ಯಾಕೆಂದರೆ ಚಿಲ್ಡ್ರನ್ಸ್ ಅಡ್ವೆಂಚರ್ ಅನ್ನೋದು ಭಾಳ ಮುಖ್ಯ. ಇವತ್ತಿಗೂ ನಾವು ಚಿಲ್ಡ್ರನ್ಸ್ ಅಡ್ವೆಂಚರ್ನ ಮಿಸ್ ಮಾಡ್ತಾಯಿದ್ವಿ. ಪಾಪ ಮಕ್ಕಳಿಗೆ ಪಿಕ್ಚರೇ ಇಲ್ಲ ಇವತ್ತು. ಹೌದು, ನಿಜ ಸರ್. ಏನೂ ಇಲ್ಲ. ಆ ಟಿ ವಿಲಿ ಏನು ಬರುತ್ತೋ ಇಂಗ್ಲೀಷ್ ಕಾರ್ಟೂನೇ ನೋಡಬೇಕು, ಕಾರ್ಟೂನೇ ನೋಡಬೇಕು, ಇನ್ಯಾವುದೂ ಇಲ್ಲವೇ ಇಲ್ಲ. ಆಗ ಎಲ್ಲ ಫ್ಯಾಮಿಲಿಯವರು ಅಪ್ಪ ಅಮ್ಮಂದ್ರೆಲ್ಲ ಕರ್ಕೊಂಬಂದು ತೋರಿಸಿ, ಈ ಥರ ಮೊಬೈಲ್ ಫೋನ್ ಇರಲಿಲ್ಲ ಫೋಟೋಗೆ. ಒಂದೊಂದು ಸರಿ ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇತ್ತು, ರೀಲ್ ಕ್ಯಾಮರಾಸ್ ಬರೋದಲ್ಲ. ರೀಲ್ ಕ್ಯಾಮ್ರಾ ಬರೋದು. ಅದನ್ನ ಯಾರು ಇಟ್ಕೊಂಡಿರಲಿಲ್ವ, ಯಾರನ್ನಾರು ಕರ್ಕೊಂಬರ್ಬೇಕು ನೀವು. ಈಗೇನು ಎಲ್ಲಿ ಸ್ಪಾಟಲ್ಲಿ ಬೇಕು ತಗೋಬೋದಲ್ಲ, ಆ ಥರ ಅವರೆಲ್ಲ ತುಂಬ. ಆಮೇಲೆ 2-3 ಸ್ಕೂಲ್ಗೆಲ್ಲ ಕರೆಸಿದ್ರು ನನ್ನ. ಆಮೇಲಿಂದ ನನಗೆ ಫಾರೆಸ್ಟ್ ಆಫೀಸರೆಲ್ಲ, ಸರ್ ನಾಗರಹೊಳೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ಪಿಕ್ಚರ್ ಬಂದಮೇಲೆ ನಾಗರಹೊಳೆ ಫಾರೆಸ್ಟ್ ಆಫೀಸರ್ಸು, ಸರ್ ನೀವೇನು ಪಿಕ್ಚರ್ ತೆಗೆದುಬಿಟ್ಟಿದ್ದೀರಾ, ಇಲ್ಲಿ ಬರ್ತಾರೆ ಜನ, ಸಾವಿರಾರು ಜನ ಬರ್ತಾರೆ, ಒಂದು ಗೆಸ್ಟ್ ಹೌಸ್ ಇಲ್ಲ, ಏನೂ ಇಲ್ಲ, ಭಾಳ ಕಷ್ಟ ಆಗ್ಬಿಟ್ಟಿದೆ ಅಂತ. ಆಮೇಲೆ ಮಂಡ್ಯದಿಂದ 2-3 ಜನ ಹುಡುಗರು ನಾಗರಹೊಳೆ ಫಿಲ್ಮ್ ನೋಡ್ಬಿಟ್ಟು ಅವ್ರು ಕಾಡಿಗೆ ಹೋಗ್ಬಿಟ್ಟಿದ್ರು. ಆ ಪೊಲೀಸ್ನವರು ಅವ್ರನ್ನ ಕರ್ಕೊಂಬರೋದು ಒಂದು ದೊಡ್ಡ ಕಾಮನ್. ಈ ಥರ ಒಂದು ಅವರು ಅಡ್ವೆಂಚರ್ ಕೊಟ್ಬಿಟ್ಟಿದ್ರು. ಹೌದೌದು. ಆಮೇಲೆ ಸರ್, ನಿಮ್ಮ ಸಿನಿಮಾಗಳಲ್ಲೇ ನನಗಷ್ಟೆಲ್ಲ ಬಹುಶಃ ತುಂಬ ಜನಕ್ಕೆ ತುಂಬ ಆಲ್ ಟೈಮ್ ಫೇವ್ರೇಟ್ ಸಿನಿಮಾ ಅಂದರೆ ಸಿಂಹದ ಮರಿ ಸೈನ್ಯ ಸರ್. ನನಗೆ ಇವತ್ತಿಗೂ ಅದನ್ನು ಟಿ ವಿಯಲ್ಲಿ ಹಾಕಿರೋ ಕೂತು ಪೂರ್ತಿ ನೋಡಬೇಕು ಅನ್ಸುತ್ತೆ. ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಜೊತೆಗೆ ಅರ್ಜುನ್ ಸರ್ಜಾ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನನಗೆ ನಾಗರಹೊಳೆ ಆದಮೇಲಿಂದ ಬರೀ ಮಕ್ಕಳನ್ನೇ ಇಟ್ಕೊಂಡು, ಅದರಲ್ಲಿ ಹೀರೋಗಳಿದ್ದರು. ಯಾವುದರಲ್ಲಿ ಅಂಬರೀಷ್, ವಿಷ್ಣುವರ್ಧನ್. ಇದರಲ್ಲಿ ಮಕ್ಕಳೇ ಹೀರೋ ಇಟ್ಕೊಂಡು ಮಾಡೋಣ ಅಂತ ಒಂದು ಕತೆ ಎಲ್ಲ ಮಾಡಿ, ಆವಾಗ ಶಕ್ತಿ ಪ್ರಸಾದ್ ಅವರು ನಂದೆಲ್ಲ ಪಿಕ್ಚರಲ್ಲಿ ಮಾಡ್ತಾಯಿದ್ರು. ಅವ್ರನ್ನ ಮಗ ಇದ್ದಾನೆ ಅಂತ ಗೊತ್ತಾದ ಮೇಲಿಂದ ನಾನು ಹುಡುಕ್ತಾ ಇದ್ದೆ. ಸರಿ, ನನಗೆ ಯಾರು ಹೇಳಿದ್ರು ಅವ್ನ ಬಾಡಿ ಗಿಡಿ ಎಲ್ಲ ಚೆನ್ನಾಗಿದೆ, ಅವ್ನು ಬ್ರೂಸ್ಲಿ ಥರ ಆ್ಯಕ್ಟ್ ಮಾಡ್ತಾನೆ. ಸರಿ, ಕರೆಸಿ ಶೂಟಿಂಗಲ್ಲಿ ನೋಡಿ ನಾನು ಫಿಕ್ಸ್ ಮಾಡಿದ್ಮೇಲೆ ಅವ್ರ ತಂದೆ ನನಗೆ ಬೈದರು, ಏನು ಸರ್ ನೀವು ಹಾಳು ಮಾಡಿಬಿಡ್ತೀರಾ ನಮ್ಮ ಹುಡುಗ, ಅವ್ನು ಓದಲ್ಲ ಮಾಡಲ್ಲ, ಇನ್ನು ಸಿನಿಮಾ ಅಂತ. ಇಲ್ಲ, ಅವ್ನು ಬರ್ತಾನೆ, ಮುಂದಕ್ಕೆ ಇರಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅದು ಮಾಡಿದೆ. ಅದು ಮಾಡಿದ್ದು ಎಷ್ಟರ ಮಟ್ಟಿಗೆ ಹಿಟ್ಟಾಗೋಯ್ತು ಅಂದರೆ, ಜಯಾಬಾದೂರಿಯವರು ಇಲ್ಲಿ ಮೈಸೂರಿಗೆ ಇದು ಬೆಂಗಳೂರಿಗೆ ಬಂದಿದ್ರು. ಅವರು ಚಿಲ್ಡ್ರನ್ಸ್ ಇದಕ್ಕೆ ಚೇರ್ಮನ್ ಆಗಿದ್ದರು, ಚಿಲ್ಡ್ರನ್ ಫಿಲಮ್ ಸೊಸೈಟಿಗೆ. ಅವರು ನೋಡಿದಾಗ ಈ ಪಿಕ್ಚರ್ನ ಶಿ ರೆಕಮೆಂಡೆಡ್ ಇಟ್ ಶುಡ್ ಬಿ ಗಿವನ್ ಟ್ಯಾಕ್ಸ್ ಫ್ರೀ ಆಲ್ ಓವರ್ ಇಂಡಿಯಾ ಅಂಥೇಳಿ ಟ್ಯಾಕ್ಸ್ ಫ್ರೀ ಕೊಟ್ಟರು ಹಿಂದಿಗೆ. ನಾವು ಪ್ರೊಡ್ಯೂಸರು ನಾವು ಏನೋ ಒಂದು 50,000 ರೂಪಾಯಿಗೆ ಕೊಟ್ಬಿಟ್ವಿ ರೈಟ್ಸು. ಯಾವಾಗ ಟ್ಯಾಕ್ಸ್ ಫ್ರೀ ಸಿಕ್ಬಿಡ್ತದಕ್ಕೆ ಅದು ಸೆನ್ಸೇಷನ್ ಹಿಟ್ಟಾಗಿ 75-80 ಲಕ್ಷ ಆ ಕಾಲಕ್ಕೆ ಕಲೆಕ್ಟ್ ಮಾಡಿಬಿಡ್ತು. ಆಮೇಲಿಂದ ಏನಾಯಿತು, ಪ್ಯಾರಿಸ್ಸಿಂದ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಒಬ್ಬರು ಡೈರೆಕ್ಟ್ರ್ ಬಂದಿದ್ದರು, ಫೆಸ್ಟಿವಲ್ ಡೈರೆಕ್ಟ್ರು. ಅವ್ರಿಗೆ ಯಾರೋ ಹೇಳಿದ್ದಾರೆ ಇದೊಂದು ಚಿಲ್ಡ್ರನ್ ಫಿಲ್ಮ್ ಚೆನ್ನಾಗಿದೆ ಅಂತೇಳಿ. ಸೊ ಇದನ್ನು ಪ್ಯಾರಿಸ್ಸಿಗೆ ತೊಗೊಂಡೋಗಿದ್ರು. ಆಮೇಲೆ ಹಿಂದಿ, ತಮಿಳು, ತೆಲುಗು ಎಲ್ಲ. ತೆಲುಗು ಡಬ್ ಆಗಿದ್ದರಿಂದನೇ ಅರ್ಜುನ್ ಸರ್ಜನ್ಗೆ ಒಬ್ಬರು ನೋಡಿ ತೆಲುಗು ಪಿಕ್ಚರ್ಗೆ ತೊಗೊಂಡ್ರು, ತಮಿಳು ಪಿಕ್ಚರ್ಗೆ ತೊಗೊಂಡ್ರು. ಇವತ್ತು ಸೂಪರ್ ಸ್ಟಾರ್. ಅದು ಆ ಪಿಕ್ಚರ್ ಹಂಗೆ ವರ್ಕೌಟ್ ಆಯಿತು. ಓಕೆ ಸರ್, ಅದೊಂದು ಸಿನಿಮಾದಲ್ಲೇ ಅರ್ಜುನ್ ಸರ್ಜಾ ಅವರು ಅಳ್ತಿರ್ಲಿಲ್ವಂತೆ, ನೀವು ಅವಾಗ ಕಪಾಳಕ್ಕೆ ನೋಡ್ಬಿಟ್ಟಿರಂತ ಮೊನ್ನೆ ಕೂಡ ಹೇಳ್ಕೊಂಡಿದ್ದಾರೆ. ಇಲ್ಲ, ಅದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಫೀಲಿಂಗ್ ಬೇಕು ಅಂದಾಗ ಅದು ಒಬ್ಬ ಯಾರೇ ಡೈರೆಕ್ಟರ್ ಆಗಲಿ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಪುಟ್ಟಣ್ಣವರು ಹಾಗೆ, ಸಿದ್ಲಿಂಗಯ್ಯನವರು ಹಾಗೆ, ಅದು ಎಮೋಷನ್ ಬರಬೇಕಾದ್ರೆ ಎಲ್ಲ ಥರದ
ಥ್ರಸ್ಟ್ನ ನಾವು ಹಾಕ್ತೀವಿ, ಅದರಲ್ಲೇ ಒಂದು ಏಟು ಕೊಡಬೇಕಾಗಿ ಬಂತು, ಕೊಟ್ಟಿದ್ದೆ. ಅಂದರೆ ಇಂಟೆನ್ಷನ್ ಏನು ಆ ಥರ ಅಲ್ಲ, ನನ್ನ ಎಮೋಷನ್ ಮತ್ತು ಫೀಲಿಂಗ್ ಕ್ಯಾರೆಕ್ಟ್ರಿಂದ ಬೇಕಾಗಿಲ್ಲ. ಅರ್ಥ ಆಯ್ತು ಸರ್ ನನಗೆ. ಆಮೇಲೆ ಇವಾಗ ಸರ್ ನಾವು ಸಣ್ಣ ವಯಸ್ಸಲ್ಲೆಲ್ಲ ಇರುವಾಗ ಹಿಂದಿ ಸಿನಿಮಾಗಳೆಲ್ಲ ನೋಡಿದ್ರೆ ತುಂಬ ಕಡಿಮೆ ಸರ್. ಅದರಲ್ಲೂ ನಮಗೆ ಈ ಸಿಂಹದ ಮರಿ ಸೈನ್ಯ ಮತ್ತು ಪುಟಾಣಿ ಏಜೆಂಟ್ 1, 2, 3 ಈ ಥರ ಸಿನಿಮಾಗಳೇ ತುಂಬ ಇಷ್ಟ ಆಗ್ತಾ ಇದ್ದು. ಸಿಂಹದ ಮರಿ ಸೈನ್ಯ ನೋಡ್ಬೇಕಾದ್ರೆಲ್ಲ ನಮ್ಮ ತಂದೆ ಯಾವಾಗಲೂ ಅಂಬರೀಷ್ ಪುರಿ ಎಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಅಂತ. ಅಂದರೆ ನಮಗೆ ಗೊತ್ತಿಲ್ಲ ಸರ್, ಅವ್ರು ಹಿಂದಿ ಆ್ಯಕ್ಟರ್ ಅಲ್ಲ, ಅಷ್ಟೊಂದು ಗೊತ್ತಿರಲಿಲ್ಲ ಅವಾಗ. ಸೊ ನಿಮಗೆ ಯಾಕೆ ಅವ್ರನ್ನ ಸಿನಿಮಾಗೆ ಹಾಕೊಬೇಕು ಅಂತ ಅನಿಸ್ತು, ಯಾಕೆ ಡಿಸಿಷನ್ ತಗೊಂಡ್ರಿ ಅಂತ ಸರ್? ಏನಂದರೆ ನನಗೆ 2 ಕ್ಯಾರೆಕ್ಟರ್ ಇತ್ತು, ವಿಲನ್ ಕ್ಯಾರೆಕ್ಟರ್. ಜಯಂತಿ ಅವರು ಇದ್ದರು ಆ ಪಿಕ್ಚರಲ್ಲಿ, ಸುಂದರ ಕೃಷ್ಣ ಒಂದು ಮಾಡಿದ್ರು. ಇನ್ನೊಂದು ಕ್ಯಾರೆಕ್ಟರ್ಗೆ ನಾನು ಕಾಡು ಪಿಕ್ಚರ್ ನೋಡಿದ್ದೆ. ಕಾಡು ಪಿಕ್ಚರ್ ನೋಡಿದಾಗ ಇವರು ಭಾಳ ಇಂಪ್ರೆಸ್ ಆಗಿದ್ರು ನನಗೆ, ಅಂಬರೀಷ್ ಪುರಿ. ಬಿಕಾಸ್ ಈ ಆ್ಯಕ್ಟರ್ ಅನ್ನೋದು ಇದೆಯಲ್ಲ, ದೇವರು ಒಂಥರ ಮೋಲ್ಡ್ ಮಾಡಿ ಕಳಿಸ್ತಾರೆ, ಅದು ಎಲ್ಲರಿಗೂ ಆ ಮೋಲ್ಡ್ ಸಿಗಲ್ಲ. ಈಗ ಅಂಬರೀಷ್ ಪುರಿಗೆ ಆ ಹೈಟು, ಆ ನೋಸು, ಆ ಐಸು, ಆ ವಾಯ್ಸು ಎಲ್ಲನೂ ಮೇಜರ್ಲಿ ಅವ್ರ ಐಸ್ ಅನ್ಸುತ್ತೆ ಅವರು ತುಂಬ ಒಳ್ಳೆ ಡೆಡಿಕೇಟೆಡ್ ಆ್ಯಕ್ಟರ್. ಸೊ ಸುಮ್ಮನೆ ಹೋಗಿ ಕೇಳಿದೆ, ಬಾಂಬೆಗೆ ಹೋಗಿದ್ದೇನೆ ಈ ಥರ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್, ಇಟ್ಸ್ ಎ ಗುಡ್, ಬಿಕಾಸ್ ದೇರ್ ಇಸ್ ನೋ ಹೀರೋ. ಅವ್ರು ನಾನು ಹೇಳಿದ್ದೇನೆಂದರೆ, ನಾನು ಹೀರೋ ಜೊತೆ ಆ್ಯಕ್ಟ್ ಮಾಡಿದಾಗ ಕ್ಲೈಮ್ಯಾಕ್ಸಲ್ಲಿ ಏಟ್ ತಿನ್ನಲೇಬೇಕು. ಸದ್ಯ ಈ ಪಿಕ್ಚರಲ್ಲಿ ಹೀರೋ ಇಲ್ಲ, ಮಕ್ಕಳೇ ಇರೋದ್ರಿಂದ ನನಗೆ ಏಟ್ ಇರಲ್ಲ ಅಂತ ತಮಾಷೆ ಮಾಡ್ತಿದ್ರು. ಆ್ಯಂಡ್ ವೆರಿ ವೆರಿ ನೈಸ್ ಮ್ಯಾನ್. ಪಾಪ ಬಂದರು, ಎಲ್ಲಿ ಕಾಡಲ್ಲಿ ಕವಲೇದುರ್ಗ ಅಂತ ಚಿತ್ರದುರ್ಗದ ಹತ್ರ, ಅಲ್ಲಿ ವಿಜಯನಗರದ ಕಾಲದ್ದು ನಮ್ಮ ಪಾಳೆಗಾರರೆಲ್ಲ ಇದ್ರಲ್ಲ, ಅವರು ಒಂದು ಸೀಕ್ರೆಟ್ ಕ್ಯಾಪಿಟಲ್ ಥರ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಏನು ಅಂದರೆ, ಇವತ್ತು ಇಲ್ಲಿ ಏನಾದ್ರು ಕ್ಯಾಪ್ಚರ್ ಮಾಡಿಬಿಟ್ರೆ ರಾತ್ರಿ ಒಂದು ಶಿಫ್ಟ್ ಮಾಡೋಕ್ಕೆ, ಈ ಮನೆಯಿಂದ ಆ ಮನೆಗೆ ಹೋಗ್ತೀವಲ್ಲ, ಹಾಗೆ ಕ್ಯಾಪಿಟಲ್ನೇ ಮಾಡಿ ಇಟ್ಬಿಟ್ಟಿದ್ರು. ಅಲ್ಲಿ ಬೇಕಾದಷ್ಟು ರಾಣಿ ಪ್ಯಾಲೇಸು, ಮಹಾರಾಜನ ಪ್ಯಾಲೇಸು, ಸೋಲ್ಜರ್ಸ್ ಟ್ರೈನಿಂಗ್, ಇದಕ್ಕೆಲ್ಲ ಜಾಗ ಇತ್ತು. ಅದೇನಾಗೋಗ್ಬಿಟ್ಟು ಸೀಕ್ರೆಟಾಗಿ ಇಟ್ಟಿದ್ರು, ಯಾರಿಗೂ ಗೊತ್ತಿಲ್ಲದೆ ಅದು ಕಾಡು ಬೆಳೆದು ಮುಚ್ಚೋಗ್ಬಿಟ್ಟಿತ್ತು. ಯಾರೋ ನನಗೆ ಹೇಳಿದರು, ಇಲ್ಲಂತರ ಹತ್ತು ಹೋಗಿ ನೀವು ಅಲ್ಲಿ. ನಾನು ಸ್ವಲ್ಪ ಅಡ್ವೆಂಚರಸ್, ನಾನು ಹತ್ತಿ ಹೋಗಿ ನೋಡ್ಕೊಂಬಂದಾಗ ಬರೀ ಜಿಗಣೆ ಅಂದರೆ ಜಿಗಣೆಯಲ್ಲಿ. ಕೊನೆಗೆ ಪಾಪ ನನ್ನ ಫ್ರೆಂಡು ಬಾಲಾಜಿ ಸಿಂಗ್ ಅಂತ, ಅವರು ಒಬ್ಬರು ಪಾರ್ಟ್ನರು, ಬಿದ್ದು ಕೈ ನೋವು ಮುರ್ಕೊಂಡ್ರು. ಬಿಕಾಸ್ ಎಲ್ಲ ಕಾಡೊಳಗಡೆ ಮೆಟ್ಲು. ಕೊನೆಗೆ ಅಲ್ಲಿ ಟೆಂಟ್ ಹಾಕಿದ್ವಿ ನಾವು, ಹೋಟ್ಲಿಗೆ ಇರಲಿಲ್ಲ. ಸೊ ಟೆಂಟಲ್ಲೇ ಇದ್ದರು ಪಾಪ ಅಂಬರೀಷ್ ಪುರಿ. ಏನು ಚಳಿ ಅಂದರೆ ಚಳಿ, ಆ ಟೆಂಟಲ್ಲೇ ಇದ್ದು ಎಲ್ಲ ಹೋಲ್ ಯೂನಿಟ್ ವಾಸ್ ಇನ್ ಟೆಂಟ್. ಸೊ ಹೀಗೆ ಅಂಬರೀಷ್ ಪುರಿ ಅವರು ಆ ಪಿಕ್ಚರ್ಲಿ, ಅದು ನಮಗೆ ಹಿಂದಿ ಡಬ್ಬಾದಾಗ ಭಾಳ ವರ್ಕೌಟ್ ಆಗುತ್ತೆ. ಸರ್ ನನಗೊಂದು ಕ್ಯೂರಿಯಾಸಿಟಿ, ಆ ಸಿನಿಮಾದಲ್ಲಿ ಮಾಡಿದ್ರಲ್ಲ ಸರ್ ಮಕ್ಕಳು, ಅವರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಸರ್ ನಿಮಗೆ? ಎಲ್ಲ ಇದ್ದಾರೆ, ಬೇಬಿ ಅಂದ್ರ ಎಲ್ಲ ಒಂದು ಸರಿ ಸಿಕ್ಕಿದ್ದು. ಈಗ ಅದರಲ್ಲಿ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ, ನಮ್ಮ ಒಬ್ಬರು ದಪ್ಪಗಿದ್ದ ಕ್ಯಾರೆಕ್ಟರ್ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ. ಆಕೆ ಇನ್ನೊಬ್ಳು ಇದ್ದಾಳೆ, ಅವಳಿಗೆ ತುಂಬ ದೊಡ್ಡ ಡಾಕ್ಟ್ರು ಅಮೇರಿಕಾದಲ್ಲಿದ್ದಾಳೆ. ತುಂಬ ಸಣ್ಣ ಪಾಪನ ಇಲ್ಲ ಅವ್ರ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದು ಸರ್? ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ಲು, ತುಂಬ ಒಳ್ಳೆ ಎಲಿಜಬೆತ್ ಟೈಲರ್ ಥರ ಇದ್ಲು. ಅವರು ಜ್ಯೋತ್ಸ್ನಾ ಅಂತ ಅವ್ರ ಮಗಳು, ಅವರು ತುಂಬ ದೊಡ್ಡ ಡ್ಯಾನ್ಸರು ಕರ್ನಾಟಕದಲ್ಲಿ. ಅವರ ಮಗಳು ನಾವು ಹಾಕಿದ್ವಿ. ಎಲ್ಲ ದೊಡ್ಡವರಾಗಿಬಿಟ್ಟಿದ್ದಾರೆ ಈಗ. ಓಕೆ ಓಕೆ ಸರಿ ಸರ್. ಇನ್ನು ಅಂಥ ಸಿನಿಮಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಸರ್. ಆ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ರಜನಿಕಾಂತ್ ಸರ್ ಮಾಡಬೇಕಿತ್ತಂತೆ, ಬಟ್ ಅದು ಮಿಸ್ ಆಯಿತು, ಅಂಬರೀಷ್ ಸರಿಗೆ ಸಿಕ್ತು. ಅದು ಹೇಗೆ ಅಂತ ಸರ್? ಆ್ಯಕ್ಚುಲಿ ಸುಧಾರ್ನಲ್ಲಿ ಬರ್ತಾಯಿತ್ತು, ಒಂದು ಮೋಸ್ಟ್ ಪಾಪ್ಯುಲರ್. ಆ ಥರ ಒಂದು ಸೆನ್ಸೇಷನ್ ಕತೆ. ಜನ ಗುರುವಾರ ಬರೋದು ಸುಧಾ, ಸೋಮವಾರವೇ ದುಡ್ಡು ಕೊಟ್ಟು ಅದನ್ನು ರಿಸರ್ವ್ ಮಾಡಿರೋರು. ಸರಿ, ನನಗೆ ನನ್ನ ತಮ್ಮ ಸಂಗ್ರಾಮ್ ಸಿಂಗ್ ಅಂತ, ಅವನು ಸಿನಿಮಾದಲ್ಲೇ ಇದ್ದ. ಅವನು ಹೇಳ್ದೆ, ಏನೋ ಜನ ಈ ಸುಧಾನ ದುಡ್ಡು ಕೊಟ್ಟು ಈಗ ಹಿಡಿಸ್ತಾ ಇದ್ದಾರೆ ಅಂತ. ಆವಾಗ ಏನಿತ್ತು ಅಂದರೆ, ಸುಧಾಲ್ ಬರೋ ಕಥೆನ ಮಾಡಿದ್ರೆ ಅದು ಸೂಪರ್ ಹಿಟ್ ಅಂತ ಒಂದು ಇದು ನಂಬಿಕೆ. ಆ ಥರದ್ದು 5-6 ಪಿಕ್ಚರ್ ಬಂದ್ಬಿಟ್ಟಿತ್ತು. ಸರಿ, ನಾನೆಲ್ಲ ಓದಾದ್ಮೇಲೆ ಆಯಿತು, ರಜನಿಕಾಂತನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟು. ಸರಿ, ರಜನಿಕಾಂತ್ ಹತ್ರ ಹೋದ್ವಿ, ಮಾತಾಡಿದ್ವಿ. ರಜನಿಕಾಂತ್ ಸೋ ಥ್ರಿಲ್ ಆಗಿಬಿಟ್ಟಿದ್ರು ಈ ಕತೆ ಕೇಳಿ, ನಾನು ಮಾಡ್ತೀನಿ ಅಂತೇಳಿ. ಕೊನೆಗೆ ಬೆಂಗಳೂರಿಗೂ ಬಂದರು, ಮೇಕಪ್ ಆಗಿ ಟೆಸ್ಟ್ ತೆಗಿಬೇಕು. ಅಷ್ಟೊತ್ತಿಗೇನೋ ಒಂದು ಇನ್ಸಿಡೆಂಟ್ ಆಗಿ ಅವ್ರಿಗೆ ಅರ್ಜೆಂಟಾಗಿ ಹೋಗಬೇಕಾಯ್ತು, ಅವ್ರು ಶೂಟ್ ಮಾಡೋಕ್ಕಾಗಲಿಲ್ಲ. ಅದು ಕೆಲವು ಸರಿ ಸಿನಿಮಾದಲ್ಲಿ ಏನಾಗುತ್ತೆ, ಒಂದೊಂದು ಸರಿ ಮಿಸ್ ಆಗಿಬಿಟ್ರೆ ಅದು ಥ್ರೂ ಔಟ್ ಮಿಸ್ ಆಗಿಬಿಡುತ್ತೆ. ಹಾಗೆ ಮಿಸ್ ಆಗೋಯ್ತು. ಕೊನೆಗೆ ಏನು ಮಾಡೋದು ಅಂತ ಹಾಗಿದ್ದಾಗ, ಅಂಬರೀಷ್ಗೂ ನನಗೂ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಕಾರಣ, ಅಂಬರೀಷ್ ನಮ್ಮನೇಲೇ 1-2 ವರ್ಷ ನಮ್ಮನೇಲೇ ಇದ್ದ. ಅವ್ರ ತಂದೆ ಹತ್ರ ಏನೋ ಒಂದು ಜಗಳ ಮಾಡ್ಕೊಂಡು ಬಂದ್ಬಿಟ್ಟು ಕಾರ್ ಕೊಡಿಸಿಲ್ಲ. ಅವನ ಆರ್ಗ್ಯುಮೆಂಟ್ ಏನು ಅಂದರೆ, ಅವ್ರ ತಂದೆ ಹತ್ರ
ಬೇರೆಯವರೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ಗೆ ನೀನು ಡೊನೇಷನ್ ಕೊಟ್ಟು ಸೀಟ್ ಕೊಡಿಸಿದ್ಯಾ, ನಾನು ಓದಿಲ್ಲ, ನಾನು ಪಿ ಯು ಸಿನೇ ಓದಿರೋದು, ಡೊನೇಷನ್ ದುಡ್ಡು ನನಗೊಂದು ಕಾರ್ ಕೊಡಿಸ್ಬಿಡು ಅಂತ. ಅವ್ರ ತಂದೆ ನನ್ನ ಕರೆದು, ಏನು ಬಾಬಣ್ಣ ಇವನು ಆರ್ಗ್ಯುಮೆಂಟ್ ಕೇಳಿದಿರ ನೀವು ಅಂತ. ಅವರು ಕುಚ್ಚೇಗೌಡರು ಅಂತ ತಹಸೀಲ್ದಾರ್ ಆಗಿದ್ದರು. ಅವ್ರು ಯಾವಾಗಲೂ ನಮ್ಮ ಮನೆಗೆ ಬಂದು ನಿನ್ನ ಫ್ರೆಂಡಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ ಅಂತ. ಸರಿ ಇವನಿಗೆಲ್ಲ ಹೇಳಿದೆ, ಸುಮ್ಮನಿರಪ್ಪ ಕೊಡಿಸ್ಲಿ, ನಮ್ಮ ತಂದೆಗೇನು ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿ ಕೊನೆಗೆ ಅವ್ರ ತಂದೆ 10,000 ರೂಪಾಯಿ ನನ್ನ ಕೈಲಿ ಕೊಟ್ಟರು. ಇವನು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾನೆ, ಇವನು ಸ್ವಲ್ಪ ಇಸ್ಪೀಟು ರೇಸ್ ಜಾಸ್ತಿ, ನೀನೇ ಕೊಡಿಸಪ್ಪ ಕಾರ್ ಅಂತ ನಾನೇ ಕೊಡಿಸ್ದೆ ಕಾರು. ಅದು ನಾವು ತುಂಬ ಫ್ರೆಂಡ್ ಆಗಿದ್ವಿ 2 ವರ್ಷ 3 ವರ್ಷ. ಅದರಲ್ಲಿ ಆವಾಗ ನನಗೆ ಒಂದು ಸ್ಪಾರ್ಕ್ ಇತ್ತು. ಪ್ರತಿಯೊಬ್ಬ ಡೈರೆಕ್ಟ್ರೂ ಒಂದು ಆ್ಯಕ್ಟ್ರಲ್ಲಿ ಒಂದು ಸ್ಪಾರ್ಕ್ ಹುಡುಕ್ತಾನೆ. ಅದು ಬೇರೆ ಯಾರಿಗೂ ಕಾಣೋದಿಲ್ಲ, ಆ ಡೈರೆಕ್ಟ್ರಿಗೆ ಮಾತ್ರ ಕಾಣ್ತಾ ಇರುತ್ತೆ. ಅಂಥದ್ರಲ್ಲಿ ಈಗ ಹೇಗೆ HLN ಸಿಂಹ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಕಂಡ್ರು, ಹೇಗೆ ಪುಟ್ಟಣ್ಣ ಕಣಗಲ್ಗೆ ವಿಷ್ಣುವರ್ಧನ್ ಕಂಡ್ರು, ಬೇರೆಯವ್ರಿಗೆ ಯಾಕೆ ಕಂಡಿಲ್ಲ? ಆ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಇರುತ್ತೆ. ಹಾಗೆ ಅಂಬರೀಷ್ ನನಗೆ ನನಗೆ ಎಲ್ಲರೂ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ರು, ಏನು ರೀ ಕಪ್ಪಗಿದ್ದಾನೆ, ಇವನು ಕಣ್ಣು ವಿಲನ್ ಥರ ಇದೆ, ಇನ್ನೇನು ಇವನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀರಾ ಪಿಕ್ಚರ್ ನೋಡ್ತಾರಾ ಜನ ಅಂತ. ನಾನು ಹೇಳಿದೆ, ನಿಮ್ಮ ಕ್ರಿಟಿಸಿಷನ್ನು ಆಮೇಲಿಂದ ನಿಮ್ಮ ಇದು ಓಕೆ, ಬಟ್ ನನ್ನ ಕಣ್ಣಿಗೆ ಅವನು ಕನ್ವರ್ಲಾಲ್ ಪಾಟ್. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಸ್ವಲ್ಪ ಏನಾದರೂ ಅದ್ರ ಬಗ್ಗೆ ಸಹಮತ ಇರಲಿಲ್ವಾ ಸರ್? ಅಂದರೆ ಅಂಬರೀಷ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳೋದು ಬೇಡ? ನಮ್ಮ ಫ್ಯಾಮಿಲಿಲಿ ಯಾರು ನಮ್ಗೆ ಇದು ಮಾಡಲ್ಲ, ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿಲ್ಲ. ಯಾಕಂದರೆ ನಮ್ಮ ಮನೇಲೇ ಇದ್ದುಬಿಟ್ಟಿದ್ನಲ್ಲ. ಬೆಳಗ್ಗೆ ನಮ್ಮದು ಅಲ್ಲಿ ಕೆಳಗಡೆ ಒಂದು ಬ್ಯಾಚುಲರ್ ರೂಮ್ ಇತ್ತು ನಮ್ಮ ಮನೆಯಲ್ಲಿ, ನಾನು ನನ್ನ ತಮ್ಮ ಇಬ್ಬರು ಮಲಗ್ತಿದ್ವಿ. ಆವಾಗ ಅಂಬರೀಷ್ನೂ ಅಲ್ಲೇ ಬಂದು ಇದ್ಬಿಟ್ಟಿದ್ರಿಂದ ನಮ್ಮ ಫ್ಯಾಮಿಲಿ ವಾಸ್ ಫುಲ್ ಸಪೋರ್ಟ್. ಆ್ಯಂಡ್ ಅಂಬರೀಷ್ ಅಂದರೆ ಎಲ್ಲರಿಗೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಜಾಸ್ತಿ ಪ್ರೀತಿ ಅಂಬರೀಷ. ನಮ್ಮ ತಾಯಿ ಅಂತೂ ಅವನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ರಮ್ಮ ಅಂದರೆ ಉಪ್ಪಿಟ್ಟು ಅಂತಿದ್ರು. ಗೊಬ್ಬರ ಎಲ್ಲ ನಾವು ತಿನ್ನ ಅಂದರೆ ನಮ್ಮ ತಾಯಿ ಪಾಪ ಅವನಿಗೋಸ್ಕರ ಆಗಲೇ ಕಲಸಿ ದೋಸೆ ಹಾಕ್ಕೊಡೋರು. ಆಮೇಲೆ ನಮ್ಮ ತಾಯಿ ನಾನ್ ವೆಜಿಟೇರಿಯನ್ ಅಡುಗೆ ಭಾಳ ಚೆನ್ನಾಗಿ ಮಾಡೋರು. ಸೊ ಎಲ್ಲ ಅವನು ಕಂಪ್ಲೀಟಾಗಿ ನಮ್ಮ ಥರನೇ ಒಂದು ಫ್ಯಾಮಿಲಿ ಮೆಂಬರ್ ಆಗಿದ್ದು. ಅವ್ರ ತಾಯಿ ಪಾಪ ನನ್ನ ಹತ್ರ ಮಾಡಿ ಕಳಿಸೋರು ನಾನ್ ವೆಜ್ನ. ಅವ್ನ ಮನೆಗೆ ಹೋಗ್ತಿರ್ಲಿಲ್ಲ, ತಂದೆ ಹತ್ರ ಜಗಳ ಆಡಿದ್ದಾನೆ ಅಂತ. ಒಂಥರ ಮುನಿಸು ಅಷ್ಟೇ, ಜಗಳ ಅಂದರೆ ಇನ್ನೇನು ಆ ಥರ ಅಲ್ಲ. ನನಗೆ ಕಾರ್ ಕೊಡಿಸ್ಲಿಲ್ಲ, ಅಷ್ಟೇ ಕೋಲ್ಡ್ ವಾರ್. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಕಾರ್ ವಿಚಾರಕ್ಕೆ ಅವ್ರ ತಂದೆ ಅವ್ರನ್ನ ನಂಬಲಿಲ್ಲ, ನನ್ನ ಕೈಲಿ ದುಡ್ಡು ಕೊಟ್ಬಿಟ್ಟು ಕಾರ್ ಕೊಡಿಸು ಅಂತೇಳಿ. ಈ ಥರದ್ದೇ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತಂತೆ. ಏನಂದರೆ ನಾಗರ ಹೌಸ್ ಸಿನಿಮಾಕ್ಕೆ ಅಂಬರೀಷ್ ಸರ್ನ ಸೆಲೆಕ್ಟ್ ಮಾಡ್ಕೊಳಕ್ಕೂ ಮುಂಚೆ ಅಂದರೆ ಅವರು ಎಲ್ಲೋ ಇಸ್ಪೀಟ್ ಆಡ್ತಿದ್ರಂತೆ, ನಿಮ್ಮ ತಮ್ಮನೇ ಸಂಗ್ರಾಮ್ ಸಿಂಗ್ ಅವ್ರನ್ನ ಕರ್ಕೊಂಡೋಗಿ ಮೂವಿಗೆ ಸೇರಿಸಿದ್ದು ಅಂತ. ಕರೆಕ್ಟ್. ಸರಿ, ಅದೇನಾಯಿತು, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ಅದು ಪ್ರೊಡ್ಯೂಸ್ ಮಾಡಿದ್ದು ವೀರಾಸ್ವಾಮಿ ಅವರು, ಅಂದರೆ ರವಿಚಂದ್ರನ್ ತಂದೆಯವರು. ನಮ್ಮ ತಂದೆಯವ್ರಿಗೂ ವೀರಾಸ್ವಾಮಿಯವ್ರಿಗೂ ಭಾಳ ಒಂದು ವ್ಯಾಪಾರ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರು. ಆಮೇಲೆ ಮೈಸೂರಿಗೆ ಬಂದರೆ ನಮ್ಮ ಮನೇಲಿ ಬಂದು ಊಟ ಮಾಡದೆ ಹೋಗ್ತಿರಲಿಲ್ಲ ವೀರಾಸ್ವಾಮಿಯವರು. ಯಾವಾಗ ನಾಗರಾವು ಮಾಡಿದ್ರು ಆವಾಗ ನನ್ನನ್ನು ಪ್ರೊಡಕ್ಷನಾಗಿ ಇಟ್ಕೊಂಡ್ರು. ನಾನು ಅಲ್ಲಿ ಪ್ರೊಡಕ್ಷನ್ನಲ್ಲಿ ಅವ್ರಿಗೆಲ್ಲ ಮೈಸೂರಿಗೆ ಹೊಸ ಜಾಗ ಅಲ್ಲ, ಬೆಂಗಳೂರಿಂದ ಬಂದವ್ರಿಗೆ ನಾನು ಪುಟ್ಟಣ್ಣವ್ರ ಜೊತೆಲೆಲ್ಲ ಅವ್ರಿಗೆ ಓಡಾಡಿ ದರಿಯಾ ದೌಲದ್ದು ಫೋಟೋ ಎಲ್ಲ ತೆಗೆದು ಅದನ್ನು ತೊಗೊಂಬಂದು ಕೊಟ್ಟು ಅದರಲ್ಲಿ ಸೆಟ್ಟೆಲ್ಲ ಹಾಕ್ಸಿದ್ದು. ಆವಾಗ ವಿಷ್ಣುವರ್ಧನ್ದು ಟ್ರಯಲಿಗೆ ಬಂದಿದ್ದರು ಫ್ಲೋರಲ್ಲಿ. ಅಂದರೆ ಅವಾಗೆಲ್ಲ ಫ್ಲೋರ್ನಲ್ಲಿ ಲೈಟ್ ಹಾಕಿ ಮೇಕಪ್ ಹಾಕಿ ಡ್ರೆಸ್ ಹಾಕಿ ಟೆಸ್ಟ್ ತೆಗಿಯೋರು, ನಮ್ಮ ಕ್ಯಾರೆಕ್ಟ್ರಿಗೆ ಈ ಹುಡುಗ ಸೂಟ್ ಆಗ್ತಾನ. ಹಾಗೆ 5-6 ಜನ ಬಂದಿದ್ದರು. ಅದರಲ್ಲಿ ವಿಷ್ಣುವರ್ಧನ್ ಕೂಡ ಒಂದು. ಆವಾಗ ಪುಟ್ಟಣ್ಣವರು ನಮ್ಮ ತಂದೆನ ಕಂಡ್ರೆ ಅವ್ರು ಭಾಳ ಇದು, ಸರ್ ಕನ್ನಡ ಇಂಡಸ್ಟ್ರಿ ಇವತ್ತು ಇರಬೇಕಾದ್ರೆ ನೀವೇ ಸರ್ ಅಂತ. ಪಾಪ ಅವರು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋರು. ಕೊನೆಗೆ ನಮ್ಮ ತಾಯಿ ಹೊರಗಡೆ ಪಿಕ್ಚರಲ್ಲಿ ಮಾಡ್ತಾನೇ ಇರಲಿಲ್ಲ, ಯಾವ ಹೊರಗಡೆ ಪಿಕ್ಚರಲ್ಲಿ ಯಾರು ಕರೆದ್ರೂ ಹೋಗ್ತಿರ್ಲಿಲ್ಲ. ಪಾಪ ರಾಜ್ಕುಮಾರ್ ಎಷ್ಟೋ ಸರಿ ಹೇಳಿ ಕಳಿಸೋರು ಪ್ರತಿಮಾದೇವ್ರನ್ನ ಕೇಳಿ ಅಂತ. ಆಮೇಲೆ ಮೈಸೂರು ಬಿಟ್ಟು ನಾನು ಮನೆಯೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತ. ಬಟ್ ಪುಟ್ಟಣ್ಣವರು ನಮ್ಮ ತಾಯಿನ ಒಪ್ಪಿಸಿ ನಮ್ಮ ತಂದೆನ ಒಪ್ಪಿಸಿ ನಾಗರಾವ್ ಪಾರ್ಟು ಮಾಡಿದ್ರು. ಆಗ ಅವ್ರ ಮನಸ್ಸಿನಲ್ಲಿ ಒಂದು ಈ ಜಲೀಲ್ ಅಂತ ಒಬ್ಬ ಇದ್ದಾನೆ, ಒಂದು ಕ್ಯಾರೆಕ್ಟರ್ ಬೇಕು ಅಂತಿದ್ದ ಡಿಸ್ಕಸ್ ಮಾಡ್ತಿದ್ದಾಗ ನನ್ನ ತಮ್ಮ, ಸರ್ ನನ್ನ ಫ್ರೆಂಡ್ ಇವನಿಗೆ ಎಲ್ಲರಿಗೂ ಅವಾಗ ಶತ್ರುಘ್ನ ಸಿನ್ಹಾ ಅಂತ ಕರಿತಾಯಿದ್ರು. ಆ ಸಿಗರೇಟ್ ಎಲ್ಲ ಹಾಕೋದೆಲ್ಲ ಮಾಡ್ತಿದ್ದ. ಸರಿ, ಬೆಳಿಗ್ಗೆ ಗೊತ್ತಾಗೋಯ್ತು ಅಂಬರೀಷನ್ಗೆ, ನನ್ನನ್ನು ಕರ್ಕೊಂಡೋಗಿದ್ದೇನೆ ಟೆಸ್ಟ್ ಮಾಡಿಸ್ತಾರೆ ಅಂತ. ಇವನು ಮನೆಯಿಂದನೂ ಪತ್ತೆ ಇಲ್ಲ, ಎಲ್ಲೂ ಇಲ್ಲ, ಯಾರೂ ಇಲ್ಲ. ಅವ್ನಿಗೆ ಇಷ್ಟ ಇರಲಿಲ್ಲ, ಸಿನಿಮಾನೇ ಇಷ್ಟ ಇರಲಿಲ್ಲ. ಕೊನೆಗೆ ಇವನ್ನೆಲ್ಲೋ ಇಸ್ಪೀಟ್ ಆಡ್ತಿದ್ದ. ಅಲ್ಲಿಗೆ ನನ್ನ ತಮ್ಮನಿಗೆ ಗೊತ್ತಿತ್ತು ಇವನ ಜಾಗಗಳು ಎಲ್ಲೆಲ್ಲಿ ಅಂತ. ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ನಂದೇ ಮೋಟರ್ ಸೈಕಲ್ ಕೂರಿಸ್ಕೊಂಬಂದು ಸರಿ ಬಣ್ಣ ಗಿಣ್ಣ ಹಾಕ್ಸಿ ಒಂದು ಶಾಟ್ ತೆಗೆದ್ರು. ಅದೇ ಆ ಸಿಗರೇಟ್ ಹಾಕೋ ಶಾಟೇ ಮಾಡಿದ್ದು. ಅವ್ರಿಗೆ ಇಂಪ್ರೆಸ್ ಆಯಿತು. ಅದೇ ಡೈರೆಕ್ಟ್ರ್ ನೋಡಿದ್ರು ಅಂಬರೀಷ್ನಲ್ಲಿ ಏನೋ ಇದೆ ಅಂತ. ಹಾಗೆ ಅಂಬರೀಷ್ಗೆ ಅಲ್ಲಿಂದ ಜಲೀಲ್ ಕ್ಯಾರೆಕ್ಟರ್ ಆದಮೇಲೆ ನಂದು ಅಂತ ಆದಮೇಲೆ ಒಂದು ಕೆರಿಯರೇ ಸ್ಟಾರ್ಟ್ ಆಗುತ್ತೆ. ಒಂದು ಕನ್ನಡಕ್ಕೊಂದು ಸಾಲಿಡ್ ಹೀರೋ.
ಸರ್, ಈಗ ಈ ಪೌರಾಣಿಕ ಸಿನಿಮಾ ಅಥವಾ ಕೌಟುಂಬಿಕ ಚಿತ್ರಗಳು ಅಥವಾ ಅಂದರೆ ಒಂದು ಲವ್ ಸ್ಟೋರಿ ಇರೋಂಥ ಸಿನಿಮಾಗಳು ಬರೋ ಟೈಮಲ್ಲಿ ನೀವು ಫಾರ್ ದ ಫಸ್ಟ್ ಟೈಮ್ ಪೊಲಿಟಿಕಲ್ ಸಿನಿಮಾ ಮಾಡ್ತೀರಾ ಅಂತ ಒಂದು ಸಿನಿಮಾ, ಅದು ಹೇಗೆ ಸರ್ ಡಿಸಿಷನ್ ತೊಗೊಂಡಿದ್ದು ನೀವು ಅಂತ? ಅಂದರೆ ಈ ಥರದೊಂದು ಸಿನಿಮಾ ಮಾಡಿನೂ ಸಕ್ಸಸ್ ಆಗ್ಬೋದು ಅಂತ ಹೇಗೆ ತೋರಿಸ್ಕೊಟ್ಟಿದ್ದು ನೀವು ಅಂತ? ನನಗೆ ಏನಾಯಿತು, ಕತೆ ಯಾವುದೇ ಡೈರೆಕ್ಟ್ರಿಗಾಗಲಿ ಎಲ್ಲ ಥಿಂಗ್ಸ್ ಆಮೇಲೆ ನೀವೇನು ಸೆಟ್ ಆಗ್ತೀರಾ, ನೀವೇನು ಹಾಡು ಮಾಡ್ತೀರಾ, ನೀವು ಯಾವ ಹೀರೋ ಆಗ್ತೀರಾ ಎಲ್ಲ ಬೇರೆ. ದಿ ಹೋಲ್ ಸೋಲ್, ಈಗ ಒಂದು ಬಾಡಿಗೆ ಹೇಗೆ ಒಂದು ಆತ್ಮ ಇರುತ್ತೋ ಹಾಗೆ ಒಂದು ಕತೆ, ಅದು ಭಾಳ ಇಂಪಾರ್ಟೆಂಟ್. ನೀವು ಎಷ್ಟೇ ಡೆಕೋರೇಟ್ ಮಾಡಿ, ಅದು ಡೆಡ್ ಬಾಡಿ ಥರ ಡೆಕೋರೇಷನ್. ನೀವು ಕಾಸ್ಟ್ಯೂಮ್ಸ್ ಹಾಕಿ, ನೀವು ಸಾಂಗ್ ತೊಗೊಂಡೋಗಿದ್ದೇನೆ ಪ್ಯಾರಿಸಲ್ಲೆಲ್ಲ ಮೂನಲ್ಲಿ ತೆಗೀರಿ, ಏನು ತೆಗೆದ್ರೂ ಕತೆ ಒಂದು ಆತ್ಮ, ಅದು ಆ ಆತ್ಮ ಅದರಲ್ಲಿತ್ತು. ನನಗೆ ಓದಿದಾಗ ಕೆಲವು ಎಲ್ಲರೂ ಸೆನ್ಸಾರೇ ಮಾಡಲ್ಲ, ಯಾರು ಇಂಡಿಯಾದಲ್ಲಿ ಅವಾಗ ತುಂಬ ಕಷ್ಟ ಆಯ್ತು ಸೆನ್ಸಾರ್ಗೆ. ನನಗೆ ಒಂದೊಂದು ಸರಿ ನಾನು ಸ್ವಲ್ಪ ಚಾಲೆಂಜ್ ಆಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಚಾಲೆಂಜ್ ಅದರಿಂದ ಇರಲಿ ಒಂದು ಟ್ರೈ ಮಾಡೋಣ ಅಂತ ಕೊನೆಗೆ ಅದನ್ನು ಮಾಡಿದ್ವಿ. ಅದರಲ್ಲಿ ಇದ್ದ ಸೀನ್ಗಳು ಅದು ಎಲ್ಲ ನೋಡಿ ಸೆನ್ಸಾರ್ನವರು ಎಂಟೈರ್ ಇಂಡಸ್ಟ್ರಿ ಸೆನ್ಸಾರ್ ದಿವಸ STD ಬೂತಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಮಡ್ರಾಸ್ಗೆ ಫೋನ್ ಮಾಡಿ ಸೆನ್ಸಾರ್ ಆಯ್ತಾ ಅಂತ. ನನಗೆ ಒಂಥರ ಹಾರ್ಟೆಲ್ಲ ಒಡೆದೋಗ್ಬಿಟ್ಟಿತ್ತು, ಏನಪ್ಪ ಇನ್ನೂ ಬಂದಿಲ್ಲ. ಪಿಕ್ಚರ್ ಮುಗಿದ ಮೇಲೆ ಆ ಮೆಂಬರ್ಸ್ ಎಲ್ಲ ಯಾವಾಗಲೂ ಡಿಸ್ಕಸ್ ಮಾಡ್ತಾರೆ, ಏನು ಕಟ್ ಕೊಡಬೇಕು ಅಂತ. ಪಿಕ್ಚರ್ ಮುಗಿದು 1 ಗಂಟೆ ಆಗಿದೆ, ಇವ್ರು ಯಾರು ಹೊರಗಡೆನೇ ಬರ್ತಿಲ್ಲ ಮೆಂಬರ್ಸು ಮಡ್ರಾಸ್ನಲ್ಲಿ ಸೆನ್ಸಾರು. ನನಗೆ ಒಂಥರ ಬೆವ್ರು ಸ್ಟಾರ್ಟ್ ಆಗೋಯ್ತು. ಸರಿ ನೋಡೋಣ ಏನಾಗುತ್ತೆ, ಅವ್ನು ಬ್ಯಾನ್ ಮಾಡ್ತಾನೆ, ಕೋರ್ಟ್ಗೆ ಹೋಗ್ಬೋದಾ ಏನು ಅಂತ ಅದ್ರದ್ದು ಯೋಚನೆ ಬರ್ತಾಯಿತ್ತು. ಕೊನೆಗೆ ಒಬ್ಬರು ಹೊರಗಡೆ ಬಂದರು, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ರಿಪೋರ್ಟರ್ ಆಗಿದ್ರು. ಅವ್ರು ಹೇಳಿದ್ರು, ವಾಟ್ ಎ ಫಿಲಮ್ ಯು ಹ್ಯಾವ್ ಮೇಡ್, ದಿಸ್ ಕೈಂಡ್ ಆಫ್ ಫಿಲಮ್ ಶುಡ್ ಕಮ್ ಟು ಇಂಡಿಯಾ ಅಂತ ಅವ್ರು ಹೇಳ್ಬಿಟ್ಟು ನನ್ನ ಬೇಷ್ ಅಂದ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಎಲ್ಲ ಬಂದರು, ಜಸ್ಟ್ ಓನ್ಲಿ 2 ಕಟ್ಸ್ ನಿಮ್ದು ಉಗ್ರ ಇದರಲ್ಲಿ 2 ಕಡೆ ಇದಿದೆ, ನೀವು ಇದು ಮಾಡಿ, ವೆರಿ ಬ್ಯೂಟಿಫುಲ್ ಫಿಲಮ್ ಅಂದರು. ಕೊನೆಗೆ ಎಲ್ಲರೂ ಶಾಕ್ ಆಗ್ಬಿಟ್ರು, ಏನು ಸೆನ್ಸರ್ ಆಗೋಯ್ತಲ್ಲ ಈ ಪಿಕ್ಚರು ಅಂತ. ಅದಕ್ಕೆ ದುಡ್ಡು ಹಾಕಿದವ್ರು KCN ಚಂದ್ರು, ಅದಕ್ಕೆ ನಮ್ಮ ಮಾರುತಿ ವೇಣು ಅಂತ ಇಬ್ಬರು ಪ್ರೊಡ್ಯೂಸರು, ಬಟ್ ಮೇಜರ್ ಫೈನಾನ್ಸು KCN ಚಂದ್ರ. ಅವರು ನನಗಿದೇನು ಇಷ್ಟ ಆಗಲಿಲ್ಲ ಬಾಬು, ಇವ್ರು ಹೇಳ್ತಿರ್ಬೋದು ಏನು ರೀ ಡಬ್ಬಾ ಪಿಕ್ಚರ್ ಇದು, ಇದರಲ್ಲಿ ಲವ್ ಇಲ್ಲ, ಲಕ್ಷ್ಮಿ ಅಂತ ನಾನಿನ್ನ ಮರೆಯಲಾರೆ ಆಗಿ ಮಾಡಿರೋ ಅಂಥ ಪಿಕ್ಚರು, ಆಕೆಯನ್ನು ಇಟ್ಕೊಂಡು ಜೂಲಿ ಗೀಲಿ ಎಲ್ಲ ಆಗಿದೆ, ನೀವು ಅವಳನ್ನ ಫಸ್ಟ್ ಹೆಂಡ್ತಿಲೇ ಬಸ್ರಿ ಮಾಡಿಬಿಟ್ಟಿದ್ದೀರಾ, ಫಸ್ಟ್ ಸೀನಲ್ಲೇ ಆಕೆನ ಇದು ಮಾಡಿಬಿಟ್ಟಿದ್ದೀರಾ, ಪಿಕ್ಚರಲ್ಲಿ ರೊಮ್ಯಾನ್ಸೇ ಇಲ್ಲ. ಸರ್ ಕತೆ ಇದು, ಈಗ ರೊಮ್ಯಾನ್ಸ್ ಎಲ್ಲ ಇದಕ್ಕೆ ತೆಗಿಯೋಕ್ಕೆ ಆಗೋದಿಲ್ಲ ಈ ಕತೆಗೆ. ನನಗೇನೋ ನಂಬಿಕೆ ಇಲ್ಲಪ್ಪ, ಈ ಪಿಕ್ಚರ್ ಓಡೋದಿಲ್ಲ ಅಂದರು. ಆಯಿತು ಬಿಡಿ ಅಂತ ಹೇಳಿದೆ. ಕೊನೆಗೆ ಬೆಂಗಳೂರಿಗೆ ಬಂದು ನನ್ನ ತಗೊಂಡು ಎಲ್ಲೋ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು, ಹೋಟ್ಲಿಗೂ ಬಿಡಲಿಲ್ಲ, ಯಾಕೆಂದರೆ ಪಿಕ್ಚರ್ ಸುಮಾರು ಇದು ಓಡಲ್ಲ ಅಂತ. ಮಧ್ಯಾಹ್ನ ಶೋ ಆದಮೇಲೆ ಹೋಲ್ ಇಂಡಿಯಾನೇ ಇದಾಯಿತು. ಅದರಲ್ಲಿಗೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಸಮ್ಟೈಮ್ಸ್ ಇಟ್ ಮೇ ಬಿ ಒಂದು ಅಪೋಸಿಟ್ ಸೈಡು ಆಗ್ಬೋದು. ನಾವು ಏನೋ ತುಂಬ ಸಕ್ಸಸ್ ಅಂದ್ಕೊಂಡಿರ್ತೀವಿ, ಅದು ಫೇಲ್ಯೂರ್ ಆಗ್ಬೋದು. ಇದು ಫೇಲ್ ಆಗುತ್ತೆ ಅಂತ ಇಟ್ಕೊಂಡಿರ್ತೀವಿ, ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಜನ ಡಿಸೈಡ್ ಮಾಡ್ತಾರಲ್ಲ ಥಿಯೇಟ್ರ್ ಒಳಗಡೆ, ಅದು ಯಾವ ಎಲಿಮೆಂಟನ್ನ ಇಷ್ಟಪಡ್ತಾರೆ, ಯಾವ ಎಮೋಷನ್ ಇರ್ತಾರೆ, ಯಾವ ಕಾಮಿಡಿ ಮಾಡ್ತಾರೆ ಅನ್ನೋದು ಇವತ್ತವರೆಗೂ ವರ್ಲ್ಡಲ್ಲಿ 10,000 ಅಲ್ಲ 50,000 ಲಕ್ಷ ಸಿನಿಮಾ ಆಗಿದೆ, ಒಬ್ರಿಗೂ ಇವತ್ತು ಹೇಳೋಕ್ಕಾಗಲ್ಲ. ಬಹುಶಃ ಇಂಡಸ್ಟ್ರಿಗೂ ಆ ಚೇಂಜ್ ಬೇಕಿತ್ತು ಅನ್ಸುತ್ತಲ್ಲ ಸರ್? ಅದು ಎಂಥ ಚೇಂಜ್ ತಗೋತು ಅಂದರೆ, ಎಂಟೈರ್ ಇಂಡಿಯಾ ವಾಸ್ ಇನ್ ಬ್ಯಾಂಗ್ಳೂರ್. ಧರ್ಮೇಂದರ್ ವಾಸ್ ದೇರ್, ಅಮಿತಾಬ್ ಬಚ್ಚನ್ ಕಡೆಯಿಂದ ಕಾದರ್ ಖಾನ್ ಬಂದಿದ್ದರು, ಮಿಥುನ್ ಚಕ್ರವರ್ತಿ ಎಲ್ಲರೂ ಬಂದಿದ್ದರು. ನನಗೆ ಆವತ್ತಿನ ದಿವಸ ಇದನ್ನು ಅಮಿತಾಬ್ ಬಚ್ಚನ್ ಜೊತೆ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ನಮ್ಮ ಚಂದ್ರು ಅವ್ರು ಏನು ಮಾಡಿದ್ರು, ಅವ್ರಿಗೆ ಪದ್ಮಾಲಯ ಅಂತ ಒಂದು ಕೃಷ್ಣ ಅವ್ರ ಕಂಪ್ನಿ ತುಂಬ ಕ್ಲೋಸ್ ಆಗಿದ್ದರು. ಅವ್ರಿಗೆ ಪ್ರಾಮಿಸ್ ಕೊಟ್ಬಿಟ್ರು. ಸರಿ ವಿಧಿ ಇಲ್ಲದೆ ನಾನು ಒಪ್ಕೊಂಡೆ. ಬಟ್ ಒಂದು ಕಂಡೀಷನ್ ಏನು ಹೇಳಿದ್ರು ಅವರು, ಬಾಬು ಡೈರೆಕ್ಷನ್ ಕೊಟ್ಟರೆ ಮಾತ್ರ ನಾನು ರೈಟ್ಸ್ ಕೊಡ್ತೀನಿ, ಇದನ್ನು ಕೊಡಲ್ಲ ಅಂತ ಪಾಪ ಹೇಳಿದರು. ಆಮೇಲೆ ಅಮಿತಾಬ್ ಬಚ್ಚನ್ ಫೀಲ್ ಮಾಡಿದ್ರು, ಅಯ್ಯೋ ಎಂಥ ಒಳ್ಳೆ ಕತೆ ಅಂತ. ಧರ್ಮೇಂದ್ರನ ಹತ್ರ ಫೀಲ್ ಮಾಡಿದ್ರು. ನಾನು ಹೇಮಮ್ಮಲ್ಲಿ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೆ ಅವ್ರ ಪಿಕ್ಚರ್ ಡೈರೆಕ್ಟ್ ಮಾಡುವಾಗ. ಆವಾಗ ಧರ್ಮೇಂದ್ರ ಸಿಕ್ಕಿದಾಗ, ಮೇ ಅಭಿ ಭಿ ನೈ ಭೂಲೂಂಗಾ ಆಪ್ಕಾ ಪಿಕ್ಚರ್ ಕಾ ರೈಟ್ಸ್ ಹಮ್ಕೋ ನೈ ದಿಯಾ ಆಪ್ನೆ ಅಂತ ಹೇಳೋರು. ಸರ್, ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ಅಂದರೆ ಕನ್ನಡ ಇಂಡಸ್ಟ್ರಿ ಆ ಟೈಮಿಗೆ ಎಷ್ಟು ಹೆಸರು ಮಾಡಿತ್ತು. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ಯಾನ್ ಇಂಡಿಯಾ ಮೂಲಕನೇ ಎಲ್ಲರೂ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿನೇ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ ಅಂತ. ಬಟ್ ನೀವು ಹೇಳ್ತಿರೋ ಸ್ಟೋರೀಸ್ ಎಲ್ಲ ಕೇಳ್ತಾರೆ, ಕನ್ನಡ ಇಂಡಸ್ಟ್ರಿ ಯಾವತ್ತೋ ಬೆಳೆದಿದೆ, ಎಷ್ಟೋ ಮಟ್ಟಿಗೆ ಬೆಳೆದಿದೆ. ಇದೊಂದು ತಪ್ಪು ಕಲ್ಪನೆ ಅನ್ಸಲ್ಲ ಸರ್? ನನಗೆ ತಿಳಿದ ಮಟ್ಟಕ್ಕೆ, ನನಗೆ ಯಾವಾಗ ನಾನು ಇಂಡಸ್ಟ್ರಿಗೆ ಡೈರೆಕ್ಟ್ರಾಗಿ ಫುಲ್ ಫ್ಲೆಡ್ಜ್ ಡೈರೆಕ್ಟ್ರಾಗಿ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದಾಗ
ಕರ್ನಾಟಕದಲ್ಲಿ ಪ್ರತಿ ಶುಕ್ರವಾರ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ ಹಿಂದಿಯವರು ಬಂದು ಶುಕ್ರವಾರ ಇಲ್ಲಿದ್ದು ಯಾವ್ಯಾವ ಪಿಕ್ಚರ್ ನಡೀತಿದೆ ಅಂತ ನೋಡ್ಬಿಟ್ಟು ಅದ್ರ ರೈಟ್ಸ್ ತೊಗೊಂಡು ಹೋಗೋರು. ಆ ಥರ ಹಲವಾರು ಪಿಕ್ಚರ್ಗಳು ಆಗಿದೆ. ಕನ್ನಡದಲ್ಲಿ ಕಥೆಗಳು ತುಂಬ ಇದೆ. ಇವತ್ತೇನಾಗಿದೆ ಅಂದರೆ ಇವತ್ತೊಂದು ಹೊಸ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಅನ್ನೋದು. ತಪ್ಪಲ್ಲ, ಪ್ಯಾನ್ ಇಂಡಿಯಾ ಬೇಕು. ಬಟ್ ಪ್ಯಾನ್ ಇಂಡಿಯಲ್ಲಿ ನಾನೀಗ ರಿಷಬ್ ಶೆಟ್ಟಿನ ಲೈಕ್ ಮಾಡ್ತೀನಿ. ಯಾತಕ್ಕೆಂದರೆ ಕನ್ನಡದ ಮಣ್ಣಿನ ವಾಸನೆ ಇದನ್ನು ತಗೊಂಡು ಹೋದ್ರು ಅವರು. ಆ ಥರ ಪಿಕ್ಚರ್ಸ್ ಮಾಡ್ಬೇಕು ನಾವು. ಬರೀ ಈಗ ನಾವು ಯಾವುದೋ ತೆಲುಗುಗೋ ತಮಿಳಿಗೋ ಮಾಡೋವಂಥ ಪಿಕ್ಚರ್ನ ಆ ಕತೆ ತೊಗೊಂಬಂದು ಮತ್ತು ಕನ್ನಡದಲ್ಲಿ ಮಾಡಿ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಹೆಸರಿಟ್ರೆ ಅದು ನನಗದು ಮನಸ್ಸಿಲ್ಲ. ರಿಷಬ್ ಶೆಟ್ಟಿ ನೋಡಿ ಈಗ ಅಂಥ ಒಂದು ಕಾನ್ಸೆಪ್ಟನ್ನ ಎತ್ಕೊಂಡ್ರು. ಈ ಥರ ನೂರಾರು ಕತೆಗಳಿದೆ. ನಾನು ಮೊನ್ನೆ ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಾವು 1 ಸಿನಿಮಾಗಳು 1-2 ಮಾಡಿದೆ. ಆ ರೈಟ್ರ್ಗಳದ್ದು ಪುಸ್ತಕಗಳು ತುಂಬ ಇದೆ. ನೀವೇನಾದರೂ ಸ್ಪೆಷಲ್ ಇನ್ಸೆಂಟಿವ್ ಕೊಟ್ಟು ಆ ಪಿಕ್ಚರ್ಸ್ ಎಲ್ಲ ಮಾಡಿ ಸರ್, ವರ್ಲ್ಡ್ಗೆ ಗೊತ್ತಾಗಲಿ ಕನ್ನಡದಲ್ಲಿ ಎಂಥ ಒಂದು ಕಂಟೆಂಟ್ ವೈಸ್ ಎಂಥ ಬ್ಯೂಟಿಫುಲ್ ರಿಚ್ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಾಗಲಿ. ಈಗ ನಮಗೆ ಗೊತ್ತು, ನಾವು ಬಾವಿಲಿರೋ ಕಪ್ಪೆ ಆಗಬಾರ್ದು, ನಾವು ಹೊರಗಡೆ ಬರಬೇಕು ಅಂದರೆ ಥ್ರೂ ಫಿಲಮ್ಸ್. ನಾವು ಯಾವುದೋ ಒಂದು ಸೌಂಡ್ ಆಫ್ ಮ್ಯೂಸಿಕ್ ನೋಡ್ತೀವಿ, ಆಸ್ಟ್ರಿಯಾದಲ್ಲಿ ನಡೆಯೋದು ಎಕ್ಸ್ಟ್ರಾರ್ಡಿನರಿ ಅಂತೀವಿ. ನಾವ್ಯಾಕೆ ಇಲ್ಲಿಂದ ಮಾಡಿ ತೊಗೊಂಡೋಗಿ ಅಲ್ಲಿಗೆ ತೋರಿಸ್ಬಾರ್ದು? ಇವಾಗ ನೋಡಿ ಸರ್, ಈ ಕೊರಿಯನ್ ಕಲ್ಚರ್ ಇದೆಲ್ಲ ಬರುತ್ತಲ್ಲ ಸರ್, ಅದು ಹೆಂಗಂದ್ರೆ ನಮಗೆಲ್ಲ ಗೊತ್ತಾಗ್ಬಿಟ್ಟು ನೋಡಿ. ಈಗ ಮೊನ್ನೆ ನನಗೆ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟ್ ಹೇಳ್ತಿದ್ರು, ಒಂದು ಜಾಪನೀಸ್ ಪಿಕ್ಚರ್ ಮೊನ್ನೆ ಕಾರ್ಟೂನ್ ಪಿಕ್ಚರು ಅದನ್ನು ಹಿಂದಿಗೆ ಡಬ್ ಮಾಡಿ ಹಾಕಿದಾರಂತೆ. ಅದು ಸೆನ್ಸೇಷನ್ ಹಿಟ್ಟು ಬೆಂಗಳೂರಲ್ಲಿ ಸೆನ್ಸೇಷನ್ ಇಟ್ಟು 100 ಕಡೆ ಸಿನಿಮಾ, ಇಂದ್ರಾನಗರು, ಕೋರಮಂಗಲ, ಇತ್ಲ ಕಡೆ ಚಾಮರಾಜಪೇಟೆ ಎಲ್ಲನೂ ಸುತ್ತಾನೇ ಇದೆಯಂಥದ್ದು. ಅಂದರೆ ಒಂದು ಕಲ್ಚರ್ನ ಡಿಪೆಕ್ಟ್ ಮಾಡುವಂಥ ಪಿಕ್ಚರು, ಅದಕ್ಕೆ ಮಣ್ಣಿನ ಕಥೆನೇ ಆಗಬೇಕು. ಈಗ ನಮ್ಮ ಬಂಗಾರದ ಮನುಷ್ಯ, ನಮ್ಮ ಗೆಜ್ಜೆ ಪೂಜೆ ಎಲ್ಲ ವೇರ್ ವಿ ಹ್ಯಾವ್ ಆ ಗೆಜ್ಜೆ ಪೂಜೆ ಕಾನ್ಸೆಪ್ಟ್ ಇದ್ದೇ ಇದೆ. ನಾಗರಾವು ನಮ್ಮದು ಅದು ಒಂದು ಲವ್ ಸ್ಟೋರಿ. ಆ ಥರ ಒಳ್ಳೊಳ್ಳೆ ಕಥೆಗಳಿದೆ. ಅದನ್ನು ನಾವು ಮಾಡಿದ್ರೆ ಖಂಡಿತ ಕನ್ನಡಕ್ಕೆ ಈಗಾಗಲೇ ಒಳ್ಳೆ ಹೆಸರಿದೆ. ಕನ್ನಡಕ್ಕೇನು ಹೆಸರಿಲ್ಲ ಅಂತಲ್ಲ, ಬಟ್ ಕೆಲವರು ಆ ಥರ ಪಡ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲದೇ ಸಿನಿಮಾ ಮಾಡ್ತಾರೆ, ಅಲ್ಲಿ ಏಟ್ ತಿಂತಾ ಇದ್ದಾರೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಅಂದರೆ ಕನ್ನಡ ಕಲ್ಚರ್ ಎಷ್ಟು ರಿಚ್ ಇದೆ, ಆಮೇಲೆ ಆಗಿನ ಕಾಲಕ್ಕೆ ಸಾಕಷ್ಟು ಸಿನಿಮಾಗಳು ಹೆಸರು ಮಾಡಿದ್ವು ಅಂತ. ನನಗೊಂದು ಕ್ಯೂರಿಯಾಸಿಟಿ ಇದೆ ಸರ್, ಆಗಿನ ಕಾಲಕ್ಕೆ ಕನ್ನಡದ ಯಾವ ಸಿನಿಮಾಗಳು ಇಡೀ ದೇಶನೇ ಶೇಕ್ ಮಾಡಿದ್ವು ಸರ್? ಎಲ್ಲ ಪಿಕ್ಚರಮ್ಮ. ಈಗ ಉದಾಹರಣೆಗೆ ನಮ್ಮ ಅಂತ ತಗೊಳ್ಳಿ, ಬಂಗಾರದ ಮನುಷ್ಯ ತಗೊಳ್ಳಿ, ಶರಪಂಜರ ತಗೊಳ್ಳಿ, ಶುಭಮಂಗಳ ತಗೊಳ್ಳಿ, ಸಿದ್ಲಿಂಗ್ನ ಭೂತಯ್ಯನ ಮಗ ಅಯ್ಯೋ, ಎಕ್ಸ್ಟ್ರಾರ್ಡಿನರಿ. ಭೂತಯ್ಯನ ಮಗ ಅಯ್ಯೋ ಎಷ್ಟು ಕಡೆ ತಿರುಗಿಬಿಡ್ತು. ಬೇಕಾದಷ್ಟು ಚಿತ್ರಗಳು ಆ ಥರದ್ದು ಕನ್ನಡದಲ್ಲಿ ಬಂದಿದೆ. ಅದಕ್ಕೆಲ್ಲ ಕನ್ನಡದ ಮಣ್ಣಿನ ವಾಸನೆ, ಕನ್ನಡದ ಮಣ್ಣಿನ ಕಥೆಗಳವೆಲ್ಲ ಅದೇ ಹಿಟ್ಟಾಗಿರೋದು. ನಮ್ಮ ಬಂಧನ, ನಮ್ಮ ಮುತ್ತಿನಾರ ಎಲ್ಲ ಇಟ್ ಇಸ್ ಆಲ್ ದಿ ಸಾಯಿಲ್ಸ್ ಸ್ಟೋರಿ. ನಮ್ಮ ಮುತ್ತಿನಾರ ಕೊಡಗಿನಲ್ಲಿ ಇವತ್ತಿಗೂ ನೆನ್ನೆ ಯಾರೋ ಹೇಳ್ತಿದ್ರು, ಸರ್ ಮುತ್ತಿನಾರ ನೋಡಿದ್ಮೇಲೆ ಎಷ್ಟೋ ಜನ ಹೋಗಿ ಆರ್ಮಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ. ಹಾಗೆ ಆ ಇನ್ಸ್ಪಿರೇಷನ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲ ಸಿನಿಮಾ ನೋಡಿ ಭಯ ಆಗ್ಬಿಟ್ಟಿತ್ತು ಸರ್, ಮತ್ತೆ ನೋಡೋಕೆ ಧೈರ್ಯನೇ ಅಂದರೆ ಒಂಥರ ಅಂದರೆ ತುಂಬ ಇಮೋಷ್ನಲಿ ಸಖತ್ ಟ್ರಾಜಿಡಿ ಅಂತ ಅದು. ಟ್ರಾಜಿಡಿ ಶೇಕ್ಸ್ಪಿಯರ್ ಬರೆದಿರೋದೆಲ್ಲ ಟ್ರಾಜಿಡಿನೇ. ಹೌದು, ಅಂದರೆ ನಾವೆಲ್ಲ ಸಣ್ಣ ವಯಸ್ಸಲ್ಲಿ ನೋಡುವಾಗ ಹಂಗೆ ಅನ್ಸೋದಲ್ಲ ಸರ್, ತುಂಬ ಒಂಥರ ಭಯ ಆಗೋದು. ಆಮೇಲೆ ಇವಾಗ ಅನ್ಸುತ್ತೆ ಸರ್ ಆ ಸಿನಿಮಾ ಎಷ್ಟು ಫೀಲಿಂಗ್ಸ್ ಇದೆ ಅದರಲ್ಲಿ, ಆಮೇಲೆ ದೇಶಭಕ್ತಿ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದೀರಿ, ಆಮೇಲೆ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅದರಲ್ಲಿ. ಅದೆಲ್ಲ ನೇಟಿವಿಟಿ. ಹೌದೌದು ಸರ್, ನಾನು ನೋಡಿ ಕೊಡಗಿನ ಭಾಷೆ ಯೂಸ್ ಮಾಡಿದ್ದೆ. ಹೌದು ಸರ್, ನೀವು ಹೇಳ್ತಾ ಇದ್ರಿ ಅಂಬರೀಶ್ ಸರ್ ಬಂದು 2 ವರ್ಷ ಮನೆಯಲ್ಲೇ ಇದ್ಬಿಟ್ರು, ನಿಮ್ಮ ತಾಯಿ ಅವರಿಗೋಸ್ಕರ ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ರು ಅಂತ. ಆ್ಯಕ್ಚುಲಿ ನೀವಿಬ್ಬರು ಫ್ರೆಂಡ್ಶಿಪ್ ಶುರುವಾಗಿದ್ದು ಹೇಗೆ ಸರ್? ಹೇಗೆ ನನಗೆ ಫ್ರೆಂಡ್ಶಿಪ್ ಇರಲಿಲ್ಲ ಅಂಬರೀಷಿಗೆ, ನನ್ನ ತಮ್ಮನ ಫ್ರೆಂಡ್ಶಿಪ್. ಓಕೆ. ನಮ್ಮ ಮನೆ ಹತ್ರ ಒಂದು ಕಟ್ಟೆ ಇದೆ ಸರಸ್ವತಿಪುರಮಲ್ಲಿ, ಈಗಲೂ ಆ ಮನೆ ಹತ್ರ ಕಟ್ಟೆ ಇದೆ. ಅಲ್ಲಿ ಆ ಕಟ್ಟೆಗೆ ಎಲ್ಲರೂ ಅಲ್ಲಿ ಎಕ್ಸ್ಟೆನ್ಷನ್ ಎಲ್ಲ ಬಂದು ಕೂತ್ಕೊಳ್ಳೋರು. ನಮ್ಮ ಮಿನಿಸ್ಟ್ರು ಒಬ್ಬರು ಮೊನ್ನೆ ಸಿಕ್ಕಿದ್ರು, ವಿಶ್ವನಾಥ್ ಅವರು, ನಿಮ್ಮ ಮನೆ ಕಟ್ಟೆಯಿಂದನೇಪ್ಪ ಅಂತ. ಆಮೇಲೆ ಮಾಧುಸ್ವಾಮಿ ಸಿಕ್ಕಿದ್ರು, ಅವರು ನಾನು ನಿಮ್ಮ ಮನೆ ಕಟ್ಟೆಯಿಂದ. ಹಾಗೆ ಅಂಬರೀಷ್ ಅಲ್ಲಿ ಬಂದು ಕೂತ್ಕೋತಿದ್ದ ನನ್ನ ತಮ್ಮನ ಜೊತೆಯಲ್ಲಿ. ಸೊ ನಾನು ಅಲ್ಲಿಗೆ ಆ ಕಟ್ಟೆಯಲ್ಲಿ ಹೋಗಿ ಕೂತ್ಕೊಂಡಾಗ ಅಲ್ಲಿಂದ ಫ್ರೆಂಡ್ಶಿಪ್ ಆಯಿತು. ನನ್ನ ಹತ್ರ ಒಂದು ಜಾವಾ ಮೋಟರ್ ಸೈಕಲ್ ತಗೊಂಡಿದ್ದೆ ನಾನು. ಅದ್ರ ಮೇಲೆ ಅಂಬರೀಷಿಂಗೆ ತುಂಬ ಕಣ್ಣು. ನನ್ನ ಮೋಟ್ರ್ ಸೈಕಲ್ ತಗೊಂಡು ನಾನು ದಿನ ಅದಕ್ಕೆ ಸೌಂಡ್ ಬರ್ದಂಗೆ ಹಾಕ್ಸಿಡೋದು, ರಾತ್ರಿ ಹೊತ್ತು ಅವ್ನು ತೆಗೆದ್ಬಿಟ್ಟು ಅದನ್ನು ಜೋರಾಗಿ ಸೌಂಡ್ ಮಾಡ್ಕೊಂಡು ಓಡಿಸೋದು. ಹೀಗಾಗಿ ಜಾವ ಅನ್ನೋದೇ ಒಂದಿದು ಚಾಲೆಂಜು. ಅದನ್ನು ಅಲ್ಲಿಂದ ಮೋಟರ್ ಸೈಕಲ್ನಿಂದ ಫ್ರೆಂಡ್ಶಿಪ್ ಆಯಿತು. ತುಂಬ ಡೀಪ್ ಫ್ರೆಂಡ್ಶಿಪ್ ಆಗೋಯ್ತು.
ನೀವು ಹೇಳ್ತಾ ಇದ್ರಿ ಸರ್, ಆಗಿನ ಕಾಲದಲ್ಲೆಲ್ಲ ಅಣ್ಣವ್ರ ಸಿನಿಮಾಗೆ ಮಾತ್ರನೇ ಈ ಚಿಲ್ಲರೆ ಎಲ್ಲ ತಗೊಂಡ್ಬಂದು ನಾವು ಅಭಿಮಾನಿಗಳು. ಅಲ್ಲ, ನಾವು ತೊಗೊಂಡೋಗಿದ್ದೀವಿ, ನಾನು ಅಂಬರೀಷ ತೊಗೊಂಡೋಗಿದ್ದೀವಿ, ಚಿಲ್ಲರೆ ತೊಗೊಂಡು ಸಂಪತ್ತಿಗೆ ಸವಾಲಲ್ಲಿ ಯಾರೇ ಕೂಗಾಡಲಿ ಹಾಡಿಗೆ ಎಸ್ತಿದ್ದೀವಿ. ಅಂತ ರೆಸ್ಪಾನ್ಸ್ ಸಿಕ್ಕಿದ್ದು ಅಂತ ಸಿನಿಮಾಗೆ ಸರ್. ಹೌದು. ಅದು 1 ವರ್ಷ ರನ್ ಆದಂಥ ಸಿನಿಮಾ 3 ಕೇಂದ್ರಗಳಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ಒಂದೊಂದು ಸರಿ ಈ ಸೈಕಾಲಜಿ ಆಫ್ ದಿ ಆಡಿಯನ್ಸ್ ಇದೆಯಲ್ಲ, ಅದು ಗೊತ್ತೇ ಆಗೋದಿಲ್ಲ ಹೆಂಗೆ ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ನಾಗರಹೊಳೆ ಡೈರೆಕ್ಟ್ ಮಾಡಿ ಅಂಬರೀಷಂದು ಸೀನ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಹಾಡು, ಅವನ ಸೀನ್ಗಳು ಅವನದೆಲ್ಲನೂ 77ನೇ ಇಸ್ವಿಲಿ ನಾನು ಥಿಯೇಟ್ರಲ್ಲಿ ನೋಡಿದಾಗ ಜನ ಕ್ಲಾಪ್ ಹೊಡೆದು ಅವನಿಗೆ ಎಸಿತಿದ್ರು. ಮೊನ್ನೆ ನಂದು 50ನೇ ವರ್ಷದ ಫಂಕ್ಷನ್ನಲ್ಲಿ ಕಲಾವಿದರ ಸಂಘದಲ್ಲಿ ಆ ಪಿಕ್ಚರ್ನ ರೀಶೆಡ್ಯೂಲ್ ಮಾಡಿ ಹಾಕಿದ್ರು. ಯಾವತ್ತು 77ನೇ ಇಸ್ವಿಲಿ 50 ವರ್ಷದ ಹಿಂದೆ ಜನ ಚಪ್ಪಾಳೆ ತರ್ತಿದ್ರು, ಇವತ್ತಿಗೂ ಅದೇ ಹೊಡಿತಿದ್ರು. ಅಂದರೆ ಸೈಕಾಲಜಿ ಹೇಗೆ ಒಂದು ಜನ್ರೇಷನ್ ಆಗೋಯ್ತು, ಸೆಕೆಂಡ್ ಜನ್ರೇಷನ್ನು ಅದೇ ಪಾಯಿಂಟಿಗೆ. ಹಾಗೆ ನಂಗೆ ಸಿಂಹದ ಮರಿ ಸೈನ್ಯಲ್ಲಿ ಏನಾಯಿತು, ನಾನು ಪ್ಯಾರಿಸ್ಗೆ ಹೋಗಿದ್ದೆ. ಅರ್ಜುನ್ ಸರ್ಜಾದು ಇಲ್ಲೆಲ್ಲಿ ಕ್ಲಾಪ್ ಹೊಡಿತಿದ್ರು ಅಲ್ಲಿ ವರ್ಲ್ಡ್ ಚಿಲ್ಡ್ರನ್ಸೇ ಬಂದಿದ್ದರು, ಚೈನಾದಿಂದ, ಕೊರಿಯಾದಿಂದ, ಅಮೇರಿಕಾದಿಂದ, ಎಲ್ಲ ಕಡೆ. ಅದು ವರ್ಲ್ಡ್ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್. ಅಲ್ಲಿ ಹಾಕಿದಾಗ ಇಲ್ಲಿ ಎಲ್ಲಿ ಕ್ಲಾಪ್ ಹೊಡಿತಿದ್ರು ಅಲ್ಲಿಗೆ ಕ್ಲಾಪ್ ಹೊಡಿತಿದ್ರು. ಅದರಿಂದ ಹ್ಯೂಮನ್ ಸೈಕಾಲಜಿನಲ್ಲಿ ಅದು ಒಂದು ಮಾಸ್ ಜನ ನೋಡುವಾಗ ಒಂದೇ ಪಾಯಿಂಟಲ್ಲಿ ಲೈಕ್ ಮಾಡ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು ಅವರು. ಅಲ್ಲ, ಅವರು ಬ್ರೂಸ್ಲಿ ಅಂತಾನೆ ಕರೀತಾರೆ. ಓಕೆ ಸರ್, ಇನ್ನು ನಾವೆಲ್ಲ ತುಂಬ ಹೆಮ್ಮೆ ಪಡುವಂಥ ವಿಚಾರ ಅದು ಏನಂದರೆ ಅಂಥ ಒಟ್ಟು 7 ಭಾಷೆಗಳಿಗೆ ರೈಟ್ಸ್ ಸೇಲ್ ಆಗುತ್ತೆ, ಎಲ್ಲಾದರೂ ನೀವೇ ಡೈರೆಕ್ಟ್ ಮಾಡ್ತೀರಿ. ಅದು ಹೆಂಗೆ ಸರ್, ಕಷ್ಟ ಆಗಲಿಲ್ಲ ಸರ್ ನಿಮಗೆ? ನನಗೆ ಬೇಜಾರಾಯಿತು, ಟು ಬಿ ಫ್ರ್ಯಾಂಕ್. ಯಾಕೆ ಅಂತ ಹೇಳಿದ್ರೆ ನನಗೆ ಕ್ರಿಯೇಷನ್ಗೆ ಏನು ಕೆಲಸನೇ ಇರಲಿಲ್ಲ. ಬಿಕಾಸ್ ಒಂದು ಸರಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ಕನ್ನಡ, ನನಗೆ ಬೋರ್ ಹೊಡಿತಾ ಸ್ಟಾರ್ಟ್ ಆಗೋಯ್ತು. ಇನ್ಮೇಲೆ ರೀಮೇಕ್ ಮಾಡಬಾರ್ದು ಅಂಥೇಳಿ ನಾನು ರೀಮೇಕೇ ಮಾಡಿಲ್ಲ ಇದುವರೆಗೂ. ನಾನು ರೀಮೇಕ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಬಿಕಾಸ್ ನನ್ನ ಕಂಪ್ನಿ ಇತ್ತು, ನನ್ನ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು, ನನ್ನ ಹತ್ರ ಒಂದು 60 ಜನ ಕೆಲಸ ಮಾಡ್ತಿದ್ರು. ನಾನು ಸ್ವಲ್ಪ ಲೇಟ್ ಪಿಕ್ಚರ್ ಮಾಡೋದು, ಅವ್ರಿಗೆಲ್ಲ ಫೀಡಿಂಗ್ ಆಗಬೇಕಲ್ಲ. ಅದಕ್ಕೆ ಒಳ್ಳೊಳ್ಳೆ ಕತೆ, ಕರ್ಣ ಮಾಡಿದೆ, ಕೃಷ್ಣಾನಿ ವೇಗನವರು, ಮನೆ ಮಂತ್ರಾಲಯ, ಕಲಿಯುಗ, ಈ ಥರ ಒಳ್ಳೊಳ್ಳೆ ಕತೆಗಳನ್ನ ತಗೊಂಬಂದು ಮಾಡಿದಾಗ ನಾನು ಸ್ವಲ್ಪ ಸೆಲೆಕ್ಟಿವ್ ಆಗಿ ಮಾಡಿಕೊಂಡು ಹೋಗ್ತಿದ್ದೆ. ನಿಮ್ಮ ಡೈರೆಕ್ಷನ್ನ ಮತ್ತೊಂದು ಫೇವ್ರೆಟ್ ಸಿನಿಮಾ ಅಂದರೆ ಅದ್ರಲ್ಲಿ ತುಂಬ ಇದ್ದಾವೆ, ಬಟ್ ತುಂಬ ಫೇವ್ರೆಟ್ ಅಂದರೆ ಬಂಧನ. ಅದು ವಿಷ್ಣು ಸರ್ಗೆ ಒಂದು ತುಂಬ ಒಳ್ಳೆ ಇಮೇಜ್ ತಂದುಕೊಟ್ಟ ಸಿನಿಮಾ, ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ತಂದುಕೊಡ್ತು. ಈ ಸಿನಿಮಾ ಬಗ್ಗೆ ನೀವೆಲ್ಲೂ ಶೇರ್ ಮಾಡ್ದಿರೋ ವಿಚಾರ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಬೇಕು ಸರ್, ಅಂಥದ್ದೇನಾದರೂ ಇದ್ದರೆ. ಅಯ್ಯೋ, ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರಿಬೋದು, ಅಷ್ಟಿದೆ. ಪ್ಲೀಸ್ ಬರೀರಿ ಸರ್. ಬರಿತೀನಿ. ನನಗೆ ಆ್ಯಕ್ಷನ್ ಪಿಕ್ಚರ್ಗಳು, ಕಾಮಿಡಿ ಪಿಕ್ಚರ್ ಕಿಲಾಡಿ ಜೋಡಿ, ಅಡ್ವೆಂಚರ್ ಪಿಕ್ಚರ್ಸು, ನಾಗರಹೊಳೆ, ಸಿಂಹದ ಮರಿ ಸೇನಾ ಎಲ್ಲ ಮಾಡಿ, ಇದು ತುಂಬ ಟೈರ್ಸಮು. ಎಲ್ಲೋ ಕಾಡಲ್ಲಿ ಇರಬೇಕು, ನದಿ ಸ್ನಾನ ಮಾಡಬೇಕು. ಆ ಗಂಡುಬೇರುಂಡ ಪಿಕ್ಚರ್ ಮಾಡುವಾಗ ನಾನು ಟೆಂಟಲ್ಲೇ ಇದ್ದೆ. ಅಲ್ಲಿ ದಿನ ರಾತ್ರಿ ಶೂಟಿಂಗಿಂದ ಬಂದಮೇಲೆ ಈ ಜಿಗಣೆಗಳೆಲ್ಲ ತೆಗ್ಸೋದು, ಹೆಲ್ತ್ ಆಮೇಲೆ ನಡ್ಕೊಂಡು ದಿನ ಶೂಟಿಂಗಿಗೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸ್ಪಾಟಿಗೆ ನಡ್ಕೊಂಡು ಆಗಿ ನನಗೇನು ಅನಿಸ್ಬಿಡ್ತು, ಒಂದು ಲವ್ ಸ್ಟೋರಿನ ಟ್ರೈ ಮಾಡಬೇಕು. ಸಿಂಪಲ್, ಯಾವ ಫೈಟರೇ ಹತ್ರ ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದೆ, ಆ ಥರದ್ದು ಒಂದು ತೆಗಿಬೇಕಂತ. ಅದು ನನಗೆ ಈ ಪುಸ್ತಕ ಯಾರೋ ಕೊಟ್ಟರು, ಬಂಧನ ಅಂತ, ಉಷಾನ್ ಅವ್ರ ಹತ್ರ ಒಂದು ಓದಿದೆ. ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಕತೆ ಇತ್ತು. ನಾನು ಸರಿ ಇರಲಿ ಟ್ರೈ ಮಾಡೋದು. ಆಮೇಲೆ ಕೇಳಿದ್ರೆ ಇಲ್ಲ, ಅದು ಕಲ್ಪನಾ ಇಟ್ಕೊಂಡಿದ್ದಾರೆ, ಅವ್ರು ಕೊಡೋದಿಲ್ಲ, ಅವ್ರು ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ ಅಂತ. ಸರಿ, ನನಗೆ ಕಲ್ಪನಾ ತುಂಬ ಕ್ಲೋಸ್. ನಾನು ಇವತ್ತು ಒಂದು ಫಸ್ಟ್ ಡೈರೆಕ್ಟರ್ ಆಗಬೇಕಾದ್ರೆ ಒಂದು ದಿವಸ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ. ಅವತ್ತು ಒಂದು ಸಾಂಗ್ ತೆಗಿಬೇಕಾಗಿತ್ತು. ಕೊನೆಗೆ ಕಲ್ಪನಾ ಅವರೇ, ನಮ್ಮ ತಂದೆನ ದಾದಾ ಅಂತ ಕರೀತಾರೆ, ದಾದಾ ಬಿಡಿ ದಾದಾ, ಬಾಬು ತೆಗಿತಾರೆ, ಫಸ್ಟ್ ಕ್ಲಾಸಾಗಿ ತೆಗಿತಾರೆ, ನೀವು ಇವತ್ತು ರೆಸ್ಟ್ ತಗೊಳ್ಳಿ ಅಂತ ಹೇಳಿದವರು ಕಲ್ಪನಾ. ಯಾಕಂದರೆ ಕಲ್ಪನನ್ನು ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ ಥಿಂಗ್. ಶಿ ಈಸ್ ಅ ಗ್ರೇಟ್ ಆ್ಯಕ್ಟ್ರೆಸ್. ಅವರು ಕೈಲಿ ಹೋದೆ ನಮ್ಮ ಮನೆಗೆ. ಏನು ಬಾಬುಜಿ ಬನ್ನಿ, ಏನು ಬಂದಿದೆ, ನಾನೇನೋ ಒಂದು ಕೇಳ್ತೀನಿ ಕೊಡಬೇಕು ಅಂತ ಕೇಳಿದೆ. ಕೊಟ್ಟರು ಪುಸ್ತಕನ. ಆಯಿತು ನೀವು ಮಾಡ್ಕೊಳ್ಳಿ ಅಂತ ಲೆಟ್ರು ಕೊಟ್ಟರು. ಉಷಾನ್ ಅವ್ರ ಹತ್ರ ನಮಗೂ ಹೇಳಿದ್ರು, ಮಾಡಿದ್ವಿ. ಸೊ ಹೇಗೆ ಅಂದ ತಕ್ಷಣ ನನಗೆ ಫಸ್ಟು 2 ಕ್ಯಾರೆಕ್ಟ್ರು ಭಾಳ ಇಂಪಾರ್ಟೆಂಟ್. ಒಂದು ಡಾಕ್ಟರ್ ನಂದಿನಿ, ಇವರು ಡಾಕ್ಟರ್ ಹರೀಶ್. ಯಾರನ್ನ ಹಾಕೋದು, ಎಲ್ಲ ಹಾಕೋದು ಅಂತ ಕತೆ ಎಲ್ಲ ಆಯಿತು, ಬರೆದಾಯಿತು. ನಾನು ಕತೆನ ಉಷಾನ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ. ಯಾಕೆಂದರೆ ಒಂದು ಆಥರ್ ಹತ್ರ ಕತೆ ತೊಗೊಂಡಾಗ ಕೆಲವು ಕರೆಕ್ಷನ್ಸ್ ನಾವು ಮಾಡಿದಾಗ ಆ ಥರ ಕನ್ಸೆಂಟ್ ಇದ್ರೆ ಒಳ್ಳೇದು. ಇಲ್ದರೆ ಏನಾಗ್ಬಿಡುತ್ತೆ, ಈ ಪುಟ್ಟಣ್ಣ ಅವ್ರು ನಾಗರಾವು ಮಾಡಿದ್ರು, ಅವ್ರು ಕೆರೆ ಹಾವು ಅಂತ ಹೇಳ್ಬಿಟ್ರು ತಾರಾಸು ಅವರು. ಈಗ ಒಂದು ಕ್ಲಾಶ್ ನಡೀತಾ ಇರುತ್ತಲ್ಲ,
ಅದಕ್ಕೆ ನಾನು ಅದಕ್ಕೆ ಆಸ್ಪದ ಕೊಡೋದು ಬೇಡ, ಅವ್ರ ಕನ್ಸೆಂಟ್ ತೊಗೊಂಡೆ ಕೆಲವು ಕರೆಕ್ಷನ್ಸ್ ಎಲ್ಲ ಮಾಡಿದೆ. ಯಾಕೆಂದರೆ ಬಿಸಿ ಇರೋದಿಲ್ಲ ಸರ್ ಹಾಂ, ತಲೆ ಬಿಸಿ ಇರಲ್ಲ, ಇಲ್ಲದ್ರೆ ಆಮೇಲೆ ಪಿಕ್ಚರ್ಗೆ ಎಫೆಕ್ಟ್ ಆಗುತ್ತೆ. ಯಾರೋ ಆಮೇಲೆ ಒಬ್ಬ ಸಾಹಿತಿ ಇದೆಯಲ್ಲ ಕರ್ನಾಟಕದಲ್ಲಿ, ಅವ್ರಿಗೆಲ್ಲ ಭಾಳ ಬೆಲೆ ಇದೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದೊಂದು ಜನ ನಂಬಿಡ್ತಾರೆ. ಹೌದು, ಅದು ಆಗುತ್ತೆ, ಕಾಂಟ್ರವರ್ಷಿಯಲ್ ಆಗುತ್ತೆ. ಅದಕ್ಕೆ ಇದೆಲ್ಲ ಬೇಡ ಅಂಥೇಳಿ ನಾನು ಅವ್ರನ್ನ ಮನಸ್ಸು ಒಪ್ಪಿಸಿ ಅಲ್ಲಿ 2-3 ಸೀನ್ಗಳು ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಅಂದರೆ ಮದುವೆ ಆದಮೇಲೆ ಇವತ್ತಿಗೆ ಓಕೆ, ಆವತ್ತಿಗೆ ಓಕೆ ಇಲ್ಲ. ಗಂಡ ಇಷ್ಟ ಆಗದಿದ್ರೆ ಶಿ ಕ್ಯಾನ್ ಲೀವ್ ಆ್ಯಂಡ್ ಗೋ, ಇವತ್ತು ಅಕ್ಸೆಪ್ಟ್ ಮಾಡ್ತಾರೆ. ಆವತ್ತಿಗೆ ಗಂಡನ ಬಿಟ್ಬಿಟ್ಟು ಅದೇ ಡಾಕ್ಟ್ರನ್ನ ಮತ್ತೆ ಲವ್ ಮಾಡೋ ಥರ ಅವಳು ಮೈಂಡ್ ಇತ್ತು. ನಾನು ಹೇಳೋದು ಇದು ಆ್ಯಂಟಿ ಸೆಂಟಿಮೆಂಟ್ ಆಗುತ್ತೆ ನಮ್ಮಲ್ಲಿ ಜನ ಒಪ್ಕೊಳ್ತಿರಲ್ಲ, 40 years ಬ್ಯಾಕ್ ಅಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಚೇಂಜ್ ಮಾಡಿದ್ದೆ. ನನಗೆ ಕೊನೆಗೆ ಅಂಬರೀಷನ್ನ ಯೋಚನೆ ಮಾಡಿದೆ, ಇಲ್ಲ ಅಂಬರೀಷ್ ಆಗೋದೇ ಇಲ್ಲ ಅಂತ. ಅನಂತ್ನಾಗ್ ಯೋಚನೆ ಮಾಡಿದೆ, ಅನಂತ್ನಾಗ್ವರೆಗೂ ಕಷ್ಟ ಆಗ್ಬೋದು, ಇದು ಒಂಥರ ಒಂದು ಇರಬೇಕಲ್ಲ, ಒಂದು ಹೊಸ ಇಮೇಜ್ ಕೊಡೋಣ ಅಂದಾಗ ನನಗೆ ಬಂದಿದ್ದು ಮೈಂಡಿಗೆ. ಬಿಕಾಸ್ ಫ್ರೆಂಡ್ಶಿಪ್ ಬಿಟ್ವೀನ್ ಮೈಸೆಲ್ಫ್ ಆ್ಯಂಡ್ ವಿಷ್ಣುವರ್ಧನ್ ಸುಮಾರು ನಾವು ಅವನು 9ನೇ ವರ್ಷದಿಂದ ನನಗೆ ಗೊತ್ತು. ಹಿಸ್ ಫಾದರ್ ವಾಸ್ ವರ್ಕಿಂಗ್ ಇನ್ ಅವರ್ ಕಂಪ್ನಿ, HL ನಾರಾಯಣರಾವ್ ಅಂತಿದ್ದರು. ಅವರು ಕೃಷ್ಣಮೂರ್ತಿಪುರಮಲ್ಲಿದ್ದರು, ನಮ್ಮದು ಆಫೀಸ್ ಸರಸ್ವತಿಪುರಮಲ್ಲಿತ್ತು. ಅವರು ಸೈಕಲಲ್ಲಿ ವಿಷ್ಣು ಬರೋನು ಅವ್ರ ತಂದೆ ಜೊತೆನೇ. ಯಾಕೆಂದರೆ ನಮ್ಮ ಮಹಾತ್ಮ ಪಿಕ್ಚರ್ಸಲ್ಲಿ ಕ್ಯಾಂಟೀನ್ ಒಂದಿತ್ತು, ಎಲ್ಲರಿಗೂ ದಿನ ಕಾಫಿ ತಿಂಡಿ. ರಾಮದಾಸ್ ಅಂತ ಒಬ್ಬರು ಭಾಳ ಫೇಮಸ್ ಅಡುಗೆ ಅವರಿದ್ದರು, ಅವರು ಮಸಾಲೆ ದೋಸೆ ಎಲ್ಲ ಮಾಡೋರು. ಅದನ್ನು ತಿನ್ನೋಕ್ಕೆ ವಿಷ್ಣುವರ್ಧನ್ ಬರ್ತಿದ್ದ. ಅಲ್ಲಿಂದ ನಮ್ಮ ಒಂದು ಫ್ರೆಂಡ್ಶಿಪ್. ಸರಿ, ಒಂದು ದಿವಸ ಏನೋ ಒಂದು ಮೈಂಡಿಗೆ ಬಂತು, ಯಾತಕ್ಕೆ ವಿಷ್ಣುನ ಟ್ರೈ ಮಾಡಬಾರ್ದು ಅಂತ. ಸರಿ, ನಾನು ಹೋಗಿ ವಿಷ್ಣುವನ್ನ ಒಂದು ಕತೆ ಹೇಳ್ತೀನಿ ಆಯ್ತು ಅಂತ. ಪಾಪ ನನ್ನ ಹತ್ರ ಇವತ್ತವರೆಗೂ ವಿಷ್ಣುವರ್ಧನ್ ನೀನೇನು ಪಿಕ್ಚರ್ ಮಾಡ್ತೀಯಾ, ನೀನೇನು ನನ್ನ ಕತೆ ಕೇಳ್ತಾನೆ ಇರಲಿಲ್ಲ. ನಾನು ನೋಡಪ್ಪ ಇದಂದ ತಕ್ಷಣ ಎಸ್ ಅಂತ ಬರೋನು, ಆ ಥರ ಒಬ್ಬ ಆ್ಯಕ್ಟ್ರು. ಆಮೇಲೆ 100% ನನ್ನ ಇಮ್ಯಾಜಿನೇಷನ್ಗೆ ಅವ್ನು ತುಂಬ್ತಾ ಇದ್ದೆ. ಸರಿ, ಹೋಗಿ ಹೇಳಿದೆ, ಇಲ್ಲಿ ಹುಚ್ಚಿಡ್ದುಬಿಟ್ಟಿದೆ ನಿನಗೆ. ಆವಾಗ ಸಾಹಸ ಸಿಂಹ ಈ ಥರದ್ದೆಲ್ಲ ಪಿಕ್ಚರ್, ಖೈದಿ, ಈ ಥರ ಆ್ಯಕ್ಷನ್ ಇರೋ ರ್ಯಾಂಬೋ ಥರ ಅದೆಲ್ಲ ಬಂದ್ಬಿಡ್ತಾಯಿತ್ತು. ಒಬ್ಬ ಡಾಕ್ಟ್ರು, ನಾನು ಏನು ಫೈಟ್ ಮಾಡಿದೆ, ಫೈಟ್ ಮಾಡೋದು, ಆಮೇಲೆ ರಿಜೆಕ್ಟೆಡ್ಡು, ದುರಂತ ನಾಯಕ ರಾಜೇಶ್ ಖನ್ನನ್ ಥರ, ಈ ಥರ ನಾಗೇಶ್ವರ ರಾವ್ ಥರ, ಇದೆಲ್ಲ ಕಷ್ಟ ಅಲ್ವೇನೋ, ನಾನು ಮಾಡ್ತಾರೆ, ನನ್ನ ಜನ ಒಪ್ತಾರ, ಟ್ರೈ ಮಾಡೋಣ ನೋಡಪ್ಪ ನಿನ್ನ ಧೈರ್ಯ ಅಂತ ಹೇಳ್ಕೊಂಡು. ಆಯಿತು. ನಾನು ಬಾಂಬೆಲಿ ಅವಾಗ ತುಂಬ ಬ್ಯುಸಿ ಇದ್ದೆ, 3 ಪಿಕ್ಚರ್ ಬಾಂಬೆಲಿ ಮಾಡ್ತಾಯಿದ್ದೆ, 1 ತೆಲುಗು ಮಾಡ್ತಾಯಿದ್ದೆ. ನನಗೆ 3-4 ವರ್ಷ ಆಗ್ಬಿಟ್ಟಿತ್ತು ಅಂತ ಆಗಿ ರಿಲೀಸ್ ಆಗಿಲ್ಲ, ಅಂದರೆ ಕನ್ನಡ ಪಿಕ್ಚರ್ ಡೈರೆಕ್ಟ್ ಮಾಡಿರಲಿಲ್ಲ. ಸರಿ, ನನಗೆ ಏನಿದ್ರು ಕನ್ನಡ ಮಾಡಲೇಬೇಕು, ನಮ್ಮ ಕಂಪ್ನಿ ನಡೀಲೇಬೇಕು ಅಂದ್ಬಿಟ್ಟು ಕೊನೆಗೆ ವಿಷ್ಣುವರ್ಧನ್ ಹಾಕಿ ಶೂಟಿಂಗ್ ಮಾಡಿಬಿಟ್ಟೆ. ಹೀರೋಯಿನ್ ಬಂತು, ಯಾರನ್ನ ಹಾಕೋದು? ಆರತಿ ಸೂಟ್ ಆಗಲ್ಲ, ಭಾರತಿ ಸೂಟ್ ಆಗಲ್ಲ, ಜಯಂತಿ ಸೂಟ್ ಆಗಲ್ಲ. ಆವತ್ತು ಆ ಹೀರೋಯಿನ್ಗಳೆಲ್ಲ ಕಲ್ಪನಾ, ಆರತಿ, ಜಯಂತಿ ಎಲ್ಲ ಅವ್ರ ಶೋಲ್ಡ್ರ್ ಮೇಲೆ ಪಿಕ್ಚರ್ ತೊಗೊಂಡು ಹೋಗೋರು. ಜಯಂತಿ ಒಂದು ಎಡಕಲಗುಡ್ಡ, ಜಯಂತಿ ಇಲ್ದೇ ಪಿಕ್ಚರೇ ಆಗ್ತಿರ್ಲಿಲ್ಲ. ಅಂದರೆ ಆ ಕೆಪಾಸಿಟಿ ಅವ್ರಿಗಿತ್ತು, ಅಂಥ ಆ್ಯಕ್ಟರ್ಸ್ ಅವರೆಲ್ಲ. ಆರತಿ ಅವರು ಅಷ್ಟೇ, ನಾಗರಾವ್ ಅದೆಲ್ಲ ಆದಮೇಲಿಂದ, ಹೊಂಬಿಸ್ಲು ಎಲ್ಲ ಆದಮೇಲಿಂದ. ಸರಿ, ಇದೇನಾದ್ರು ಒಂದು ಹೊಸ ಕಾಂಬಿನೇಷನ್ ಬೇಕು ಅಂತ ಹುಡುಕ್ತಾ ಇದ್ದೆ. ಶೂಟಿಂಗ್ 2 ಶೆಡ್ಯೂಲ್ ಮಾಡಾಯಿತು. ವಿಷ್ಣುವರ್ಧನ್ ಡಾಕ್ಟರ್ ಸೀನ್ಗಳೆಲ್ಲ ತೆಗೆದಿದ್ದೀನಿ, ಹೀರೋಯಿನೇ ಬಂದಿಲ್ಲ. ಸರಿ, ಬಾಂಬೆನ ಹುಡುಕಿದೆ, ಬಾಂಬೆಲಿ ಯಾರೂ ಸಿಕ್ಕಲಿಲ್ಲ. ಯಾಕೆ ನಾನು ನೇಟಿವಿಟಿಗೆ ಬೇಕಲ್ಲ, ಬಾಂಬೆ ಸೂಟ್ ಆಗಲ್ಲ ಅಂದ್ಬಿಟ್ಟು ಕೊನೆಗೆ ನನ್ನ ತಂಗಿ ಬೆಂಕಿಯಿಲ್ಲ ಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ಲು. ನಾನು ಆವಾಗ ದಿಲೀಪ್ ಕುಮಾರ್ ಪಿಕ್ಚರು ಪಕ್ಕದ ಫ್ಲೋರಲ್ಲಿ ಮಾಡ್ತಾಯಿದ್ದೆ, ಎಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಸರಿ, ನಾನು ಬಾಲ್ಚಂದರ್ ಮಾಡ್ತಿದ್ದಾರಂತ ಒಂದು ಸರಿ ಹೋಗಿ ಬಾಲ್ಚಂದರ್ನ ನೋಡ್ಕೊಂಡು ಬಂದುಬಿಟ್ಟಿದ್ದೆ. ಅಲ್ಲಿ ಯಾರು ಆ್ಯಕ್ಟ್ರಸ್ ಇದ್ದಾರಂತ ನೋಡಿರಲಿಲ್ಲ. ಸರಿ, ನಾನು ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ನನ್ನ ತಂಗಿನೂ ಬಂದರು, ನನ್ನ ತಂಗಿ ಜೊತೆಗೆ ಈ ಸುಹಾಸಿನಿನೂ ಬಂದರು. ಫಸ್ಟ್ ಒಂದೇ ಸರಿ ಅವಳು ಇಂಟ್ರಡ್ಯೂಸ್ ಮಾಡೋದು, ಈಸ್ ಮೈ ಬ್ರದರ್ ಅಂತ. ಅವಳು ನಕ್ಕಿ ಅದನ್ನು ಹೇಳಿ ಒಂದು ಸ್ಮೈಲ್ ಕೊಟ್ಟಿದ್ದೆ. ನನ್ನ ಮೈಂಡೇ, ಓ ಇವಳೇ ನಂದಿನಿ, ಡಾಕ್ಟರ್ ನಂದಿನಿ ಇವಳೇ. ಆಮೇಲಿಂದ ಲಿಫ್ಟಲ್ಲಿ 1ನೇ ಫ್ಲೋರ್ನಿಂದ 6ನೇ ಫ್ಲೋರ್ಗೆ ಹೋಗ್ಬೇಕಂದ್ರೆ ನಾನು ಅಂಬರೀಷ 10 ವರ್ಷ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಇದ್ವಿ. ನಮ್ಮಿಬ್ಬರು ರೂಮು ಅಕ್ಕಪಕ್ಕ. ನಾವು ಮೈಸೂರಿಗೆ ಹೋಗೋದು, ರಾತ್ರಿ ಮೈಸೂರಲ್ಲಿ ನಮ್ಮ ಮನೇಲಿ ಊಟ ಮಾಡೋದು, ಮತ್ತು ಬೆಳಗಿನ ಜಾವ ಎದ್ದು ಬರೋದು. ಹೀಗೆ ನಡೀತಾಯಿತ್ತು. ಅಲ್ಲೇ ವುಡ್ಲ್ಯಾಂಡ್ಸಲ್ಲಿದ್ವಿ. ಸುಹಾಸಿನಿನೂ ಅಲ್ಲೇ ಇಳ್ಕೊಂಡಿದ್ವಿ. ಸರಿ, ಆಮೇಲೆ ಲಿಫ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ನನ್ನ ಮೈಂಡ್ಗೆ 100% ಆಯಿತು. ನನ್ನ ತಂಗಿಗೆ ಹೇಳಿದೆ, ಇವಳೇ ನಂದಿನಿ ಅಂತ. ಇವನು ನೋಡು, ಇವಳು ಗ್ಲಾಮರೇ ಇಲ್ವಲ್ಲಪ್ಪ ಅಂದ್ಲು.
ಡಿಗ್ಲಾಮರೈಸ್, ನಮಗೇನು ಬೇಕಾಗಿರೋದಷ್ಟು ಅವಳು ಪರ್ಫಾರ್ಮರ್, ಒಳ್ಳೆ ಪರ್ಫಾರ್ಮರು ಅಂತ ಹೇಳಿದ್ರು. ನಮ್ಮ ಮುನ್ನಿ ಅಂದರೆ ನನ್ನ ತಂಗಿ ಎಲ್ಲ ನೋಡ್ಕೋತಾ ಇದ್ಲು ಪ್ರೊಡಕ್ಷನು ಅದೆಲ್ಲ. ಆಯಿತು, ನೆಕ್ಸ್ಟ್ ಡೇ ಓದ್ವಿ, ಫೈನಲ್ಸ್ ಮಾಡಿದ್ವಿ. ಅವಳು ಕತೆ ಕೇಳ್ಬಿಟ್ಟು ನಿಮಗೆ ಸೂಟ್ ಆಗುತ್ತಾ, ನಾನು ತಮಿಳ್ನೋಳು, ನನಗೆ ಕನ್ನಡ ಬರೋಲ್ಲ, ನಿಮ್ಮ ಎಮೋಷನ್ಸ್ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ, ಅದೆಲ್ಲ ನನಗೆ ಬಿಟ್ಬಿಡಮ್ಮ, ನೀನು ಪಿಕ್ಚರ್ ಮಾಡ್ತೀಯಾ ಇಲ್ವಾ ಎರಡೇ ಒಂದು ಹೇಳ್ಬಿಡು, ಯಾಕೆಂದರೆ ನಾನು ನೆಕ್ಸ್ಟ್ ಏನು ಅಂತ ನೋಡಬೇಕಲ್ಲ. ಇಲ್ಲ ಐ ವಿಲ್ ಡೂ ಇಟ್ ಅಂಥೇಳಿ ಮಾಡಿದ್ಲು. ಅವಳಿಗೆ ಕನ್ನಡ ಹೇಳ್ಕೊಟ್ವಿ, ಕನ್ನಡದಲ್ಲೇ ಡಬ್ ಮಾಡಿಸಿದ್ವಿ. ಒಂದು ಆ ಒಂದು ಸೆನ್ಸೇಷನ್ ಆಗೋಯ್ತು, ಪಿಕ್ಚರ್ ಹಿಟ್ ಆಗೋಯ್ತು. ಶೂಟಿಂಗ್ ಎಲ್ಲನೂ ಹೆಂಗೆ ಮಾಡಿದ್ವಿ ಅಂದರೆ, ನಾನು ವಿಷ್ಣು ಸುಹಾಸಿನಿ ಶಟ್ಲ್ ಆಡ್ತಿದ್ವಿ ಪಿಕ್ಚರ್ ಶೂಟಿಂಗಲ್ಲಿ ಡೆಫಿನೆಟಾಗಿ 100% ಬೆಳಗ್ಗೆ 6 ಗಂಟೆಗೆ ಎದ್ದೋದ್ರೆ ನಾವು 5 ಗಂಟೆವರೆಗೂ ತೂಟಕ್ಕೆ ಪಿಂಟ್ತಿಲ್ಲ. ನಾನು ಡೈರೆಕ್ಟ್ರು, ಅವ್ರ ಆ್ಯಕ್ಟರ್ಸು, ಅದಷ್ಟೇ ಆ ಡಿಸಿಪ್ಲಿನ್. ಸೆಟ್ಟಿಂದ ಬಂದ ಮೇಲಿಂದ ತುಂಬ ಕ್ಲೋಸು. ಶಟಲ್ ಕ್ಲಾಕ್ ಆಡೋ ಬೆಟ್ಟಿಂಗ್ ಏನು ಅಂದರೆ, ಯಾರು ಸೋಲ್ತಾರೆ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳೋದು ಅಂತ. ಈ ಸುಹಾಸಿನಿ ಸೋಲ್ತಾಯಿದ್ರು ನಾನು ವಿಷ್ಣುವರ್ಧನ್ ತೆಗೆದು ನೀರಿಗೆ ಹಾಕೋದು. ಆಮೇಲಿಂದ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಿದ್ವಿ. ವಿಷ್ಣು ಈಸ್ ಎ ವೆರಿ ಸೆನ್ಸಿಟಿವ್ ಆ್ಯಕ್ಟರ್. ವಿಷ್ಣು ಒಳಗಡೆ ಅವ್ನ ಕ್ಯಾಲ್ಕುಲೇಷನ್ ಪರ್ಫಾರ್ಮೆನ್ಸ್ಗೆ ನನ್ನ ಹತ್ರ ಏನು ಬೇಕು ಎಲ್ಲ ತಗೊಂಡು, ಎಲ್ಲೂ ರಿಪೀಟ್ ಆಗಬಾರ್ದು, ಯಾರ್ದು ಕಾಪಿ ಆಗಬಾರ್ದು. ಯಾಕೆಂದರೆ ಈ ಟ್ರಾಜಿಡಿ ಹೀರೋಗಳು ಬೇಕಾಷ್ಟು ಜನ ಮಾಡಿದ್ದಾರೆ, ಅದನ್ನು ಎಲ್ಲೂ ರಿಪೀಟ್ ಆಗಬಾರ್ದಲ್ಲ, ಅವನದೇ ಒಂದು ಕ್ರಿಯೇಟ್ ಆಗಬೇಕಲ್ಲ, ಅದಕ್ಕೆ ಫೀಡಿಂಗ್ ಡೈರೆಕ್ಟ್ ತಾನೇ ಕೊಡಬೇಕು. ಆ ವಿಚಾರದಲ್ಲಿ ನಾನು ವಿಷ್ಣು ತುಂಬ ನಮ್ಮ ಪಿಕ್ಚರ್ಗಳಲ್ಲಿ, ಬಿಕಾಸ್ ನಾವಿಬ್ಬರು ಒಬ್ರಿಗೊಬ್ರು ಫ್ರೆಂಡ್ಶಿಪ್ಪು ಪ್ಲಸ್ ನಮ್ಮ ಒಬ್ರೊಬ್ರನ್ನ ಅರ್ಥ ಮಾಡ್ಕೊಂಡಿದ್ದು. ಆಮೇಲಿಂದ ಒಬ್ಬ ಡೈರೆಕ್ಟ್ರನ್ನ ಆ್ಯಕ್ಟ್ರ್ ಅರ್ಥ ಮಾಡ್ಕೋಬೇಕು, ಆ್ಯಕ್ಟ್ರನ್ನ ಡೈರೆಕ್ಟ್ರ್ ಅರ್ಥ ಮಾಡ್ಕೋಬೇಕು. ಇದು ಒಂದು ಒಳ್ಳೆ ಕಾಂಬಿನೇಷನ್ ಆಯಿತು. ಮೈಸೂರಲ್ಲಿ ರಮ್ಯಾ ಹೋಟ್ಲ್ ಅಂತಿತ್ತು. ಸಾಯಂಕಾಲ 6 ಗಂಟೆ ಆದರೆ ನೋಡು, ಶಾರ್ಟ್ ಚೆನ್ನಾಗಿ ಬರಬೇಕಾದ್ರೆ ರಮ್ಯಾದಿಂದ ಬಾದಾಮ್ ಹಲ್ವಾ ತರಿಸು. ನಾವು ಬಾದಾಮ್ ಹಲ್ವಾ ತರಿಸಿ ತಿಂದುಬಿಟ್ಟೆ ಶೂಟಿಂಗ್ ಮಾಡ್ತಾಯಿದ್ವಿ. ಸುಹಾಸಿನಿಗೆ ಸಾದಾ ದೋಸೆ ರಮ್ಯಾದ ಭಾಳ ಆಸೆ, ಅದನ್ನು ತರಿಸುವಂತ. ಸರಿ, ಹೀಗೆ ನಾನೇ ಪ್ರೊಡ್ಯೂಸರ್. ನಾನು ಒಂದು ಸ್ವಲ್ಪ ಟೈಮ್ ಆಗೋಗ್ಬಿಟ್ಟ ಮೇಲೆ ನಾನೇ ಪ್ರೊಡ್ಯೂಸರ್ ಆಗಿಬಿಟ್ಟೆ. ಬಿಕಾಸ್ ನನಗೇನು ಬಂತು ಅಂದರೆ, ಈ ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಯಾವಾಗಲೂ ಒಂದು ಜಗಳ, ಕ್ಲಾಶಸ್ ಎಲ್ಲ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಕೇಳೋದು ಅವ್ರು ತಂದುಕೊಡಲ್ಲ, ಅವ್ರು ತಂದುಕೊಡದೇ ಇರೋ ನಾವು ಶೂಟಿಂಗ್ ಮಾಡದೇ ಇರಲ್ಲ. ಸೊ ಅದಕ್ಕೆ ಆಮೇಲೆ ಸುಮ್ಮನೆ ಸುಳ್ಳು ಹೇಳೋದು, ಇಲ್ಲಿ ಬರ್ತಾ ಇದೆ ಅಂತ ಹೇಳೋದು, ನಮ್ಮನ್ನು ಟೆನ್ಷನ್ ಮಾಡೋದು, ಟೈಮ್ ಕಿಲ್ ಮಾಡೋದು. ಆಮೇಲೆ ಅವ್ರು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಆವಾಗ ಡಿಸೈಡ್ ಮಾಡಿದೆ, ಐ ಥಿಂಕ್ ನಾನೇ ಇನ್ಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಬೇಕು ಅಂತೇಳಿ ಪ್ರೊಡ್ಯೂಸರ್ ಡೈರೆಕ್ಟರ್ ಆದೆ. ಎಲ್ಲರೂ 30 ದಿವಸ ಶೂಟಿಂಗ್ ಮಾಡಿದ್ರು, ನಾನು 70 ದಿವಸ ಶೂಟಿಂಗ್ ಮಾಡ್ತಿದ್ದೆ. ಬಂಧನ ನಾನು 85 ಡೇಸ್ ಶೂಟ್ ಮಾಡಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಕೆಲವು ಸೀನ್ನ ವಿಷ್ಣುವರ್ಧನ್ಗೆ ನಾನು ಆ ಎಮೋಷನ್ ಸೀನು, ಕಾಮಿಡಿ ಎಲ್ಲ ರಿಪೀಟಾಗಿ ಶೂಟ್ ಮಾಡಿದೆ. ಒಂದು ಸರಿ ತೆಗೆದ್ರೆ ಸರಿ ಬರಲಿಲ್ಲ, ಇನ್ನೊಂದು ಸರಿ ತೆಗೆದು. ಯಾಕೆಂದರೆ ನನಗೂ ಒಂದು ಚಾಲೆಂಜ್ ಇತ್ತು, ಒಬ್ಬ ಆ್ಯಕ್ಷನ್ ಹೀರೋನ ಒಬ್ಬ ರೊಮ್ಯಾಂಟಿಕ್ ಹೀರೋ ಮಾಡಬೇಕು. ಅವನಿಗೂ ಒಂದು ಚಾಲೆಂಜ್ ಇತ್ತು, ಬರೀ ಕೈದಿ ಅಂಥವೆಲ್ಲ ಮಾಡಿದ್ವಿ ಅಂತಂದರೆ. ಸೊ ಆ ಇಬ್ಬರು ಚಾಲೆಂಜ್ಗೆ ಬಟ್ ನಾನು ದುಡ್ಡಿಗೆ ಕೇರೆ ಮಾಡಲಿಲ್ಲ. ಐ ಶಾರ್ಟ್ ಫಾರ್ 85 ಡೇಸ್. ಬರೀ ಬಣ್ಣ ಸಾಂಗೆ ಒಂದು 9 ದಿವಸ 8 ದಿವಸ ತೆಗೆದಿದ್ವಿ. ಬಿಕಾಸ್ ಏನಾಗೋದು ಅಂದರೆ, ಆ ಬಣ್ಣ ಹಾಕಿದ್ರೆ ಕ್ಲೀನ್ ಮಾಡೋಕ್ಕೆ ಆಕೆಗೆ ಒಂದು ದಿವಸ ಬೇಕಾಗೋದು. ಎಷ್ಟೋ ಸರಿ ಪಾಪ ಹತ್ತುಬಿಟ್ಟಿದ್ದಾಳೆ. ಆ ಬಣ್ಣ ಹಾಕಿದ್ದು ಎಲ್ಲನೂ ತಲೆ ಮೇಲೆ ಗಂಟೆ ಕಟ್ಬಿಡೋದು. ಅದು ಏನು ಶಾಂಪು ಆದರೂ ಹೋಗ್ತಿರಲ್ಲ. ಹಿಂಗಂದ್ರೆ ಇಷ್ಟಿಷ್ಟು ಕೂದಲು ಬರೋದು. ಪಾಪ ಹೆಂಗಸರಿಗೆ ಅದೊಂದು ಕೂದಲು ಭಾಳ, ಅವ್ರಿಗೆ ಏನಿಲ್ಲದ್ರೂ ಕೂದಲು ಕರೆಕ್ಟ್ ಆಯಿತು. ಒಂದು ದಿವಸ ಅಂತೂ ಕರೆದುಬಿಟ್ಟು ನನಗೆ, ಬಾಬು ವಾಟ್ ಯು ಆರ್ ಡೂಯಿಂಗ್, ಯು ಸಿ ಐ ವಿಲ್ ಬಿ ಬಾಲ್ಡ್ ಹೆಡ್ ಟುಮಾರೋ ಅಂತ. ಇಲ್ಲ ಇಟ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳಿ ವಿಷ್ಣು ನಂಗೆ ಸಪೋರ್ಟ್, ಇಲ್ಲ ಸಾಂಗ್ ಚೆನ್ನಾಗಿ ತೆಗಿತಿದ್ದಾನೆ, ಒಂಚೂರು ಇದಾಗಿ ಅಂತೇಳಿ. ಹೀಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗು, ಆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರು, ಒಂದು ಫ್ರೆಂಡ್ಶಿಪ್ಪು ಬಂಧನ ಆಗೋಕ್ಕೆ ಸಾಧ್ಯ ಆಯಿತು. ಓಕೆ ಸರ್, ನೀವು ಬಂಧನ ಹೇಗಾಯಿತು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಇನ್ನೊಂದು 2 ಕ್ವೆಶನ್ಸ್ ಇದೆ ನಂದು. ಏನಂತಂದರೆ, 101 ನೆನಪು ಸಾಂಗ್ ಇದೆಯಲ್ಲ ಸರ್, ಬಹುಶಃ ಇವತ್ತಿಗೂ ಯಾರಿಗಾದರೂ ಲವ್ ಫೇಲ್ಯೂರ್ ಆದರೆ ಫಸ್ಟು ಸಾಂಗ್ ಬರೋದೇ ಅದು ಅನಿಸುತ್ತೆ. ಅದು ಹೇಗೆ ಸರ್ ಹುಟ್ಟಿದ್ದು ಸಾಂಗ್ ಅದು? ಅದು ಲವ್ ಅವನಿಗೆ ಫೇಲ್ ಆಗಿಬಿಡುತ್ತಲ್ಲ. ಫೇಲ್ ಆದಮೇಲಿಂದ ಅಲ್ಲಿ ಡ್ಯಾಮ್ ಹತ್ರ ಕರ್ಕೊಂಡೋಗಿ ಹೇಳ್ತಾನೆ, ನನ್ನ ಡ್ಯಾಮ್ ಓಪನ್ ಮಾಡಿಬಿಟ್ರೆ ನೀವು ಕೊಚ್ಚೋಗ್ತಿರೋ ಏನಾಗ್ತಿರೋ ಅಂದರೆ ಅವನ ಆಸೆ ಅಷ್ಟು. ಆ ಡ್ಯಾಮಲ್ಲಿ ಆ ಕಡೆ ನೀರಿರುತ್ತಲ್ಲ ಅಷ್ಟಿರುತ್ತೆ ಅಂತ. ಆಯಿತು, ನಿನ್ಗೆ ಹೆಂಗೆ ತೆಗಿಬೇಕು ಅಂತ ನಾನು ತುಂಬ ಸೀನ್ಗಳೆಲ್ಲ ಯೋಚನೆ ಮಾಡಿದೆ. ಲವ್ ಫೇಲ್ಯೂರ್ನ ಸೀನ್ನಲ್ಲಿ ಹೇಳಿದ್ರೆ ಬರೀ ಡೈಲಾಗ್ ಆಗಿಬಿಡುತ್ತೆ. ಆಮೇಲೆ ಇಂಡಿಯನ್ ಫಿಲ್ಮ್ಸ್ಗೆ ಸಾಂಗ್ ಅನ್ನೋದು ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್, ಒಬ್ಬ ಡೈರೆಕ್ಟ್ರಿಗೆ ಫೀಲಿಂಗ್ನ ಟಚ್ ಮಾಡೋದಕ್ಕೆ, ಅದರ ರೊಮ್ಯಾನ್ಸು, ಕಾಮಿಡಿ, ಲವ್ ಎಕ್ಸ್ಪ್ರೆಷನು. ಸೊ ಆವಾಗ ಐಡಿಯಾ ಬಂತು ನನಗೆ, ಯಾತಕ್ಕೆ ಒಂದು ಸಾಂಗ್ ಇಲ್ಲಿ ಹಾಕ್ಬಾರ್ದು ಲವ್ ಫೇಲ್ಯೂರ್ದು ಅಂತ. ಇದಕ್ಕೆ
ಆಯಿತು ಲವ್ ಫೇಲರ್ಗೆ ಹೆಂಗೆ ಸಾಂಗ್ ಮಾಡೋಣ ಅಂತ. ಕೊನೆಗೆ ಜೈಗೋಪಾಲ್ ಅವ್ರನ್ನ 3 ದಿವಸ ಕೂತ್ಕೊಂಡು ನಾವು ಬರೆದ್ವಿ. ಏನು ಲೈನ್ ಬರೆದ್ರು ಫಸ್ಟ್ ಲೈನ್ ಇಂಪಾರ್ಟೆಂಟ್ ಸಾಂಗಲ್ಲಿ, ಯಾವಾಗಲೂ ಒಂದು ಪಲ್ಲವಿ ಭಾಳ ಇಂಪಾರ್ಟೆಂಟ್. ಬರೆದ್ವಿ ಏನು ಬರೆದ್ರು ಬರಲಿಲ್ಲ. ಕಂಪೋಸಿಂಗ್ ಕ್ಯಾನ್ಸಲ್ ಮಾಡಿಬಿಟ್ವಿ. ಸರ್ ಏನಂದ್ರೆ ಯೂಶಲಿ ಎಲ್ಲ 100 ನೆನಪು ಅಂತಾರೆ, ಹಾಂ 101 ನೆನಪು ಅಂತ ಬರಬೇಕು. ಅದು ಹಿಂಗೆ ಆಯಿತು. ಒಂದು ಸರಿ 3 ದಿವಸ ಆಯಿತು, ಶೂಟಿಂಗ್ ಹತ್ರ ಬಂದ್ಬಿಡ್ತು. ನಾಳೆ ಸಾಂಗ್ ಬೇಕೇ ಬೇಕು ಸರ್ ಶೂಟಿಂಗ್ ಅಂತ. ಇನ್ನೊಂದು ಸರಿ ಕೂತಾಗ ಒಂದು ಐಡಿಯಾ ಕೊಟ್ಟೆ ನಾನು. ಒಂದು ಕೆಲಸ ಮಾಡಿ, ಈ ಒಂದು ದಿಲೀಪ್ ಕುಮಾರ್ದು ಭಾಳ ಫೇಮಸ್ ಸಾಂಗ್ ಇದೆ, ಅದೇ ಥರ ರಾಜೇಶ್ ಖನ್ನಂದು ಒಂದು ಸಾಂಗ್ ಇದೆ, ಮೇರೆ ದಿಲ್ ಮೇ ಆಜ್ ಕ್ಯಾ ಹೇ ಬತಾ ದೂಂಗ ಅಂತ. ಈ ಥರ ಒಂದು ಐಡಿಯಾ ಇಟ್ಕೊಂಡು ಪ್ಲ್ಯಾನ್ ಮಾಡೋಣ. ಯಾಕಂದ್ರೆ ಅವ್ನು ಹೇಳಬೇಕಲ್ಲ ಅವ್ನ ಲವ್ನ, ಅದು ಅವರಿಬ್ಬರಿಗೆ ಗೊತ್ತಾಗಬೇಕು, ಇನ್ಯಾರಿಗೋ ಗೊತ್ತಾಗಬಾರ್ದು ಹಾಡಲ್ಲಿ. ಆಮೇಲೆ ಅವನೇನು ಡ್ರಾಮ್ಯಾಟಿಕ್ ಆಗಿ ಬಿದ್ದು ಮಾಡೋಕ್ಕಲ್ಲ, ಈಸ್ ಎ ಡಾಕ್ಟರ್. ಆಮೇಲೆ ಅವ್ನ ಕ್ಯಾರೆಕ್ಟರ್ ಡಿಗ್ನಿಟಿ ಮೇಂಟೈನ್ ಮಾಡಬೇಕು, ಬಟ್ ಆ ಫೀಲಿಂಗ್ ಎಕ್ಸ್ಪ್ರೆಷನ್ ಇಬ್ಬರಿಗೂ ಆಗಬೇಕು. ಸರಿ, ಅದನ್ನು ಲೆಕ್ಕ ಹಾಕ್ಕೊಂಡು ಮಾಡಿದ್ವಿ. ಆ 101 ನೆನಪು ಹಾಡು ಐ ಥಿಂಕ್ ಇವತ್ತಾಲೆ 40 ಇಯರ್ಸ್ ಹತ್ತತ್ರ ಆಯಿತು. ಇವತ್ತಿಗೂ ಅದನ್ನು ಅದಲ್ಲದೆ ಟಿ ವಿಗಳಲ್ಲಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ 101 ನೆನಪು ಹೆಸರು ಕೊಡ್ತಾರೆ. ಎಷ್ಟೋ ಜನ 101 ನೆನಪು ಪುಸ್ತಕ ಬರೆದಿದ್ದಾರೆ. ಅದು ಒಂದು ಕ್ಲಾಸಿಕ್ ಆಗಿ ಬಂತು. ಅಂದರೆ ಅದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು, ಫೋಟೋಗ್ರಫಿ, ಆ ಸೀರೆ ಆಕೆಗೆ ಉಡಿಸಿದ್ವಲ್ಲ ಸೀರೆ, ಆ ಸೀರೆ ಕಾಂಚೀಪುರಮಲ್ಲಿ ಸುಹಾಸಿನಿ ಅವ್ರ ತಾಯಿಗೆ ಕಾಂಚೀಪುರಮಲ್ಲಿ ತುಂಬ ರಿಲೇಷನ್ಸ್ ಎಲ್ಲ ಇದ್ರು ಅವ್ರಿಗೆ. ನಾನು ಏನು ಹೇಳಿದೆ ಸುಹಾಸಿನಿಗೆ, ಎಲ್ಲ ಸೀರೆಗಳು ನಾವು ಕಲರ್ ಮಾಡಿ ನಾವೇ ಕಾಂಬಿನೇಷನ್ ಕೊಟ್ಟು ಮಾಡಿಸೋಣ. ಯಾಕಂದ್ರೆ ಅಂಗಡಿಯಲ್ಲಿ ತಂದು ಸೀರೆ 10 ಕಡೆ ಸಿಗುತ್ತೆ. ಸೊ ನಾವು ಮಾಡಿಸಿದ್ರೆ ಸೀರೆ ಇದು ಎಲ್ಲೂ ಸಿಗಲ್ಲ, ಎಲ್ಲೂ ಹುಡುಕ್ತಾರೆ ಅಂತ. ಇವತ್ತಿಗೂ ನನ್ನ ಫ್ರೆಂಡ್ ಒಬ್ರು ಇದ್ದರು ಕೊಡಗ್ನವರು, ರೀ ಅದೇನು ಸೀರೆ ಹಾಕ್ಬಿಟ್ಟಿದ್ರಿ, ನಮ್ಮ ಅತ್ತೆ ಇವತ್ತು ಆ ಥರದ್ದೊಂದು ಸೀರೆ ತಂದು ಕೊಡಬೇಕು ನನ್ನ ಸೊಸೆಗೆ, ನನ್ನ ಕೊಡಗೆ ಅಂತಾರೆ, ಅದು ಎಲ್ಲೂ ಸಿಗಲ್ಲ ಅಂತ. ನಾಳೆ ಸಿಗಲ್ಲ, ಅದು ಕಸ್ಟಮೈಸ್ ಆಮೇಲೆ ಕಾಂಬಿನೇಷನ್ ನಾವು ಮಾಡಿರೋದು ಪ್ರತಿಯೊಂದಕ್ಕೂ ಅಂಥೇಳಿ ಆ ಸೀರೆನ ಅಲ್ಲಿಂದ ಮಾಡಿಸಿ ಸಿಂಧೂರದ ಕಲರ್ ತಂದ್ವಿ. ಬಿಕಾಸ್ ಅವಳಿಗೆ ಸಿಂಧೂರ 101 ಬಿಂದು ಅಲ್ಲ ಸಿಂಧೂರ ಅಂತ ಒಂದು ವರ್ಡ್ ಬರುತ್ತೆ, ಅದಕ್ಕೋಸ್ಕರ ಎಂಟೈರ್ ಕಲರ್ನೇ ಸಿಂಧೂರದ ಕಲರ್ ಮಾಡಿಸಿ ಅದನ್ನು ಮಾಡಿದ್ವಿ. ಓಕೆ ಸರ್, ಈಗಲೂ ನಿಮಗೆ ಅದು ನೆನಪಾಗ್ತಾರ ಸರ್? ಅಂದರೆ ಆ ಸಾಂಗ್ ಎಲ್ಲ ಕೇಳುವಾಗ ವಿಷ್ಣು ಸರ್ ಯಾಕಂದರೆ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅವ್ರದ್ದು ಅದರಲ್ಲಿ. ಗ್ರೇಟ್. ಯಾಕೆಂದರೆ ಕಿರ್ಚಾಡೋದು, ಹಾರಾಡೋದು ಎಲ್ಲ ಆ್ಯಕ್ಟರ್ ಮಾಡ್ತಾರೆ. ಬಟ್ ಆ ಸಬ್ಡ್ಯೂ ಮಾಡ್ಕೊಂಡು ಒಳಗಡೆನೇ ಆ ದುಃಖನ ನುಂಗಬೇಕಲ್ಲ, ತೋರಿಸ್ಬಾರ್ದು, ಮತ್ತು ದುಃಖ ಇರಬೇಕು. ಅದು ವಿಷ್ಣು, ಹ್ಯಾಟ್ಸ್ ಆಫ್, ಇಸ್ ಎ ಗ್ರೇಟ್ ಆ್ಯಕ್ಟರ್. ಓಕೆ ಸರ್, ಇನ್ನು ನಿಮ್ಮ ಮತ್ತು ಅವರ ಬಾಂಧವ್ಯದ ಬಗ್ಗೆ ಹೇಳೋದಿದ್ರೆ ಸರ್, ಅದು ಇಬ್ಬರು ಒಟ್ಟಿಗೆ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದ್ದೀರಿ, ಏನು ಹೇಳ್ತೀರಿ ಸರ್? ಅಯ್ಯೋ, ಗ್ರೇಟ್ ಆ್ಯಕ್ಟರ್ ವಿಷ್ಣು. ಇಲ್ದಿರೋದು ಇವತ್ತು ನನಗೆ ತುಂಬ ದೊಡ್ಡ ಲಾಸ್. ನಾನೇನೇನೋ ಪಿಕ್ಚರ್ ತುಂಬ ಮಾಡಬೇಕು ಅಂತಿದ್ದೆ. ಮುತ್ತಿನಾರ ಆದಮೇಲೆ ಕಾರ್ಯಪ್ಪನವ್ರದ್ದು ಕತೆ ಮಾಡಬೇಕು ಅಂತಿದ್ದೆ. ಅವನು ಸಾಯೋದಕ್ಕೆ 3 ದಿವಸದ ಹಿಂದೆ ಒಂದು ಕತೆ ಮಾಡಿದ್ದೆ ನಾನು. ವಿಷ್ಣುಗೆ ಹೇಳಿದೆ, ನೀನು ಏನೋ ಬರೀ ದೊಡ್ಡ ಪಿಕ್ಚರ್ ತೆಗ್ತೀಯ, ಬಂಧನ ಥರ ಒಂದು ಹಾಸ್ಪಿಟ್ಲು ಒಂದು ಮನೆ ಥರ ಹುಡುಕ್ಬಾರ್ದು ಅಂತ. ಎಲ್ಲ ಸರಿ ಅದು ಸಿಗೋದಿಲ್ಲ, ಒಂದೊಂದು ಸರಿ ಸಿಗುತ್ತೆ, ಇದೊಂದು ಮಾಡೋಂಥ. ಕಲ್ಕಟ್ಟಾದಿಂದ ಡೆಲ್ಲಿ ಆರ್ಮಿದೆಲ್ಲ ಮಾಡಿದ್ದೆ. ನಾನು ರೀಡಿಂಗ್ ಕೊಡಬೇಕಾಗಿತ್ತು, ಬೆಳಿಗ್ಗೆ ಟಿಕೆಟು ಮಾಡಿದ್ದೆ, ಬಂದ್ಬಿಡು ಕತೆ ಕೇಳ್ಬಿಡ್ತೀನಿ ಅಂತ. ನಾನು ಆಮೇಲಿಂದ ಫೋನ್ ಮಾಡಿ ಹೇಳಿದೆ, ಬೇಡ ಯಾಕೋ ಈ ಡಿಸೆಂಬರ್ ತಿಂಗಳು ಚೆನ್ನಾಗಿಲ್ಲ, ಜನವರಿ 1ಗೆ ನೀನು ಬಂದ್ಬಿಡು, ಅಂಬರೀಷ್ನು ಕರೆ, ನ್ಯೂ ಇಯರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ, ನೀನು ಬೆಳಗ್ಗೆ ಬಂದು ಕತೆ ಹೇಳ್ಬಿಡು, ಸಾಯಂಕಾಲ ನಾವು ಒಂದು ಪಾರ್ಟಿ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಿಗ್ಗೆ ನ್ಯೂಸ್ ನೋಡಿದಾಗ ನನಗೆ ಅದರಂಥ ಶಾಕು, ಭಾಳ ಕಷ್ಟ. ನಾವು ಲಕ್ಷಾಂತರ ಕೋಟ್ಯಾಂತರ ಕಳ್ಕೊಬೋದು, ಬಟ್ ಫ್ರೆಂಡನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಆ ಥರ ಫ್ರೆಂಡ್ನ ನನಗೆ ವಿಷ್ಣುಗಿದ್ದಿದ್ದು. ಫ್ರೆಂಡ್ಶಿಪ್ಪಲ್ಲಿ ನಾವು ಮಾಡಿದ ಕೆಲಸ, ನಾವು ಸ್ಪೆಂಡ್ ಮಾಡಿದ್ದು, ಎಲ್ಲೆಲ್ಲಿ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗಲ್ಲಿ, ತುಂಬಾ ಐ ಲಾಸ್ಟ್ ಎ ಗ್ರೇಟ್ ಫ್ರೆಂಡ್. ಹಾಂ ಸರ್, ನೀವು ಇಷ್ಟೊತ್ತಿಂದ ಮಾತಾಡ್ತಾ ಇದ್ರಿ, ಎಲ್ಲೂ ಕೂಡ ಅದೊಂದು ಇಮೋಷ್ನಲ್ ಆಗಲಿಲ್ಲ ನೀವು ಅಷ್ಟೆಲ್ಲ ಮಾತಾಡುವಾಗ. ಬಟ್ ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ರಿ. ಅಂದರೆ ಇಷ್ಟು ವರ್ಷದ ಫ್ರೆಂಡ್ಶಿಪ್ಪಲ್ಲಿ ಸರ್ ನಿಮ್ಮಿಬ್ಬರು ಮಧ್ಯೆ ಯಾವತ್ತು ಅಂದರೆ ಅದೊಂದು ಸಣ್ಣ ಜಗಳ ಆ ಥರದ್ದೆಲ್ಲ ಏನೂ ಆಗಿಲ್ಲ? ಅಯ್ಯೋ ಆಯಿತು, ಒಂದು ಚಿಕ್ಕ ವಿಚಾರದಲ್ಲಿ ನನ್ನ ತಪ್ಪು ಇಲ್ಲ, ಅವನ ತಪ್ಪು ಇಲ್ಲ. ಎಲ್ಲೋ ಒಂದು ಪೇಪರ್ನಲ್ಲಿ ಏನೋ ಒಂದು ನ್ಯೂಸ್ ಬಂದ್ಬಿಟ್ಟಿತ್ತು ಅಂಥೇಳಿ ಕರ್ನಾಟಕ ಫಿಲಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ನಲ್ಲಿ ವಿಷ್ಣುಗೆ ಕಾಗದ ಬರಿಬೇಕು ಅಂತ ಆಯಿತು. ನಾನು ಹೇಳಿದೆ, ನೋಡಪ್ಪ ನಾನು ಫ್ರೆಂಡು, ಆವಾಗ ನಾನು ಪ್ರೆಸಿಡೆಂಟು, ನಾನು ರಿಸೈನ್ ಮಾಡಿಬಿಡ್ತೀನಿ, ನೀವು ಯಾರಾದರೂ ಬರೆಸ್ಕೊಳ್ಳಿ ಅಂತ.
ಇಲ್ಲ ಸರ್ ಅದ್ಯಾಕೆ ಸರ್ ನಿಮಗೆ ಧೈರ್ಯ ಇಲ್ವ ಸರ್ ಹೇಳಿರೋ ಮಾತಿಗೆ ನೀವು ಬರೀಬೇಕು ಅಂತ. ಅದು ಎಲ್ಲಿ ಅವನು ಏನು ಹೇಳಿದ್ನೋ, ಏನು ಪೇಪರ್ಲಿ ಬಂದಿತ್ತು, ಎಲ್ಲಿ ತಪ್ಪಾಗಿತ್ತು, ಕನ್ನಡದಲ್ಲಿ ಡೈರೆಕ್ಟರ್ಗಳಿಲ್ಲ ಅಂತ ಬಂದ್ಬಿಟ್ಟಿತ್ತು. ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಎಲ್ಲ ದೊಡ್ಡ ದೊಡ್ಡವರು, ಇದನ್ನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವರೆಲ್ಲರೂ ರೀ ಒಂದು ಪುಟ್ಟಣ್ಣ ಇಲ್ದಿದ್ರೆ ಇವರು ಹೀರೋ ಆಗ್ತಿದ್ರನ್ರಿ, ಒಂದು ಬಾಬು ಇಲ್ದಿದ್ರೆ ಇವ್ರು ಬಂಧನ ಆಗ್ತಿತ್ತೇನ್ರಿ, ಹಿಂಗೆ ಒಂದು ಆರ್ಗ್ಯುಮೆಂಟಲ್ಲಿ ಆಯ್ತಪ್ಪ ನಾನು ಡ್ರಾಫ್ಟ್ ಮಾಡಲ್ಲ, ನೀವೇನು ಡ್ರಾಫ್ಟ್ ಮಾಡ್ತೀರೋ ನಾನು ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕಿದೆ. ಆ ಸೈನ್ ಹಾಕಿದ್ದು ವಿಷ್ಣುಗೂ ಪೇನಾಯಿತು, ನನಗೂ ಪೇನಾಯಿತು. 5-6 ವರ್ಷ ನಾವು ಮಾತೇ ಬಿಟ್ಟು. 5-6 ವರ್ಷ ಸರ್. ಆ 5-6 ವರ್ಷದಲ್ಲಿ ನಾವು ಇನ್ನೊಂದು 8-10 ಪಿಕ್ಚರ್ ಮಾಡ್ಬೋದಾಗಿತ್ತು. ವಿ ಲಾಸ್ಟ್ ಅದೊಂದು ಬ್ಯಾಡ್ ಟೈಮ್. ಒಂದು ನಮ್ಮ ಒಳ್ಳೆ ಫ್ರೆಂಡ್ಶಿಪ್ಗೆ ಒಂದು ಗ್ರಹಣ ಹಿಡಿದ್ಬಿಡ್ತು, ಬ್ಲ್ಯಾಕ್ ಕ್ಲೌಡ್. ಮತ್ತೆ ಹೇಗೆ ಪ್ಯಾಚಪ್ ಆದ್ರಿ ಸರ್? ಅದು ಪ್ಯಾಚಪ್ ಹೆಂಗಾಯಿತು ಅಂದರೆ ಯಾರ್ಯಾರೋ ಟ್ರೈ ಮಾಡಿದ್ರು ಆಗಲಿಲ್ಲ. ನಾನು ದ್ವಾರಕೀಶ್ ವಿಷ್ಣುವರ್ಧನ್ಗೆ ಒಂದು ಸಪ್ರೇಷನ್ ಆಗಿದ್ದಾಗ ನಾನೇ ವಿಷ್ಣು ಮನೆಗೆ ಕರ್ಕೊಂಡೋಗಿದ್ದೇನೆ, ದ್ವಾರಕೀಶ್ನ ಪ್ಯಾಚಪ್ ಮಾಡಿಸಿದೆ. ನನಗೆ ಪ್ಯಾಚಪ್ ಮಾಡೋಕ್ಕೆ ಪಾಪ ಯಾರೋ ಟ್ರೈ ಮಾಡಿದ್ರು, ಅದೇನೋ ಸಮಯ ಬರಲಿಲ್ಲ. ಅಂಬರೀಷಂದು ಒಂದು ಬರ್ತ್ಡೇ ಆಯಿತು ಅಶೋಕ ಹೋಟ್ಲಲ್ಲಿ, ರಾತ್ರಿ 10 ಗಂಟೆ. ನಾನು ಹಿಂಗೆ ಕೂತಿದ್ದೆ, ನನ್ನ ಶೆಗಲಲ್ಲಿ ಬಂದು ಒಬ್ಬರು ಕೈ ಹಾಕಿದ್ರು. ಅದು ಕೈನು ವಿಷ್ಣು ಕೈ ಸ್ಟ್ರಾಂಗ್ ಆಗಿತ್ತು, ಅವನು ಸ್ವಲ್ಪ ವೆರಿ ವೆಲ್ ಬಿಲ್ಟ್ ಮನುಷ್ಯ. ನಾನು ನೋಡಿದಾಗ ಇದು ಯಾರಪ್ಪ, ತಿರುಗಬೇಡ ನೀನು ಹಾಗೇ ಇರಬೇಕು ಅಂತ. ನನಗೆ ವಿಷ್ಣು ವಾಯ್ಸ್ ಅಂತ ಗೊತ್ತಾಯ್ತು. ನೋಡಿದ್ಮೇಲೆ ವಿ ವಿಲ್ ಫರ್ಗೆಟ್, ಏನಾಗಿದೆ ಫರ್ಗೆಟ್, ವಿ ವಿಲ್ ವರ್ಕ್ ಟುಗೆದರ್ ಅಂತ ಹೇಳಿ ತಪ್ಪಿಕೊಂಡು ಅಲ್ಲಿಂದ ಕರ್ಕೊಂಡೋಗಿ ಅಂಬರೀಷ್ ಹತ್ರ ನಾವು ಕಾಂಪ್ರಮೈಸ್ ಅಪ್ಪ, ನಾವು 3 ಜನ ಮತ್ತೆ ಹೆಂಗಿದ್ವಿ ಹಂಗೆ ಅಂತ ಮಾಡಿ ಬಂದಿದ್ದು. ಆವಾಗ ನನಗೆಷ್ಟು ಫೀಲ್ ಆಗೋಯ್ತು, ನಾನೆಷ್ಟು ಚಿಕ್ಕವನಾಗ್ಬಿಟ್ಟೆ, ಈ ಕೆಲಸ ನಾನು ಮಾಡ್ಬೋದಾಗಿತ್ತಲ್ಲ, ನಾನು ಮಾಡಲಿಲ್ವಲ್ಲ, ಅವ್ನು ಗ್ರೇಟ್ ಆದ ಅಂತ. ಬಟ್ ಅದರಲ್ಲಿ ನಮ್ಮಿಬ್ಬರಲ್ಲಿ ಏನು ಆ ಥರ ಇರಲಿಲ್ಲ. ಇಮೋಷನಲ್ ಆಗಿಬಿಟ್ರೆ ಸರ್ ಇಬ್ಬರು ಭಾಳ ಎಮೋಷನ್. ಹೋಲ್ ಇಂಡಸ್ಟ್ರಿಗೇ ಬಾಬುನು ವಿಷ್ಣುವರ್ಧನ್ ಒಂದಾಗಿದ್ದಾರೆ ಅಂತ ಎಲ್ಲರಿಗೂ ಒಂದು ಇಟ್ ವಾಸ್ ಎ ಸೆನ್ಸೇಷನಲ್ ನ್ಯೂಸ್ ದಟ್ ಡೇ. ನನ್ನ ತಂಗಿ ಎಲ್ಲೋ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ಲು, ಅವಳು ಇರಲಿಲ್ಲ ಊರಿನಲ್ಲಿ, ಆಯ್ತಂತಲ್ಲ ಅಂತ. ಹಾಗೆ ಅದೊಂದು ಬ್ರೇಕ್ ಒಂದು 4-5 ವರ್ಷ. ಯಾರ್ದೂ ತಪ್ಪಿಲ್ಲ, ನಂದೂ ತಪ್ಪಿಲ್ಲ, ವಿಷ್ಣುದು ತಪ್ಪಿಲ್ಲ. ಅದೊಂದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಾನು ಬರಿಬೇಕಾಯ್ತು. ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಬಟ್ ಆಮೇಲೆ ವಿ ಬಿಕಮ್ ಫ್ರೆಂಡ್ಸ್. ಫೈಟ್ಸ್ ಆದಾಗೆ ತುಂಬ ಸ್ಟ್ರಾಂಗ್ ಆಗೋದಲ್ಲ ಸರ್ ರಿಲೇಷನ್ಶಿಪ್? ಇನ್ನೂ ಸ್ಟ್ರಾಂಗ್ ಆಯ್ತಾಗ. ಆ ಸಪ್ರೇಷನ್ ಆಗಿದ್ದಾಗ ವಿ ಫೆಲ್ಟ್ ಇಟ್, ಹೆಂಗೆ ಒಬ್ಬರೊಬ್ಬರನ್ನ ಮಿಸ್ ಮಾಡ್ತಾಯಿದ್ದೀವಿ. ಎಷ್ಟು ಫ್ರೆಂಡ್ಶಿಪ್ ಅಂದರೆ ಬೆಳಗಿನ ಜಾವ ಒಂದೊಂದು ದಿವಸ 6 ಗಂಟೆಗೆ ಕಾರ್ ಹಾರ್ನ್ ಆಗೋದು ನಮ್ಮನೆ ಮುಂದೆ. ಏನು ಅಂದರೆ ವಿಷ್ಣು ನಡಿ ಮೂಕಾಂಬಿಕೆಗೆ ಹೋಗೋಣ, ನಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ, ಮಂತ್ರಾಲಯಕ್ಕೆ ಹೋಗೋಣ ಅಂತ ಫ್ರೆಂಡ್ಶಿಪ್ಪು. ಓಕೆ ಸರ್, ಥ್ರೂ ಔಟ್ ಇಂಟರ್ವ್ಯೂನಲ್ಲಿ ನಾನು ಜಾಸ್ತಿ ನಿಮ್ಮ ಬಾಯಲ್ಲಿ ಹೆಸರು ಕೇಳಿದ್ದೆ, ವಿಷ್ಣು ಸರ್ದು ಮತ್ತು ಅಂಬಿ ಸರ್ದು. ನಿಮ್ಮ 3 ಜನದ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಇಡೀ ಇಂಡಸ್ಟ್ರಿಗೆ ಗೊತ್ತು. ಅಂದರೆ ನಾನೊಂದು ವಿಚಾರ ಕೇಳ್ಪಟ್ಟಿದ್ದೆ, ಏನಂದರೆ ವಿಷ್ಣು ಸರ್ ಹನಿಮೂನ್ ಕೂಡ ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರಂತೆ. ಹೌದು. ಅಂದರೆ ಅಷ್ಟು ಫ್ರೆಂಡ್ಶಿಪ್ಪು. ಮದುವೆ ಆದಮೇಲಿಂದ ನಾವಿಬ್ಬರು ಮೈಸೂರಿಗೆ ಹೋಗೋಕ್ಕೆ ರೆಡಿ ಇದ್ವಿ. ನಾವಿಬ್ಬರು ಮೈಸೂರಿನವರು. ಅವನು ಬಿಡ್ತಿರ್ಲಿಲ್ಲ ಮೈಸೂರಿಗೆ, ನೀವು ಇಲ್ಲೇ ಇರಬೇಕು, ನನ್ನ ಮದುವೆ ಮುಗಿಯೋವರೆಗೂ ಇರಬೇಕು ಅಂತ. ಕೊನೆಗೆ ಎಲ್ಲ ಮದುವೆ ರಿಸೆಪ್ಷನ್ ಎಲ್ಲ ಆಯಿತು. ಜನ ಇಂಡಸ್ಟ್ರಿಯವ್ರ ಜನ ಸಾಕಾಗ್ಬಿಟ್ಟಿದ್ವಿ ನಾನು ಅಂಬರೀಷ. ಯಾಕೆಂದ್ರೆ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗ್ತಿತ್ತು. ಆದಮೇಲೆ ಸೆಲೆಬ್ರೇಟ್ ಮಾಡಿಬಿಟ್ಟು ಹೋಗೋಣ, ಬಂದುಬಿಡಿ, ನಾನು ಶ್ಯಾಂಪೇನ್ ಓಪನ್ ಮಾಡ್ತೀನಿ ಅಶೋಕದಲ್ಲಿ ಇವತ್ತು, ನೀವು ಆಮೇಲೆ ಮೈಸೂರಿಗೆ ಹೊರಡಿ. ಸರಿ, ನಾವಿಬ್ಬರು ಬಂದ್ವಿ. ದೊಡ್ಡ ಸೂಟ್ ಇತ್ತು, ಒಂದು ಸೂಟಲ್ಲಿ ನಾನು, ಭಾರತಿ, ವಿಷ್ಣು, ಅಂಬರೀಷ್ 4 ಜನ. ಸರಿ, ಶ್ಯಾಂಪೇನ್ ಎಲ್ಲ ಓಪನ್ ಮಾಡಾಯಿತು, ಊಟ ಗೀಟ ಎಲ್ಲ ಆಯಿತು. ನಾವು ಡೋರ್ ತೆಗಿತೀವಿ, ಡೋರೇ ಓಪನ್ ಆಗೋಲ್ಲ. ನಾವು ಇದೇನಿದು ಅಂತ ಹೇಳಿದ್ರೆ ಆಮೇಲೆ ಅಂಬರೀಷ್ ಅಂದು ಇದ್ಯಾಕೋ ಓಪನ್ ಆಗ್ತಿಲ್ಲ ಡೋರು, ಲಾಕ್ ಆಗಿಬಿಡ್ತೀವಿ ಆ ಮುಂದ್ಗಡೆಯಿಂದ. ಆವಾಗ ವಿಷ್ಣು ಹೇಳ್ದೆ, ಲಾಕ್ ಆಗಿಲ್ಲ, ನಾನೇ ಲಾಕ್ ಮಾಡಿದ್ದೀನಿ, ನೀವಿಬ್ಬರು ಇಲ್ಲೇ ಮಲಗಿರಿ, ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿರಂತೆ ಅಂತ. ಸೊ ಕೊನೆಗೆ ನಾವಿಬ್ಬರು ಅಲ್ಲೇ ಮಲಗಿದ್ದು. 1 ದಿವಸ ಮಲಗಿಲ್ಲ, 2 ದಿವಸ ಮಲಗಿ. ಅಲ್ಲಿ ನಮ್ಮ ಹತ್ರ ಬಟ್ಟೆ ಇಲ್ಲ, ಹೊಸ ಬಟ್ಟೆ ತರಿಸ್ಕೊಟ್ಟ ವಿಷ್ಣು ನಮಗೆ. ಹೊಸ ಬಟ್ಟೆ ಎಲ್ಲ ತರಿಸ್ಕೊಟ್ಟು, ಟವೆಲ್ಲು ಅದು ಇದು ಎಲ್ಲ. ಸೊ ಅಲ್ಲೇ ಹೀಗೆ ಅಂಥ ಒಂದು ಫ್ರೆಂಡ್ಶಿಪ್ಪು. ಇಲ್ಲಿಂದ ವಿಷ್ಣು ಲೈಫ್ ಪಾರ್ಟ್ನರ್ಸ್ ಕೂಡ ನಿಮ್ಮ ಇಲ್ಲ ಆ ಥರ ಯಾರೂ ಇಲ್ಲ. ಸೊ ಇಲ್ಲಿಂದ ವಿಷ್ಣು ನನ್ನನ್ನು ಬಿಡೋಕ್ಕೆ, ನನ್ನ ಅಂಬರೀಷ್ನ ಬಿಡೋಕ್ಕೆ ಮೈಸೂರಿಗೆ ಬಂದು ಅವನ ಮನೇಲೇ ಇರ್ತಿದ್ವಿ ನಾವು ಜಯನಗರದಲ್ಲಿ. ಅಲ್ಲಿ ಊಟ ಗೀಟ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಮತ್ತೆ ಹತ್ತಿ ಅನ್ನೋದು. ಮತ್ತೆ ನಾವು ಅವನದೊಂದು ಬೆನ್ಸ್ ಕಾರ್ ಇತ್ತು, ಆ ಬೆನ್ಸ್ ಕಾರ್ ಅಲ್ಲಲ್ಲಿ ಕೆಟ್ಟೋಗೋದು, ಅದನ್ನು ತಳ್ಳೋದು, ಹೋಗೋದು ನಾವು 3 ಜನ. ಹಾಗೆ ರೈಲ್ವೆ ಸ್ಟೇಷನ್ಗೆ ಬಿಡೋಕ್ಕೆ ಹೋದರೆ ಕೈ ಹಿಂಗೆ ಹಿಡ್ಕೊಂಬಿಟ್ಟು ಹಂಗೆ ಎಳ್ಕೊಂಬಿಡೋದು. ಇದರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಾಡಿಬಿಟ್ಟು ಫಸ್ಟ್ ಕ್ಲಾಸಲ್ಲಿ ಇಡ್ತಿತ್ತು ಲಾಕು. ಆಮೇಲೆ ನಮಗೆ ಟಿಕೆಟ್ನ 2 ಕೊಡಿಸೋದು. ಅಲ್ಲಿ ಮತ್ತೆ 8 ದಿವಸ ಮಡ್ರಾಸಲ್ಲಿ ಮತ್ತೆ ಬರೋದು. ಹೀಗೆ ವಿ ಹ್ಯಾಡ್ ಎ ಗ್ರೇಟ್ ಟೈಮ್. ಆ ಫ್ರೆಂಡ್ಶಿಪ್ ಅನ್ನೋದೇ ನಮಗೆ
ಇವತ್ತಿಗೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಆ ಥರ. ಓಕೆ ಸರ್, ನೀವು ಇನ್ನು ಅಣ್ಣವರಿಗೂ ಭಾಳ ಕ್ಲೋಸು, ವಿಷ್ಣು ಸರ್ಗೂ ಭಾಳ ಕ್ಲೋಸು. ಬಟ್ ಆ ಟೈಮಲ್ಲಿ ಒಂದು ವಿಚಾರ ಇತ್ತಲ್ಲ ಸರ್, ಅಂದರೆ ಅವರಿಬ್ಬರು ಮಧ್ಯೆ ಏನೋ ಒಂದು ವೈಮನಸ್ಸಿದೆ, ಆಮೇಲೆ ವಿಷ್ಣು ಸರ್ಗೆ ಕೆಲವು ಕಹಿ ಘಟನೆಗಳು ಆಗಿದ್ವು ಅಂತೇಳಿ, ಅದಕ್ಕೆ ಕಾರಣ ಏನಿತ್ತು ಸರ್ ಎಕ್ಸಾಕ್ಟ್? ಅವರಿಬ್ಬರ ಮಧ್ಯೆ ಏನೂ ಇರಲಿಲ್ಲ, ಅವರಿಬ್ಬರು ಭಾಳ ಚೆನ್ನಾಗಿದ್ದರು. ಆ್ಯಕ್ಚುಲಿ ಇದೊಂದು ಉತ್ತರ ಎಲ್ರಿಗೂ ಬೇಕಿತ್ತು ಸರ್. ತುಂಬ ಚೆನ್ನಾಗಿದ್ದರು. ನಾನು ಹೇಳ್ತೀನಿ ಕೇಳಿ. ವಿಷ್ಣುವರ್ಧನ್ದು ಅಣ್ಣನ ಮದುವೆ ಇತ್ತು. ಸರಿ, ರಾಜ್ಕುಮಾರ್ ಅವ್ರಿಗೆ ಇದು ಕೊಡಬೇಕಲ್ಲ ಇನ್ವಿಟೇಷನ್, ಬಾ ನಾನು ಕರ್ಕೊಂಡು. ಯಾಕೆ ನನಗೆ ರಾಜ್ಕುಮಾರ್ ಅವ್ರು ತುಂಬ ಕ್ಲೋಸ್ ಆಗಿದ್ದರು. ಆಯ್ತು ಹೋಗೋಣ ಅಂತ ಹೋದ್ವಿ ಕೊಟ್ವಿ. ರಾಜ್ಕುಮಾರ್ ಅವ್ರು ಕೂರಿಸ್ಕೊಂಡು ಅರ್ಧ ಗಂಟೆ 1 ಅವರ್ ಮಾತಾಡಿ, ನಿಮ್ದು ಆ ಪಿಕ್ಚರ್ ನೋಡಿದ್ದೀನಿ, ಈ ಪಿಕ್ಚರ್ ನೋಡಿದೆ ಚೆನ್ನಾಗಿದೆ ಹಾಗೆ ಅಂತೆಲ್ಲ ಒಂದಾಗಿ, ಖಂಡಿತ ನಾನು ಬಂದೇ ಬರ್ತೀನಿ ಅಂತ. ಎಲ್ಲರಿಗೂ ಬರ್ತಾರೋ ಇಲ್ವೋ ರಾಜ್ಕುಮಾರ್ ಅಂತ. ಪಾಪ ಜಯನಗರದಲ್ಲಿ ಮದುವೆಗೆ ಬಂದು ಊಟ ಮಾಡಿಕೊಂಡು ಅವರು ಹೇಳೋರು ಯಾವಾಗ ರಾಜ್ಕುಮಾರ್, ನನಗೆ ಬ್ರಾಹ್ಮಣರ ಅಡುಗೆನಲ್ಲಿ ಬೇಳೆ ಸಾರು ಭಾಳ ಇಷ್ಟ ಅಂತ. ಸೊ ಅದಕ್ಕೆ ಭಾಳ ಬೇಳೆ ಸಾರು ತಿನ್ಕೊಂಡೇ ಹೋಗ್ತೀನಿ ಅಂಥೇಳಿ ಇದ್ದರು. ಯಾರೇ ಬೇಕಾದಷ್ಟು ನಮ್ಮ ಬಂಧನ ನೋಡಿಬಿಟ್ಟು ಅಷ್ಟು ಹೊಗಳ್ಬಿಟ್ರು ನನಗೆ ರಾಜ್ಕುಮಾರ್ ಎಂಥ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ ಫೋನ್ ಮಾಡಿ ಮಾತಾಡಿದ್ರು. ಆಮೇಲೆ ನಮ್ಮ ಮುತ್ತಿನಾರ ನೋಡಿದಾಗ ರಾಜ್ಕುಮಾರ್ ಹೇಳಿದ್ರು, ಈ ಥರದ್ದು ಒಂದು ಪಾತ್ರ ನನಗೆ ಸಿಕ್ಕಿಲ್ಲ ನೋಡಿ. ಯಾಕಂದರೆ ದೇಶ ಭಕ್ತದ ಪಾತ್ರ ಅಂತ ತುಂಬ ಚೆನ್ನಾಗಿದ್ರು. ಆಮೇಲೆ ಎಷ್ಟೋ ವಿಷಯದಲ್ಲಿ ಅಂಬರೀಷನ ಮನೆಯಲ್ಲಿ ರಾಜ್ಕುಮಾರ್ ಊಟಕ್ಕೆ ಬಂದಾಗ ಅಂಬರೀಷ್ ವಿಷ್ಣುನ ನನ್ನ ಕರೆದು ನಾವು ಅವ್ರ ಮನೇಲಿ ಊಟ ಮಾಡ್ತಿದ್ದೆ. ಅದಿಲ್ಲ, ಅದು ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಕೆಟ್ಟ ಗಳಿಗೆಗಳು, ಈ ಸುಮ್ಮನೆ ಅದ್ರ ಬಗ್ಗೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲವು ಸರಿ ಕೆಲವು ವಿಷಯ ಬಿತ್ತವ್ರು ಇರ್ತಾರೆ, ಅಂಥವ್ರು ಯಾರೋ ಏನೋ ಮಾಡಿದ್ರು ಅಷ್ಟೇ. ಬಟ್ ಅವರಿಬ್ಬರು ಭಾಳ ಚೆನ್ನಾಗೇ ಇದ್ದರು, ಯಾವುದೇ ಥರದಲ್ಲಿ ಇದಿರಲಿಲ್ಲ. ಯಾಕೆ ನಾನು ನೋಡಿದ್ದೀನಿ. ಯಾಕೆಂದರೆ ಇಲ್ಲದಿದ್ದರೆ ರಾಜ್ಕುಮಾರ್ ಅವತ್ತು ಮನೆಗೆ ಇದಕ್ಕೆ ಬರ್ತಿರಲಿಲ್ಲ. ಅಲ್ಲಿಗೆ ಬಂದಿದ್ದಾರೆ, ಎಲ್ಲಿಗೆ ವಿಷ್ಣುವರ್ಧನ್ ಮನೆಗೂ ಬಂದಿದ್ದಾರೆ ಊಟಕ್ಕೆ ಎಷ್ಟೋ ಸರಿ. ಅಂಬರೀಷ್ ಮನೆ ಅಲ್ಲದೇ ವಿಷ್ಣುವರ್ಧನ್ ಮನೇಲೂ ಫಂಕ್ಷನ್ಗಳು, ಬರ್ತ್ಡೇ ಆದಾಗ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಆ ಫೋಟೋಗಳೆಲ್ಲ ನನ್ನ ಹತ್ರ ಇತ್ತು. ಸರ್, ನೀವು ಹೇಳ್ತಾ ಇದ್ರಿ ಅಣ್ಣವ್ರ ಜೊತೆ ಅದೊಂದು ತುಂಬ ಒಳ್ಳೆ ಬಾಂಧವ್ಯ ಆಯಿತು, ಸಿನಿಮಾ ಮಾಡೋಕ್ಕಾಗ್ದಲ್ಲೇ ಇದ್ರೂ ಅವ್ರ ಜೊತೆ ಸಾಕಷ್ಟು ಹೋರಾಟದಲ್ಲಿ ನೀವು ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ವಿ ಸರ್ ನಾವು. ಅದು ಏನಾಗ್ತಿತ್ತು ಅಂದರೆ, ನನಗೆ ರಾಜ್ಕುಮಾರ್ ಅವ್ರಿಗೆ ಒಂದು ಸಂಬಂಧ, ನಾನು ಚಿಕ್ಕವನಾಗಿದ್ದ ಅವ್ರ ಜೊತೆಲೇ ಬೆಳೆದಿದ್ನಲ್ಲ, ನಾನು ಯಾವಾಗ ಬೇಕಾದ್ರೂ ಅವ್ರ ಮನೆಗೆ ಹೊರಟೋಗ್ತಿದ್ದೆ, ಯಾರೂ ಅಲ್ಲಿ ಕೇಳ್ತಿರ್ಲಿಲ್ಲ, ಒಳಗಡೆ ಹೋಗ್ತಿದ್ವಿ. ಹೀಗೆ ಇಂಡಸ್ಟ್ರಿನಲ್ಲಿ ಹಲವಾರು ಸಮಸ್ಯೆಗಳು ಬಂದಾಗ ನಮಗೆ ಒಂದು ದೊಡ್ಡ ಶಕ್ತಿ ಇದ್ದಿದ್ದು ರಾಜ್ಕುಮಾರ್ ನಾಳೆ ಬೀದಿಗೆ ಬರ್ತಾರೆ ಅಂದರೆ ಸರ್ಕಾರಗಳೇ ನಡಗೋದು. ನಮ್ಮ ಮನೆಗೆ ಚೀಫ್ ಮಿನಿಸ್ಟ್ರಿಗೆ ಮನೆ ಕಾರ್ಗಳೆಲ್ಲ ನಮ್ಮ ಮನೆಗೆ ಬಂದ್ಬಿಡೋದು, ನನ್ನನ್ನು ಕರ್ಕೊಂಡು ಹೋಗ್ಬಿಡೋರು ಚೀಫ್ ಮಿನಿಸ್ಟರ್ ಹತ್ರ. ನಿಮಗೇನು ಬೇಕು ನಾವು ಮಾಡಿಕೊಡ್ತೀವಿ, ರಾಜ್ಕುಮಾರ್ ಅವ್ರನ್ನ ಮಾತ್ರ ನಾಳೆ ಬರೋಕ್ಕೆ ಬೇಡ, ನಾವೇನು ಬೇಕು ಮಾಡಿಕೊಡ್ತೀವಿ ನಿಮಗೆ ಅಂತ. ಕೊನೆಗೆ ಒಂದೊಂದು ಕ್ಯಾಬಿನೆಟ್ ಮೀಟಿಂಗ್ ಥರ ನಡೆಯೋದು ಚೀಫ್ ಮಿನಿಸ್ಟರ್ ಮನೆಗಳಲ್ಲಿ, ನಾನು ಹೋಗುವೆ. ಬಟ್ ಆದರೆ ಅಂಥ ಒಂದು ಪವರ್ ಅವರು. ಆಮೇಲೆ ಅವ್ರಿಗೇನು ಬೇಕಾಗಿರಲಿಲ್ಲ, ಯಾಕೆಂದರೆ ಅವ್ರಿಗೆ ಸ್ವಾರ್ಥನೇ ಇರಲಿಲ್ಲ. ಅವ್ರ ಪಿಕ್ಚರ್ಗಳು 100 ಡೇಸ್ ನಡೆಯುತ್ತೆ, ಜನ ಅವ್ರಿಗೆ ಹುಚ್ಚರು ಇದಾಗ್ಬಿಟ್ಟಿದ್ದಾರೆ, ಅವ್ರಿಗೇನು ಬೇಕು ಅವ್ರಿಗೆಲ್ಲ ಇದೆ. ಬಟ್ ಆದರೆ ಅವರು ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಬೇರೆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು ಅನ್ನೋದು ಅವ್ರದ್ದು ಒಂದು ಉದ್ದೇಶ. ಇಲ್ಲದ್ರೆ ಅವರು ಎಕ್ಸಿಬಿಟ್ರಿಗೆ ಕರೆದು ನಾನು ಇಷ್ಟೇ 10% ನಿಂಗೆ ಕೊಡೋದು, ನಂಗೆ 90% ಬೇಕು ಅಂದರೆ ಯಾವ ಥಿಯೇಟರ್ನವನು ಇಲ್ಲ ಅಂತಿರಲಿಲ್ಲ, ಕೊಟ್ಟೆ ಕೊಡೋಣ. ಬಟ್ ಆದರೆ ಅವರು ನನಗಲ್ಲ, ನನ್ನ ಇಂಡಸ್ಟ್ರಿಗೆ ಆಗಬೇಕು ಅಂಥೇಳಿ. ಸೊ ಹೀಗೆ ಹಲವಾರು 100% ಟ್ಯಾಕ್ಸ್ ಫ್ರೀ ಇರ್ಬೋದಾಗಿತ್ತು. 100% ಟ್ಯಾಕ್ಸ್ ಫ್ರೀಗೆ ನಾನು ಅವ್ರ ಜೊತೇಲಿ ಇದ್ದಾಗ ಅವರು ಯಾವಾಗಲೂ ನಾವು ಬೆಳಗ್ಗೆ ಹೋಗಿ ಹೇಳಿದ್ರೆ ಸಾಯಂಕಾಲ ಬಾಬು ನೀವು ಬಂದುಬಿಡಿ ಅನ್ನೋರು. ನಾನು ಹೋದರೆ ಸಾಯಂಕಾಲ ಅವ್ರಿಗೆಲ್ಲ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್, ಈ ಟ್ಯಾಕ್ಸ್ ಹಾಕಿದ್ರೆ ಹಿಂಗೆ ಆಗುತ್ತೆ, ನಮ್ಮ ಪರಭಾಷಾ ಚಿತ್ರಗಳಿಗೆ ಹಿಂಗೆ ಅಡ್ವಾಂಟೇಜ್ ಆಗುತ್ತೆ, ನಮ್ಗೆ ಅಡ್ವಾಂಟೇಜ್ ಅದನ್ನು. ಆಯಿತು, ಬೆಳಿಗ್ಗೆ ರೆಡಿ ಅಂದರೆ ಪಂಚೆ ಕಟ್ಕೊಂಡು ವೈಟ್ ಶರ್ಟ್ ಹಾಕ್ಕೊಂಡು 7 ಗಂಟೆಗೆ ನಾವು ಹೇಳ್ತೀವಿ ಅಲ್ಲಿಗೆ ಬಂದ್ಬಿಡೋರು. 100% ಟ್ಯಾಕ್ಸ್ ಫ್ರೀಗಾಗಿರ್ಬೋದು, ಆಮೇಲಿಂದ 50% ಟ್ಯಾಕ್ಸ್ ಫ್ರೀಗಾಗಿರ್ಬೋದು, ಹಲವಾರು ಸಮಸ್ಯೆಗಳಿಗೆ. ಆಮೇಲೆ ಈ 7 ವಾರಕ್ಕೆ ಈ ಪರಭಾಷಾದೊಂದು ತರಬೇಕು ಅಂತ ಇದ್ದಾಗ ಆಗಲೂ ಅಷ್ಟೇ ಎಷ್ಟು ಪೂರ ಎಲ್ಲ ಎಂಟೈರ್ ಇಂಡಿಯಾದಲ್ಲಿ ಅವ್ರ ಹೆಸರನ್ನು ಕೆಡಿಸ್ಬೇಕು ಅಂತ ಮಾಡಿದ್ರು. ಬಟ್ ಆದರೆ ಅವರು ನೀವು ಬದುಕಿ ನಮ್ಮನ್ನು ಬದುಕಿಸಿ ಅಂತ ಅವ್ರದ್ದೊಂದು ಸ್ಲೋಗನ್. ಅಂದರೆ ಕನ್ನಡನೂ ಬದುಕಲಿ, ನೀವು ಬದುಕಲಿ, ಆದರೆ ನಮ್ಮನ್ನು ಸಾಯಿಸಬೇಡಿ ಅನ್ನೋ ಒಂದು. ಇವತ್ತು ಅದೇ ಆಗ್ತಾ ಇರೋದು ಇವತ್ತಿಗೂ. ಅವತ್ತೊಂದು ಮಾಡಿದ ಮಿಸ್ಟೇಕು, ಅವತ್ತು 7 ವಾರ ಬಿಟ್ಟು ಕನ್ನಡ ಪಿಕ್ಚರ್ಗಳ ಜೊತೆಗೆ ಬರೋದು ಬೇಡ ಅಂತ ಆರ್ಡ್ರ್ ಆಗಿಬಿಟ್ಟಿತ್ತು.
ಇದೇ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ 3 ದಿವಸ ನಮ್ಮ ಜೊತೆ ಕೂತಿದ್ರು. ಆಯ್ತಪ್ಪ 4 ವಾರಕ್ಕೆ ಮಾಡಿಕೊಟ್ಬಿಟ್ಟು, ನಾವಿಲ್ಲ ಸರ್ 7 ವಾರ ಆದರೆ ಬರಬೇಕು, ಕಾನ್ಸ್ಟಿಟ್ಯೂಷನು ಅದು ಏನು ಬೇಕಾದ್ರೂ ಇರಲಿ ಸರ್. ಈಗ ತಮಿಳ್ನಾಡಲ್ಲಿ ಹಿಂದಿನ ಕಿತ್ತಾಕಿದ್ದಾರೆ, ಎಲ್ಲಿ ಸರ್ ಕಾನ್ಸ್ಟಿಟ್ಯೂಷನ್ ಇಲ್ವಾ ಅಂತೆಲ್ಲ ಇದೆಲ್ಲ ಮಾತಾಡಿ, ಹಾಗೆ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಅವ್ರಿಗೆ ಅಂಥ ಒಂದು ಕಾಳಜಿ. ಬಂಗಾರಪ್ಪನವ್ರದ್ದು ಒಂದು ಸರಿ ಮೀಟಿಂಗು, ನಾನು ಅವ್ರ ಬೀಗರು ವಿಧಾನಸಭೆಯಲ್ಲಿ ಮೀಟಿಂಗು ಆಯಿತು. ನಾನು ರಾಜ್ಕುಮಾರ್ ಅವ್ರು ಅಲ್ಲಿವರೆಗೂ ಬಂದೇ ಇರಲಿಲ್ಲ, ಎಲ್ಲಿಗೆ ವಿಧಾನಸಭೆಗೆ ಅವ್ರು ಬಂದೇ ಇರಲಿಲ್ಲ. ಸರಿ ಆಯಿತು, ರವಿ ನಾವು ಎಲ್ಲ ಹೋಗಿದ್ವಿ. ಎಲ್ಲ ಇದ್ದಾಗ ಬಂಗಾರಪ್ಪನವ್ರು ಕೂತ್ಕೊಂಡಾಗ ರಾಜ್ಕುಮಾರ್ ಹೇಳಿದ್ರು, ಬಾಬು ನೀವು ಅವ್ರಿಗೆ ಆ ಟ್ಯಾಕ್ಸ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡಿ, ಯಾರು ಮಾತಾಡಬೇಡಿ, ಒಬ್ಬರು ಮಾತಾಡಲಿ ಅಂದರೆ ಅಷ್ಟು ನಂಬಿಕೆ ಇತ್ತು ಅವ್ರಿಗೆ. ಒಂಥರ ನಾನು ಮೇಷ್ಟ್ರ ಥರ ಪಾಠ ಮಾಡ್ತೀನಿ ಅಂತಾಗ ಡೈರೆಕ್ಟ್ ತಾನೆ ಬೇಸಿಕಲಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅದು ಹಾಗೆ. ಆಮೇಲೆ ಊಟ ಅಷ್ಟೇ, ಮನೆಗೆ ಹೋಗ್ಬಿಟ್ರೆ ಅವ್ರ ಮನೇಲಿ ನಾನ್ ವೆಜ್ ಊಟ ಇದ್ದರೆ ಬಿಡ್ತಾನೆ ಇರಲ್ಲ. ನಾಟಿ ಕೋಳಿ ಸಾರು ಮುದ್ದೆ ತಿನ್ಕೊಂಡು ಹೋಗ್ಬೇಕಂತ. ಕೊನೆಯಲ್ಲಿ 9 ದಿವಸ 10 ದಿವಸ ಅವರು ಫಸ್ಟ್ ನಾನೇ ನೋಡಿದ್ದ ಅವ್ರ ಬಾಡಿನ ಮನೆಯಲ್ಲಿ. ಹೋಗೋಕ್ಕೆ ಹಿಂದೆ 10 ದಿವಸ ಹಿಂದೆ ನಾನು ರಾಕ್ಲೈನ್ ವೆಂಕಟೇಶ್ ಹೋಗಿದ್ವಿ ಯಾವುದೋ ಒಂದು ಕೆಲಸಕ್ಕೆ. ಹೋಗುವಾಗ ಅವ್ರ ಬಾಗಿಲಲ್ಲಿ ಎಂಥ ದೊಡ್ಡ ಮನುಷ್ಯ ಅಂದರೆ, ಹೊರಗಡೆ ಬಂದು ಬಾಗಿಲಲ್ಲಿ ನಮ್ಮನ್ನು ಕಾರಲ್ಲಿ ಕೂರಿಸ್ಬಿಟ್ಟು ಹೋಗೋರು. ಅಂಥವ್ರು ನಿಂತ್ಕೊಂಡು ನನ್ನ ತಪ್ಕೊಂಡ್ರು. ನನಗೊಂಥರ ಎಮೋಷನ್ ಆಗೋಯ್ತು. ಅಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರು, ಬಿಡ್ತಾನೇ ಇಲ್ಲ. ನನಗೇನಪ್ಪ ಎಷ್ಟೊತ್ತು ಅವರು ಇದರಲ್ಲೇ ಇರೋದು ಹಾಗೆ ಅಂತ. ಆಮೇಲೆ ರಾಕ್ಲೈನ್ ವೆಂಕಟೇಶ್ನೂ ತಪ್ಕೊಂಡ್ರು. ಆಮೇಲಿಂದ ನಾವು ಹೊರಡಕ್ಕೆ ಬಂದಿದ್ದಾಗ ಏನೋ ಒಂದೊಂದು ಸರಿ ಆತ್ಮಗಳ ಮಿಲನ ಆಗಬೇಕು ಅನಿಸುತ್ತೆ. ವಾಟ್ ಎ ಕಾನ್ಸೆಪ್ಟ್ ಅದು. ಇವತ್ತೆಲ್ಲ ಎಲ್ಲಿ ತಪ್ಕೊಳ್ಳೋದಾಗಲಿ ಶೇಖಂಡ್ ಕೊಡೋದಾಗಲಿ ಇಲ್ಲ, ಇವತ್ತೆಲ್ಲ ಬೆನ್ನಿಗೆ ಚೂರಿ ಹಾಕೋರೇ ಇರ್ತಾರೆ. ಆ ಥರ ಒಂದು ಪ್ಯೂರ್ ಮ್ಯಾನ್ ಅವರು ಒಂದು ಅಷ್ಟು ಒಂದು ಮನುಷ್ಯದ ಸಂಬಂಧಗಳನ್ನ ಅವ್ರು ಅಷ್ಟು ತಿಳ್ಕೊಂಡಿದ್ರು. ಬಟ್ ವಿ ಲಾಸ್ಟ್ ಇಟ್. ಇಸ್ ಎ ಗ್ರೇಟ್ ಮ್ಯಾನ್. ಹೌದು. ಇನ್ನು ಸರ್ ಅಣ್ಣವ್ರದ್ದು ಆ್ಯಕ್ಟಿಂಗ್ ಎಷ್ಟು ಇಷ್ಟನೋ ಜನಗಳಿಗೆ, ಅವ್ರ ಹಾಡು ಕೂಡ ಅಷ್ಟೇ ಇಷ್ಟ. ನಿಮ್ಮ ಹೂವು ಹಣ್ಣು ಚಿತ್ರಕ್ಕೆ ಅದು ವೇಶ್ಯಾವಾಟಿಕೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಗಳಿಗೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದ್ದಂಥ ಸಿನಿಮಾ ಅದು. ಅದರಲ್ಲಿ ತಾಯಿ ಹಾಡಾಡ್ತಾರೆ, ಅದು ಇವತ್ತಿಗೂ ಜನಗಳ ಬಾಯಲ್ಲಿ ಬರ್ತಾ ಇರುತ್ತೆ ಹಾಡು. ಅವರು ಹೇಗೆ ಸರ್ ಅಂದರೆ ಅವ್ರನ್ನ ಹೇಗೆ ಅಪ್ರೋಚ್ ಮಾಡಿದ್ರು? ಏನಾಯಿತು ಅಂದರೆ, ನಾನು ಹಂಸಲೇಖ ಭಾಳ ಸ್ನೇಹಿತರು. ನಾವು ಕಂಪೋಸಿಂಗ್ ಕೂತ್ರೆ ಎಲ್ಲರಿಗೂ ಅವರು 1 ಗಂಟೆ ಕೊಟ್ಟರೆ ನನಗೆ 4 ದಿವಸ ಕೊಡೋರು. ಅಂದರೆ ನಾವಿಬ್ಬರು ತಮಾಷೆಯಾಗಿ ಮಾತಾಡಿಕೊಂಡು ಮಡಿಕೇರಿಗೆ ಹೋಗೋದು, ಮುತ್ತಿನಾರಾಗೆ, ಬಣ್ಣದ ಗೆಜ್ಜೆಗೆ, ತಾಜ್ ಮಹಲ್ಗೆ ಹೋಗ್ಬಿಟ್ಟಿದ್ವಿ. ತಾಜ್ ಮಹಲಲ್ಲಿ ಕಂಪೋಸ್ ಮಾಡಿದ್ವಿ. ಅವರು ಸ್ವಾಮಿ ಡೈರೆಕ್ಟ್ರೆ, ನನ್ನ ಹೆಂಡ್ತಿಗೆ ಗೊತ್ತಾದರೆ ಕಪಾಳ ಕುಡಿತಾಳೆ, ನಾನು ಹೆಂಡ್ತಿನ ಕರ್ಕೊಂಬರ್ತೀನಿ ತಾಜ್ ಮಹಲ್ಗೆ ಅಂತೇಳಿ ನಿಮ್ಮ ಜೊತೆ ಬಂದುಬಿಟ್ಟಿದ್ದೀನಿ ನಾನು ಅಂತ. ಕಾಶ್ಮೀರ್ಗೆ ಹೋಗ್ಬಿಟ್ವಿ. ಹೀಗೆ ನಾನು ಹಂಸಲೇಖ ತುಂಬ ಕ್ಲೋಸ್. ಸರಿ, ಈ ಹಾಡು ಒಂದು ತಾಯಿ ಮೇಲೆ ಒಂದು ಹಾಡು ಮಾಡಬೇಕು ಅಂತಿತ್ತು. ಎಲ್ಲ ಆಯಿತು. ಯಾರ ಕೈಲಿ ಹಾಡಿಸೋದು? ಬಾಲಸುಬ್ರಹ್ಮಣ್ಯಂ ಕಾಲ ಹಾಡಿಸಿದ್ರೆ ಯೂಶ್ವಲ್ ಆಗುತ್ತೆ. ಕೊನೆಗೆ ಜೇಸುದಾಸ್ ಕೈಲಿ ಆಡಿಸಿದ್ರೆ ಒಂಥರ ಆಗ್ತದೆ. ಇನ್ಯಾರಿದ್ದಾರೆ, ಇನ್ನೊಂದು ಹಿಂದಿಯಿಂದ ಯಾರ್ಯಾರಿಗೆ ಆಡಿಸೋಣವಾ ಏನಲ್ಲ. ಕೊನೆಗೆ ನಾನು ಹೇಳಿದೆ ರಾಜ್ಕುಮಾರ್ ಅವ್ರನ್ನ ಟ್ರೈ ಮಾಡ್ಬೋಣ. ಹಂಸಲೇಖ ಎಸ್ ಅಂದರು. ಸರಿ ಹೋದ್ವಿ. ಮನೇಲಿ ಹಾಡು ನಾನು ಹಂಸಲೇಖ ಹೋಗಿ ಈ ಥರ ಇದೆ ಸರ್ ಒಂದು. ಅವ್ರಿಗೆ ತಾಯಿ ಅಂದರೆ ಭಾಳ ಇಷ್ಟ. ಅವ್ರು ತೀರೋಗಿ ಅವಾಗ ಒಂದು ವರ್ಷನೇನೋ ಆಗಿತ್ತು. ಅವ್ರ ತಾಯಿಗೆ ನೀವಂದರೆ ಇಷ್ಟ? ನನಗೆ ಚೆನ್ನಾಗಿ ಇಷ್ಟ. ಅವ್ರ ತಾಯಿ ನನ್ನ ರೆಕಮೆಂಡ್ ಮಾಡ್ತಿದ್ರು, ಬಾಬು ಗಿತ್ಕೊಡು ಅಂತ. ಹೋಗಿ ಹೇಳಿದ ತಕ್ಷಣ ತಾಯಿ ಲಿರಿಕ್ಸ್ ಕೇಳ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ ತಾಯಿಗೆ ಜ್ಞಾಪಕ ಬಂದ್ಬಿಟ್ಟು. ನಾನು ಹಾಡ್ತೀನಿ ಅಂದರು. ಸರಿ ಆಯಿತು. ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದರು. 2 ಗಂಟೆಗೆ ಬಂದರು. ಅವ್ರ ಟೈಮ್ ಅಂದರೆ ಟೈಮ್. ಒಂದು ನೀವು ನಂಬಿದ್ರೆ ನಂಬಿಬಿಡಿ, ಒಂದು 9 ಟೇಕೋ 14 ಟೇಕ್ ಮಾಡಿದ್ರು. ನನಗಿನ್ನೂ ಅವ್ರಿಗೆ ಸ್ಯಾಟಿಸ್ಫೈ ಇಲ್ಲ ನೀವು ನಾನು ಏನು ಮಾಡಿಬಿಡಿ, ನಾನು ಹಾಡ್ತೀನಿ, ಬಿಟ್ಬಿಡಿ ನನ್ನ. ಯಾವಾಗ ಓಕೆ ಅಂತೀನಿ ಅವಾಗಲೇ ಓಕೆ ಅಂತ. ನಾವು ಹಾಡ್ತಾ ಇದ್ದಾರೆ ಪ್ರಸಾದ್ ಸ್ಟುಡಿಯೋಸ್ನಲ್ಲಿ. ರಾತ್ರಿ 9:30 10 ಗಂಟೆ ಆಗೋಯ್ತು. ಆಗ ಕೊನೆ ಟೇಕಲ್ಲಿ ಅವ್ರಿಗೆ ಕಣ್ಣು ತುಂಬ ಇದು ಬಂದಾಗ ಇದು ಅವ್ರಿಗೆ ಇಬ್ಬರು ಭಾಳ ಕ್ಲೋಸ್. ಒಂದು ರೈತ, ಒಬ್ಬ ತಾಯಿ. ಅವ್ರಿಗೆ ನಾನು 2 ಪಿಕ್ಚರಲ್ಲೂ ನಾನು ಪಿಕ್ಚರ್ ಮಾಡಿದವರು ನನ್ನ ಭೂಮಿ ತಾಯಿ ಚೊಚ್ಚಲು ಮಗದಲ್ಲಿ ದಾರಾ ಬೇಂದ್ರೆ ಅವ್ರದ್ದು ಒಂದು ಹಾಡನ್ನ ಅವ್ರ ಕೈಲಿ ಹಾಡಿಸ್ದೆ. ಆವಾಗಲೂ ಅಷ್ಟೇ ಅವರು ಅದನ್ನು 7 to 9 ಟೇಕ್ಸ್ ಹಾಡಿದ್ರು. ಹಾಗೆ ಅವರು ರೈತ ಅನ್ನ ಕೊಡುವುದಾತ ಅಲ್ಲ, ಈ ಭೂಮಿ ತಾಯಿಯ ಚೊಚ್ಚಲ ಮಗನೇ ಭಾಳ ಫೇಮಸ್ ಸಾಂಗ್, ಅದನ್ನು ಹಾಡಿದ್ರು.
ಈ ಕೊನೆಗೆ ಎಲ್ಲಾಗೋಯ್ತು ಏನಾಗೋಯ್ತು ಅಂತ ಹೇಳಿದ್ರೆ ಈ ತಾಯಿ ಹಾಡು ಎಲ್ಲ ಸ್ಕೂಲ್ಗಳಲ್ಲಿ ಪ್ರೇಯರ್ ಆಗೋಯ್ತು. ಇವತ್ತು ಕೆಲವು ಸ್ಕೂಲ್ಗಳಲ್ಲಿ ಬೆಳಗ್ಗೆ ಪ್ರೇಯರ್ ಇದೆ. ಹಾಡು ಹಾಗೆ ಇದೆ ಸರ್, ಅದು ಅಷ್ಟು ಇಮೋಷ್ನಲ್ ಆಗಿದೆ. ಆ್ಯಂಡ್ ರೀಸೆಂಟಾಗಿ ನಾವು ಲಕ್ಷ್ಮೀ ಮೇಡಮನ್ನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್. ಆ ಟೈಮಲ್ಲಿ ಈ ಸಾಂಗ್ ಹಾಡ್ಸಿದ್ರು ಅಲ್ಲಿ ಸಿಂಗರ್ ಕೈಲಿ. ಲಕ್ಷ್ಮೀ ಮೇಡಮ್ ಹೇಳ್ತಿದ್ರು ನನಗೆ ಇವಾಗಲೂ ಈ ಹಾಡು ಕೇಳಿದ್ರೆ ಕಣ್ಣೀರು ಬಂದ್ಬಿಡತ್ತೆ, ಅಷ್ಟು ಇಮೋಷ್ನಲ್ ಆಗಿದೆ ಅಂತ. ಲಕ್ಷ್ಮಿ ಇಲ್ದಿದ್ರೆ ಹೂ ಅನ್ನೇ ಇಲ್ಲ. ಒಬ್ಬ ಡೈರೆಕ್ಟ್ ಆಕ್ಚುಲಿ ಏನಂದ್ರೆ ಅವರೇ ಡಿಮಾಂಡ್ ಮಾಡಿ ಕೇಳಿದ್ದು ಸರ್ ಲಕ್ಷ್ಮೀ ಮ್ಯಾಮನೇ, ಅಂದ್ರೆ ಈ ಹಾಡು ಹಾಡಿ ನನಗೆ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಬೇಕು ಅಂತೇಳಿ. ಅದೇನಾಯಿತು, ಲಕ್ಷ್ಮಿ ನಾನು 100% ಅನಿಸಿದರೆ 200% ಕಾಂಟ್ರಿಬ್ಯೂಟ್ ಮಾಡಿದ್ರು. ಆ್ಯಂಡ್ ಶಿ ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ಆಮೇಲೆ ಯಾವುದೇ ಪಿಕ್ಚರ್, ನಾನು 4-5 ಪಿಕ್ಚರ್ ಮಾಡಿದ್ದೀನಿ ಅವಳ ಜೊತೆಯಲ್ಲಿ. ಕಿಲಾಡಿ ಜೋಡಿ ಮಾಡಿದೆ, ಅದೊಂಥರ ಎಂಟರ್ಟೈನ್ಮೆಂಟು. ಗಂಡು ಬೇರುಂಡ ಮಾಡಿದೆ, ಅಡ್ವೆಂಚರು ಅಂಥದ್ದಲ್ಲಿ ಇದು. ಆಮೇಲಿಂದ ಹೂವಣ್ಣು ಎಲ್ಲ ನಮ್ಮ ಒಂದು ಕಾಂಬಿನೇಷನ್ನು ಚೆನ್ನಾಗಾಯಿತು. ಅವರು ಒಂದು ದೊಡ್ಡ ಅಸೆಟ್ ಒಬ್ಬ ಡೈರೆಕ್ಟ್ರ್. ಓಕೆ ಸರ್, ಇನ್ನು ಮೇಡಮ್ದು ಅಂದರೆ ಒಂದೇ ಹಾಡನ್ನ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಅವರಿಗೆ. ಇದ್ರ ವಂಶಿ ಸಿನಿಮಾದಲ್ಲೂ ಅದೇ ಸಾಂಗ್ ಇದೆ, ಮತ್ತು ಹೂವಣ್ಣು ಸಿನಿಮಾದಲ್ಲೂ ಅದೇ ಸಾಂಗ್. ವಂಶದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನನಗೆ ಫೋನ್ ಮಾಡಿ ನನ್ನ ಮಾಮ ಅಂತ ಕರೆಯೋದು. ಮಾಮ ನಿಮ್ಮ ಹತ್ರ ಮಾತಾಡಬೇಕಲ್ಲ, ಏನು ಹೇಳಿ ರಾಘಣ, ನಾನು ಇಲ್ಲಿಂದನೇ ಹೇಳ್ತೀನಿ, ಅಲ್ಲಿಗೇನು ನೀವು ಮಾತಾಡೋದಕ್ಕೆ ನಿಮ್ಮ ಸಂಬಂಧದಲ್ಲಿ ಏನಿಲ್ಲ, ನಿಮ್ಮ ಹಾಡನ್ನ ನಾವು ಯೂಸ್ ಮಾಡ್ತೀವಿ. ಅಯ್ಯೋ ಮಾಡಿ, ಅದು ನಿಮ್ಮದೇ ಹಾಡು, ನಂದು ಏನಿಲ್ಲ, ನನಗೇನು ರಾಯಲ್ಟಿ ಏನೂ ಬೇಕಾಗಿಲ್ಲ, ನಾನು ಲಹರಿ ಅವ್ರಿಗೆ ಹೇಳ್ತೀನಿ ಅಂತೇಳಿ ತಗೊಂಡು ಪುನೀತ್ ರಾಜ್ಕುಮಾರ್ಗೆ ಲಕ್ಷ್ಮಿ ಇರೋ ಕಡೆ ತಾಯಿ ಅದನ್ನು ಹಾಳು ಹಾಕೋದು. ಸರ್ ಇನ್ನು ಗಂಡ ಬೇರುಂಡ ಸಿನಿಮಾ ಬಗ್ಗೆ ನೀವು ಸ್ವಲ್ಪ ಏನಾದರೂ ಅಂದರೆ ಇಂಟ್ರೆಸ್ಟಿಂಗ್ ವಿಚಾರಗಳು ಶೇರ್ ಮಾಡ್ಬೋದಾ ಅಂತ ಸರ್? ನೋಡಿಮ್ಮ, ಆ ಥರದ್ದು ಒಂದು ಅಡ್ವೆಂಚರಸ್ ಫಿಲಮು ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗೆ ಯಾರೂ ತೆಗೆದಿರಲಿಲ್ಲ. ಅದು ಹಾಗೇ ಎನ್ ಟಿ ರಾಮರಾವ್ ಬಂದು ನೋಡಿದ್ರು. ನಮ್ಮ ಪ್ರಕಾಶ್ ಅಂತ PS ಪ್ರಕಾಶ್ ಕ್ಯಾಮ್ರಾಮನ್ ಇದ್ದರು. ಅವರು ಎನ್ ಟಿ ರಾಮರಾವ್ ಪಿಕ್ಚರ್ ಮಾಡ್ತಾಯಿದ್ರು. ಅವರು ಸರ್ ಇದೊಂದು ಪಿಕ್ಚರ್ ಇದೆ, ನೀವು ನೋಡಬೇಕು ಅಂತ. ಅವರು ರಾಘವೇಂದ್ರ ರಾವ್ ಇಬ್ಬರು ಬಂದರು, ಪಿಕ್ಚರ್ ನೋಡಿದ್ರು. ಬ್ರದರ್, ಅವ್ರು ಎಲ್ಲರಿಗೂ ಬ್ರದರ್ ಇದು ಮನ ತೀಸೋಕ್ಕಾಗೋದು ಅಂದರು. ಧರ್ಮೇಂದ್ರ ಬಂದರು, ಅವ್ರು ನೋಡಿದ್ರು. ನೆನೆ ತೋ ಬಹುತ್ ತಕ್ಲೀಫ್ ಹೈ, ಇತ್ನಾ ತಕ್ಲೀಫ್ ಕಾ ನೈ ಹೋಗಾ, ಕೈಸಾ ಅಪ್ನೆ ನಿಕಾಲ ಅಂತ. ಹೀಗೆ ಕೊನೆಗೆ ಆ ಪಿಕ್ಚರು ಕನ್ನಡದಲ್ಲೇ ಮೆಕ್ಯಾನಸ್ ಗೋಲ್ಡ್ ಅಂತ ಏನಿತ್ತು ಅದ್ರ ಈಕ್ವಲ್ ಆಗಿ ತೆಗೆದಿದ್ದೀವಿ ಅಂತ ಜನನೂ ಕ್ರಿಟಿಕ್ಸ್, ಇವತ್ತಿಗೂ ಕ್ರಿಟಿಕ್ಸು ಮೆಕ್ಯಾನಸ್ ಗೋಲ್ಡ್ ಅಂದರೆ ಕನ್ನಡ ಅಂತ. ಮೊನ್ನೆ ನಮ್ಮ ಚೇತನ್ ಅಂತ ಒಬ್ಬರು ಡೈರೆಕ್ಟ್ ಇದ್ದಾರೆ, ಅವರು ಒಂದು ಆರ್ಟಿಕಲ್ ಬರೆದು ವಿಜಯನಗರ ಇದರಲ್ಲಿ ಮೆಕ್ಯಾನಸ್ ಗೋಲ್ಡ್ ಆ್ಯಂಡ್ ಗಂಡು ಬೇರುಂಡ ಅಂತ. ಅದು ಒಂದು ಅಡ್ವೆಂಚರು. ಬಟ್ ಭಾಳ ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟು ಕಷ್ಟ ಅದಲ್ಲಮ್ಮ. ದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ಸೀನಲ್ಲಿ ಹೋಗೋದು, 25 ಕಿಲೋಮೀಟ್ರ್ ಹೋಗಬೇಕು. ಅದು ಸೀನಲ್ಲಿ ಹೋಗ್ತಾ ಹೀಗೆ ಇರುತ್ತಲ್ಲ, ವಾಂತಿ ಆಗಿ ಸಿಕ್ನೆಸ್ ಆಗಿಬಿಡುತ್ತೆ. ಪಾಪ ಆರ್ಟಿಸ್ಟ್ಗಳು 100 ಕುದುರೆ 100 ಹಾರ್ಸಸ್ ಇದಕ್ಕೆ ನಾವು ಎಳ್ಕೊಂಡು ಹೋಗೋದು. ಅದಕ್ಕೆ ಎಷ್ಟು ಸೇಫ್ಟಿ, ಡ್ರಮ್ಗಳು ಕಟ್ಟಿ ಆ ಹಾರ್ಸ್ನೆಲ್ಲ ತೆಪ್ಪದಲ್ಲಿಟ್ಟು, ಪಾಪ ಹಾರ್ಸ್ ಓನರ್ಸ್ ಎಲ್ಲ ಸಾರ್ ಬಿದ್ದೋಗ್ಬಿಟ್ರೆ ಮುಳುಗೋಗ್ಬಿಟ್ರೆ ಸತ್ತೇ ಹೋಗ್ಬಿಡುತ್ತೆ ಸಾರ್ ಹಾರ್ಸು, ಏನು ವರಿ ಮಾಡಪ್ಪ ಅಂದ್ರೆ ಏನು ಸೇಫ್ಟಿ ಬೇಕು ಅಂತೇಳಿ ಅದ್ರ ಕಾಲ್ಗಳಿಗೆಲ್ಲ ಗೊತ್ತಾಗ್ದಂಗೆ ಬೆಲ್ಟ್ಗಳು ಕಟ್ಟಿ, ಆ ತೆಪ್ಪ ಮುಳುಗಬಾರ್ದು ಅದಕ್ಕೆ ಕೆಳಗಡೆ ಎಲ್ಲ ಡ್ರಮ್ ಕಟ್ಟಿ ನಡೆದು ಆ ಥರ ಒಂದು ಪಿಕ್ಚರ್ ಮಾಡಿದ್ವಿ. ಏನು ಸ್ಟಾರ್ ಕ್ಯಾಸ್ಟ್ ಅದರಲ್ಲಿ ಅಂಬರೀಷ್, ಶ್ರೀನಾಥ್, ಶಂಕರ್ನಾಗ್ ಫಸ್ಟ್ ಪಿಕ್ಚರ್. ಅಂದರೆ ಒಂದಾನೊಂದು ಕಾಲ ಆದಮೇಲೆ ನಮ್ಗೆ ಯಾವುದೋ ಒಂದು ಆ್ಯಕ್ಟ್ರದ್ದು ಮಿಸ್ ಹೊಡೆದ್ಬಿಡ್ತು ಡೇಟು. ಸೊ ಶೂಟಿಂಗ್ಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಕಾರವಾರದಲ್ಲಿ. 150 ಜನ ಆವತ್ತಿಗೆ ಯೂನಿಟು, ಫೈಟ್ರಸ್ಸು, ಕುದುರೆ ಎಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಾನು ವಜ್ರಮುನಿಗಳಿದ್ದೆ, ಏನು ಮಾಡೋದು ಸರ್, ಆ ಕ್ಯಾರೆಕ್ಟ್ರ್ ಭಾಳ ಇಂಪಾರ್ಟೆಂಟ್. ಸರಿ ನಡ್ಕೊಂಡು ಹೋಗ್ತಿದ್ವಿ ಕಾಫಿ ಕುಟ್ಕೊಂಡು ಇದ್ರ ಹತ್ರ, ಅಲ್ಲೆಲ್ಲ ಕಡೆ ಪೋಸ್ಟ್ರ್ ಇತ್ತು. ಒಂದಾನೊಂದು ಕಾಲದಲ್ಲಿ ನಂಗೆ ಟಕ್ ಅಂತ ಹೊಳಿತು, ಸರಿ ಇವನು ಕಳ್ಸೋಣ ಸರ್, ಇವನು ಹುಡುಗನ್ನ ಚೆನ್ನಾಗಿದ್ದಾನೆ ಅಂತ. ಸರಿ ಅಂತ ನಮ್ಮ ಶಾರದಾ ಮೂವೀಸಲ್ಲಿ ಭಕ್ತವತ್ಸಲ ಅಂತಿದ್ರು, ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಹೇಳಿ ಕರೆಸಿ ಶಂಕರ್ನಾಗ್ನ ಕಾರವಾರಕ್ಕೆ ಕರೆದ್ವಿ. ಇಲ್ಲಿ ಬರೋಕ್ಕೂ ಟೈಮ್ ಇಲ್ಲ. ಬಾಂಬೆ ಟು ಗೋವಾ ಬಂದು, ಗೋವಾದಿಂದ ಬಂದು ಕಾರವಾರ. ಲಕ್ಷ್ಮಿ, ಜೈಮಲ, ಅಂಬರೀಷ್ ಪುರಿ, ಸುಂದರ್ ಕೃಷ್ಣ ಅರಸು, ದಿನೇಶು. ಇವತ್ತು ಮೊನ್ನೆ ನೋಡುವಾಗ ನಾನು ಅದನ್ನು ಮೊನ್ನೆ ಈ ನನ್ನ 50 years ಇದರಲ್ಲಿ ಅದು ಹಾಕಿದ್ರು. ನಮಗೆ ಆಶ್ಚರ್ಯ, ಏನಪ್ಪ ಎಂತೆಂಥ ಒಂದು ಅಡ್ವೆಂಚರ್ ಫಿಲಮ್ ತೆಗೆಯೋದಿದೆಯಲ್ಲ, ಅದು ನಿಜ ಅಡ್ವೆಂಚರ್. ಅದು ಅಡ್ವೆಂಚರ್, ಇಟ್ ವಾಸ್ ಅಡ್ವೆಂಚರ್. ಸರ್ ಇನ್ನು
ಕೆಲವೊಂದ್ಸಲ ಏನಾಗುತ್ತೆ ಸರ್, ಸಿನಿಮಾಗಳು ತುಂಬ ಚೆನ್ನಾಗಿರುತ್ತೆ ಬಟ್ ಥಿಯೇಟರಲ್ಲಿ ಓಡೋದಿಲ್ಲ. ಆದರೆ ಅದೇ ಸಿನಿಮಾ ಟಿ ವಿಲಿ ಹಾಕಿದಾಗ ಜನಗಳು ತುಂಬ ಇಷ್ಟಪಡ್ತಾರೆ. ಆ ಥರದ್ದು ಒಂದು ಸಿನಿಮಾದಲ್ಲಿ ಮುತ್ತಿನ ಹಾರ ಅಂದರೆ ಅದು ನೀವು ಅಂದ್ಕೊಂಡಿರೋ ಮಟ್ಟಿಗೆ ಥಿಯೇಟ್ರಲ್ಲಿ ಹಿಟ್ ಆಗಿರೋದಿಲ್ಲ. ಅದೇನಾದರೂ ನಿಮಗೆ ಆ ಟೈಮಲ್ಲಿ ತುಂಬ ಬೇಸರ ಆಯಿತು ಸರ್? ಅದೇ ಟಿ ವಿಗೆ ಬಂದಾಗ ಜನಗಳೆಲ್ಲ ತುಂಬ ಚೆನ್ನಾಗಿ ಒಪ್ಕೊಂಡ್ರು, ಅದನ್ನು ಇವತ್ತಿಗೂ ಹಾಡಾಡ್ತಾರೆ, ಅದನ್ನು ನೆನ್ಪು ಮಾಡ್ಕೊತಾರೆ. ಇಲ್ಲ, ಅದು ಏನಾಯಿತು ಅಂದರೆ ಸ್ವಲ್ಪ ಅಡ್ವಾನ್ಸ್ ಥಿಂಕಿಂಗ್ ಆಯಿತು. ನನಗೇನಾಯಿತು, ಬಂಧನ ಆದಮೇಲಿಂದ ನಾನು 3-4 ವರ್ಷ ಸಿನಿಮಾ ಮಾಡಲಿಲ್ಲ. ನನಗೆ ವಿಷ್ಣು ಅಷ್ಟು ಫ್ರೆಂಡು, ಟಾಪ್ ಮೋಸ್ಟ್ ಆರ್ಟಿಸ್ಟು, ಒನ್ ಆಫ್ ದಿ ಬೆಸ್ಟ್ ಆರ್ಟಿಸ್ಟು. ಏನು ಇಂಗ್ಲೀಷ್ ಆ್ಯಕ್ಟರ್, ರಿಚರ್ಡ್ ಬರ್ಟನ್ ಥರ ಇದ್ದಾನೆ, ಪೀಟರ್ ಓಟೋಲ್ ಥರ ಇದ್ದಾನೆ, ಯಾವ್ದು ಬೇಕಾದ್ರೂ ಮಾಡ್ತಾನೆ ಅವನು, ಯಾರಿಗೂ ಕಮ್ಮಿ ಇಲ್ಲ ಅಂತ ಆ್ಯಕ್ಟ್ ಇಟ್ಕೊಂಡು ನನಗೆ ಒಂದು ಸಬ್ಜೆಕ್ಟ್ ಸಿಗ್ತಾ ಇರಲಿಲ್ಲ. ಸೊ ಆಗ ನಾನು ಹೇಮಮಾಲಿನಿ ಪಿಕ್ಚರ್ಗೆ ಬಾರ್ಡ್ರಲ್ಲಿ ಶೂಟ್ ಮಾಡಿದೆ, ಶರಾರ ಅಂತ ಒಂದು ಹಿಂದಿ ಫಿಲಮ್ಗೆ. ಅಲ್ಲಿ ನನಗೆ ಕನ್ನಡದವ್ರು ಬೇಕಾಷ್ಟು ಜನ, ಕೊಡಗಿನವರು, ಬಿಜಾಪುರದವರು, ಗುಲ್ಬರ್ಗ, ಸರ್ ಒಂದು ಕನ್ನಡ ಪಿಕ್ಚರ್ ಇಲ್ಲಿ ಮಾಡಿ ಸರ್ ಅಂತ. ಅಷ್ಟೊತ್ತು ಕರೆಕ್ಟಾಗಿ ನನಗೆ ವಿಜಯ ಅವರು, ಡಾಕ್ಟರ್ ವಿಜಯ ಅವರು, ವೇಮು ಜೋಶಿ ಅವ್ರದ್ದು ಕತೆ ಪುಸ್ತಕದ ಒಂದು ಸಂಕಲನ ಕಳಿಸ್ಕೊಟ್ರು. ಅದರಲ್ಲಿ ಅನ್ನಪೂರ್ಣ ಅಂತ ಒಂದು ಕತೆ ಇತ್ತು. ಅದನ್ನು ಓದಿದಾಗ ಒಂದು ಇಂಟ್ಯೂಷನ್ ಬಂತಿದೆ ಅಂತ ತೆಗೋಣ ಅಂತ. ಸರಿ ತೆಗೆದ್ವಿ, ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ನನಗೇನು ಬೇಸರ ಇಲ್ಲ. ನಾನು ಜನದಿಂದ ಸಂಪಾದನೆ ಮಾಡಿದ್ದೆ ದುಡ್ಡನ್ನ. ಬಂಧನದಲ್ಲಿ ಅಷ್ಟು ಪ್ರಾಫಿಟ್ ಬಂದಿತ್ತು. ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಫಿಲಮ್ ಮಾಡಬೇಕು ಅಂತಲೇ ನಾನು ಆ ಕಾಲದಲ್ಲಿ 1.5 ಕೋಟಿ ಹಾಕಿ ಸ್ವಲ್ಪ ಸಾಲ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಬೆಂಗಳೂರಲ್ಲಿ 25 ವಾರ ಹೋಯಿತು, ದಾವಣಗೆರೆ ಚೆನ್ನಾಗಿ ಹೋಯಿತು, ಮೈಸೂರು ಚೆನ್ನಾಗಿ ಹೋಯಿತು. BNCಗಳಲ್ಲಿ ರೀಚ್ ಆಗಲಿಲ್ಲ. ಬಿಕಾಸ್ ಅದು ಭಾಳ ಟ್ರ್ಯಾಜಿಡಿ ಒಂದು. ಆಮೇಲೆ ಅಹೆಡ್ ಆಫ್ ದಿ ಟೈಮ್ಸ್ ಅಂತಾರಲ್ಲ, ಆ ಥರ ಅಹೆಡ್ ಆಫ್ ದಿ ಟೈಮ್ಸ್ ಆಯಿತು. ಈಗ ಹೊತ್ತಿಗೆ ಎಲ್ಲರಿಗೂ ಹೇಳ್ತಾರೆ. ಈಗ ಮೊನ್ನೆ ಒಂದು ತಮಿಳು ಪಿಕ್ಚರ್ ಬಂದಿತ್ತು, ಅಮರನ್ ಅಂತ. ಅದು ಸೇಮ್ ಇದೇ ಕತೆ. ಅದು ನನ್ನ ಯಾರೋ ಫ್ರೆಂಡ್ಸ್ ಹೇಳ್ತಿದ್ರು, ಏನು ಸರ್ ನೀವು ಅವತ್ತೇ ಮಾಡಿದ್ರಿ, ನೀವು ದುಡ್ಡು ಕಳ್ಕೊಂಡ್ರಿ, ಅವ್ರದ್ದು ನೋಡಿ 250 ಕೋಟಿ ಆಯಿತು ಅಂತ. ಆಲಿ ಬಿಡಿ, ಏನಂತೆ ಒಂದೊಂದು ಸರಿ ಜನಕ್ಕೆ ಇಷ್ಟ ಆಗಲ್ಲ ಅಂದರೆ ಅದಕ್ಕೆ ಅಪೀಲೇ ಇಲ್ಲ. ನೀವು ಬೇರೆ ಯಾವ ಕೋರ್ಟಲ್ಲಿ ಇಲ್ಲ ಅಂದರೂ ಅಪೀಲ್ ಹಾಕ್ಬೋದು ಸುಪ್ರೀಂ ಕೋರ್ಟ್ಗೆ. ಇಲ್ಲ, ಅಪೀಲ್ ಹಾಕೋಂಗೆ ಇಲ್ಲ, ಒಪ್ಕೊಂಡು ಸಲ್ಯೂಟ್ ಮಾಡಿ ಬರ್ತಾ ಇರಬೇಕು. ಎಲ್ಲ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಅಂತ. ಯಾಕೆಂದರೆ ಆಡಿಯನ್ಸ್ ಯಾವತ್ತೂ ರಾಂಗ್ ಆಗಲ್ಲ. ದೇ ಆರ್ ವೆರಿ ವೆರಿ ಪರ್ಫೆಕ್ಟ್ ಆ್ಯಂಡ್ ವೆರಿ ಕರೆಕ್ಟ್. ಅವರು ಆಡಿಯನ್ಸ್ನ ಇವತ್ತವರೆಗೂ 100 ವರ್ಷದ ಸಿನಿಮಾ ಇತಿಹಾಸದಲ್ಲಿ ಯಾವನೂ ಜಡ್ಜ್ಮೆಂಟ್ ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಓಕೆ ಸರ್, ಇನ್ನು ನಾವು ಮಹಾಕ್ಷತ್ರಿಯ ಸಿನಿಮಾ ಬಗ್ಗೆ ಮಾತಾಡಲೇಬೇಕು ಸರ್. ಅದರಲ್ಲೂ ಈ ಭೂಮಿ ಬಣ್ಣದ ಬುಗುರಿ ಸಾಂಗ್ ಇದೆ ಅಲ್ಲ, ಅದಂತೂ ಯಾವತ್ತೂ ಎವರ್ಗ್ರೀನ್ ಸಾಂಗ್ ಅನ್ಸುತ್ತೆ. ಆ ಸಾಂಗ್ ಹುಟ್ಟಿದ ಹೇಗೆ, ಮತ್ತು ನಿಮ್ಮ ಹಂಸಲೇಖ ಸರ್ದ ಕಾಂಬಿನೇಷನ್ ಇದೆಯಲ್ಲ ಸರ್, ಅದರ ಸಾಕಷ್ಟು ಒಳ್ಳೊಳ್ಳೆ ಸಾಂಗ್ಗಳು ಬಂದಿದ್ದಾವೆ. ಅದು ನನ್ನ ಹಂಸಲೇಖ ಅವರ ಒಂದು ಫ್ರೆಂಡ್ಶಿಪ್ಪು, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗು. ಅವ್ರೇನು ಕೊಡ್ತಾರೆ ಅಂತ ನನಗೆ ಗೊತ್ತು, ನನಗೇನು ಬೇಕು ಅಂತ ಅವ್ರಿಗೆ ಗೊತ್ತು. ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈಗೋ ಇಲ್ಲ ನಮ್ಮಿಬ್ಬರ ಮಧ್ಯೆ. ಈ ಫಿಲಮ್ಸ್ನಲ್ಲಿ ಈಗೋ ಇರಬಾರ್ದು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಹೇಳಬೇಕು. ಈಗೋ ಇಟ್ಕೊಂಡ್ಬಿಟ್ರೆ ಕೆಲಸಗಳಾಗಲ್ಲ. ಅದು ತುಂಬ ತಡೆಗೋಡೆ ಈಗೋ. ನಮ್ಮ ಹಂಸಲೇಖ ಮಧ್ಯ ಯಾವುದೂ ಇಲ್ಲ. ವಿ ಆರ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಅದ್ರ ಜೊತೆಗೆ ವರ್ಕು ಅಷ್ಟೇ. ನನಗೆ ಅಂದರೆ ಅವ್ರ ಪಾಪ ಸ್ಪೆಷಲ್ಲು. ಸರ್ ಅವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ ಸರ್, ಬಾಬು ವೋಂಟ್ ಸಿಂಗ್ ಬಟ್ ಯಾವಾಗಲೂ ಹೇಳ್ತಿರ್ತಾರೆ, ಸರ್ ಬನ್ನಿ ಸರ್, ನನಗೆ ಯಾವಾಗ ಅವ್ರು ಕ್ಯಾಲೆಂಡರ್ ಕೊಡೋದು, ತಗೊಳ್ಳಿ ಎಷ್ಟು ದಿವಸ ಬೇಕು ಅಂತ. ಆ ಥರ ಒಂದು ಫ್ರೆಂಡ್ಶಿಪ್ಪು. ಅದರಲ್ಲಿ ಏನಾಯಿತು, ಈ ಸಾಂಗು 8 ಜನ ಕ್ರಿಮಿನಲ್ಸು ಅವ್ರಿಗೆಲ್ಲ ಒಂದು ಬುದ್ಧಿ ಹೇಳೋ ಥರ ಸಾಂಗ್ ಬೇಕು. ಸರಿ, ಸಿನಿಮಾದಲ್ಲಿ ಯಾವತ್ತೂ ಈ ಬುದ್ಧಿ ಹೇಳೋದಿದೆಯಲ್ಲ, ಅದು ಪಾಪ್ಯುಲರ್ ಆಗೋಲ್ಲ. ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಇರಬೇಕು, ಇಲ್ಲ ಕಾಮಿಡಿ ಇರಬೇಕು, ಇಲ್ಲ ಕ್ಯಾಮ್ರೆ ಇರಬೇಕು, ಇಲ್ಲ ಸೋಲೋ ಸಾಂಗ್ ಇರಬೇಕು, ಇಲ್ಲ ವಿರಹ ಇರಬೇಕು, ಈ ಥರದ್ದು ಇನ್ನು ಸಾಂಗ್ಗಳು. ಈ ಬುದ್ಧಿ ಹೇಳೋ ಸಾಂಗ್ ಇದ್ದರೆ ಜನ ಹೊರಗಡೆ ಹೋಗ್ಬಿಡ್ತಾರೆ. ಯೂಶ್ವಲಾಗಿ ನಾವು ನೋಡಿದ್ದೀವಿ. ಇದಕ್ಕೆ ಒಂದು ಚಾಲೆಂಜ್ ಹೆಂಗಾರು ಮಾಡಬೇಕು ಅಂತೇಳಿ ಟ್ಯೂನ್ ಎಲ್ಲ ಮಾಡಿದ್ವಿ. ಲಿರಿಕ್ಸೇ ರೆಡಿ ಆಗಲಿಲ್ಲ. ಬಾಲಸುಬ್ರಹ್ಮಣ್ಯಂ ಥಿಯೇಟ್ರಿಗೆ ಬಂದುಬಿಟ್ಟಿದ್ದಾರೆ. ನಾವಿಬ್ಬರು ಔಸ್ಕೊಂಡಿದ್ದೀವಿ. ಎಲ್ಲ ಔಸ್ಕೊಂಡಿದ್ದೀವಿ ಅಂದರೆ ಬಾತ್ರೂಮಲ್ಲಿದ್ದೀವಿ. ಬಾತ್ರೂಮ್ ಪಕ್ಕದ ಹತ್ರ ಒಂದು ರೂಮ್ ಇತ್ತು, ಪ್ರಸಾದ್ ಸ್ಟುಡಿಯೋ ರೆಕಾರ್ಡಿಂಗಲ್ಲಿ. ಅಲ್ಲಿಂದ ಬಾಲಸುಬ್ರಹ್ಮಣ್ಯಂ ಎಲ್ಲಪ್ಪ ಲಿರಿಕ್ಸೇ ಬರ್ತಾ ಇಲ್ಲ ಅಂತ ನಾವು ಬರಿತಾ ಇದ್ದೀವಿ, ಬರ್ತಾನೇ ಇಲ್ಲ. ನಾನು ಏನು ಸರ್ ಕ್ಯಾನ್ಸಲ್ ಮಾಡ್ಬೋಣ ಅಂತ ಸುಮ್ಮನೆ ಬಾಲನ್ನ ಕಾಯಿಸಿ, ಸರಿ ಲಾಸ್ಟ್ ಅಟೆಂಪ್ಟ್ ನೋಡ್ಬೋಣ ಅಂತ ನಾನು ಸುಮ್ಮನೆ ಅಂದೆ. ಸರ್ ಈ ಭೂಮಿನ ಈ ಬಣ್ಣದ ಬುಗುರಿ ಥರ ಇಲ್ಲಿ ಈ ವರ್ಲ್ಡೇ ಹಾಗೆ ನಿಂತಾಗ ಏನಾಗುತ್ತೆ ಅಂತ ಒಂದು ಆಯಿತು ಸರ್, ರೆಡಿ ಆಯಿತು ನಿಮ್ಮ ಸಾಂಗ್ ಅಂಥೇಳಿ 5 ನಿಮಿಷದಲ್ಲಿ ಟಕ ಬರೆದ್ರು, ಕೊಟ್ವಿ. ಹಾಡಿದ ತಕ್ಷಣ ಬಾಲಸುಬ್ರಹ್ಮಣ್ಯಂ ಹೇಳಿದ್ದು ಗೊತ್ತಾ, ಸಿ ದಿಸ್ ವಿಲ್ ಬಿ ಎನ್ ಎಟರ್ನಲ್ ಸಾಂಗ್. ಇದೇ ವರ್ಡ್ ಹೇಳಿದ್ದೆ, ಎಟರ್ನಲ್ ಸಾಂಗ್. ಈ ಸಾಂಗ್ಗೆ ಸಾವೇ ಇಲ್ಲ. ಈ ಸಾಂಗು ಇದು ನಡೀತಾನೇ ಇರ್ತದೆ ಅಂತ. ನನಗೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವ್ರು ಸಿಕ್ಕಿದ್ರು. ಪಾಪ ಅವರು ಜೈಲ್ದೇನೋ ಒಂದು ಗಲಾಟೆ. ನಾನು ಹೇಳಿದೆ,
ಬಾಬು ನಿಮ್ಮ ಸಾಂಗ್ ನಾನು ದಿನಕ್ಕೆ 3 ಸರಿ ಕೇಳ್ತಿದ್ದೆ ಜೈಲಲ್ಲಿ ಅಂದರು. ಹೀಗೆ ಒಂದು ರಿಫ್ರೆಶ್ಮೆಂಟ್ ಅವರಿಗೆ. ಒಂದೊಂದು ಸಾಂಗ್ ಹಾಗಾಗ್ಬಿಡು. ಹೌದೌದು, ನಿಜ ಸರ್. ಸಿನಿಮಾದಲ್ಲಿ ಯಾವುದೂ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಅದು ಯಾರಿಗೂ ಗೊತ್ತಿಲ್ಲ. ಹೌ ಇಟ್ ಹ್ಯಾಪನ್ಸ್, ವೆನ್ ಇಟ್ ಹ್ಯಾಪನ್ಸ್, ವೇರ್ ಇಟ್ ಹ್ಯಾಪನ್ಸ್ ಅಂತ. ಶೋಲೆ, ಬಂಧನ, ಬಂಗಾರದ ಮನುಷ್ಯ, ಬಬ್ರುವಾನ ಇವೆಲ್ಲ ಆಗಿಬಿಡುತ್ತೆ. ಮಯೂರ, ನಾಗರಾವು, ಹಾಗೆ ಈ ಸಾಂಗು ಒಂದು ಆಗೋಯ್ತು. ಮತ್ತಿದೆ ನಾವು ಮಾಡೋಕ್ಕಾಗಲ್ಲ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಇದು ಪೊಲಿಟಿಕಲ್ ಮೂವಿ ಮಾಡಿದ್ರಿ, ಆಮೇಲೆ ಲವ್ ಸ್ಟೋರಿ ಮಾಡಿದ್ರಿ, ಅಡ್ವೆಂಚರ್ಸ್ ಮೂವಿ ಮಾಡಿದ್ರಿ, ಬಟ್ ಈ ಕಾಮಿಡಿ ಜಾನರ್ ಒಂದು ಶುರು ಆಯಿತು ಸರ್. ಕತೆಗಳು ಸರ್ ಕತೆಗಳು, ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳು. ಬಹುಶಃ 90s ಕಿಡ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಮೋಸ್ಟ್ ಫೇವ್ರೆಟ್ ಸಿನಿಮಾ ಇದು. ಇದು ಹೇಗೆ ಸರ್ ನಿಮಗೆ ಈ ಕಾಮಿಡಿ ಜಾನರ್ ಸಿನಿಮಾ ಮಾಡಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ ಅಂತ? ಮೊದಲಿಂದ ನನಗೇನಿತ್ತು ಅಂದರೆ, ನಾನು ನಮ್ಮ ತಂದೆಯವರು ಯಾವಾಗಲೂ ಲಾರ್ಲ್ ಆ್ಯಂಡ್ ಹಾರ್ಡಿ, ಚಾರ್ಲಿ ಚಾಪ್ಲಿನ್ ಪಿಕ್ಚರ್ಗಳಿಗೆ ನಮ್ಮನ್ನು ಯಾವಾಗಲೂ ಕರ್ಕೊಂಡೋಗ್ರು. ಅದು ತುಂಬ ದಿವಸದಿಂದ ನನಗೆ ಅದು ಬರೀ ಕಾಮಿಡಿನೇ ಯಾಕೆ ಮಾಡಬಾರ್ದು, ಈ ಒನ್ ಟ್ರ್ಯಾಕ್ ದೊಡ್ಡ ಕತೆಗಳಲ್ಲಿ ಕಾಮಿಡಿ. ಈಗ ಬಂಧನದಲ್ಲಿ ಮುಸುರಿ ಕೃಷ್ಣಮೂರ್ತಿ ಚಿಕ್ಕ ಕಾಮಿಡಿ, ಆ ಥರದ ಕ್ಯಾರೆಕ್ಟರ್ಗೆ ಮಾಡ್ತೀವಿ. ಫುಲ್ ಕತೆ ಯಾಕೆ, ಇವ್ರು ಯಾರು ಹೀರೋಗಳು ಇಲ್ಲದೇನೆ, ಯಾಕಂದರೆ ಅವ್ರು ಯಾರೂ ಕಾಮಿಡಿ ಇಲ್ಲ. ನನಗೆ ಅವಾಗ ವಿಷ್ಣುನೂ ಇರಲಿಲ್ಲ. ಸರಿ, ವಿಷ್ಣು ಇದೆ ವೆರಿ ಗುಡ್ ಕಾಮಿಡಿಯನ್. ವಿಷ್ಣು ಥರ ಕಾಮಿಡಿ ಯಾರಿಗೂ ಬರಲ್ಲ. ನನಗೆ ಗೊತ್ತು, ಅಂಬರೀಷನ್ ಗೊತ್ತು. ಶಂಕರ್ ಗುರು ಅಂತೀನಿ, ಇದು ಸರ್ ಅಣ್ಣ ತಮ್ಮ ಕ್ಯಾರೆಕ್ಟರ್ ದಪ್ಪಗೆ ಚೆನ್ನಾಗಿದೆ ಸರ್ ಮೂವಿ. ವೆರಿ ಗುಡ್ ಆ್ಯಕ್ಟರ್. ಈ ಕತೆನ ಒಂದು ಐಡಿಯಾನ ಸುಮ್ಮನೆ 3 ಜನ ಸೋಂಬೇರಿಗಳು, ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಹೋಗಿ ಜೈಲಲ್ಲಿ ಇರಬೇಕು. ಯಾಕೆಂದರೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಹೆಲ್ತ್ ನೋಡ್ಕೊಳ್ಳೋಕೆ ಆಸ್ಪತ್ರೆ ಇದೆ, ಆಮೇಲಿಂದ ಎಲ್ಲ ಕಡೆ ಸೇಫ್ಟಿ. ಅವಾಗೆಲ್ಲ ಟೆರರಿಸಮ್ ಇತ್ತು, ಎಲ್ಲಿ ಏನು ಹೊಡೆದು ಬಿಡ್ತಾರೋ ಅವೆಲ್ಲ ಏನೂ ಇಲ್ಲದೆ ಒಂದು ಸೇಫ್ಟಿ 4 ಗೋಡೆಯಲ್ಲಿ ನಮ್ಮನ್ನು ಬೆಳೆಸೋಕ್ಕೆ ಇಟ್ಕೊಂಡಿದ್ದಾರೆ ಅಂತ ತಗೊಂಡೋದಾಗ ಒಬ್ಬ ಜೈಲರವ್ರಿಗೆ ಲೈಫ್ ಈಸ್ ಎ ಮೆನಿ ಸ್ಪ್ಲೆಂಡರ್ ಥಿಂಗ್. ಲೈಫಲ್ಲಿ ಏನೇನಿದೆ ನೀವು ಹೋಗ್ರೆ ಆ ಲೈಫ್ ನೋಡ್ಕೊಳ್ಳಿ, ಇದೆಲ್ಲ ಲೈಫ್ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ಬನ್ನಿ, ಬಟ್ ಹೋಗಿ ಅಂತ ಕಳಿಸಿದಾಗ ಅವ್ರಿಗೆ ಆ ಲೈಫ್ ಏನು ಬ್ಯೂಟಿಫುಲ್ಲು, ಅದರ ಲವ್ ಏನು, ಎಮೋಷನ್ ಏನು, ಅದೆಲ್ಲ ಗೊತ್ತಾಗುತ್ತೆ. ಆ ಥರದ್ದು ಒಂದು ಕತೆ ಮಾಡಿದ್ವಿ. 3 ಜನನ ಹೊಸಬ್ರು, ಮೋಹನ್, ನಾರಾಯಣ ಒಬ್ಬರು ಡೈರೆಕ್ಟ್ರು, ನಮ್ಮ ಕಂಪ್ನಿಲೇ ಇದ್ದಿದ್ದು ನಾರಾಯಣ. ಆಮೇಲಿಂದ ರಮೇಶ್ ಇಸ್ ಎ ಗುಡ್ ಆ್ಯಕ್ಟರ್ ಹಾಕಿ ಉಮಾಶ್ರೀ ಅವರೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇದೆ ಸರ್, 3 ಸಿನಿಮಾದಲ್ಲೂ ಉಮಾಶ್ರೀ ಅವರು ತುಂಬ ದೊಡ್ಡ ಆ್ಯಕ್ಟರ್ಸ್. ಅವ್ರ ಬಗ್ಗೆ ನಾವು ಎಂಥ ದೊಡ್ಡ ಆ್ಯಕ್ಟರ್ಸ್ ಅಂದರೆ ಇವರು ದೇ ಆರ್ ಆಲ್ ಗಿಫ್ಟೆಡ್ ಆ್ಯಕ್ಟರ್ಸ್. ಅಂದರೆ ಒಂದು ದೇವರು ವರ ಕೊಟ್ಬಿಟ್ಟಿರ್ತಾನೆ ಅವ್ರಿಗೆ, ಎಲ್ಲರಿಗೂ ಬರೋಲ್ಲ ಆ ಥರ. ಆ ಥರದಲ್ಲಿ ಒಬ್ಬರು ಉಮಾಶ್ರೀ ಅವರು. ಡೈರೆಕ್ಟ್ರಿಗೆ 1% ಬೇಕು ಅಂದರೆ ಅವ್ರು 1000% ಕೊಡ್ತಾರೆ. ಒಂದೊಂದು ಸರಿ ಅವ್ರು ಆ್ಯಕ್ಟ್ ಮಾಡುವಾಗ ಎಲ್ಲಿ ಕಟ್ ಹೇಳಬೇಕು ಅಂತ ಗೊತ್ತಾಗಲ್ಲ, ಬಿಕಾಸ್ ಸಚ್ ಎ ಗ್ರೇಟ್ ಆ್ಯಕ್ಟ್ರೆಸ್ ಈಸ್. ಅವರು ಈ ಥರ ಮಾಡಿ ಅದು ಹಿಟ್ ಎಷ್ಟರ ಮಟ್ಟಕ್ಕೆ ಆಗೋಯ್ತು ಅಂದರೆ, ಫಸ್ಟ್ 3 ಡೇಸು ಅಷ್ಟು ಕಲೆಕ್ಷನ್ ಇರಲಿಲ್ಲ. ನಮ್ಮದು ಪಿಕ್ಚರ್ ಸುಮಾರು ಬಂದ್ಬಿಟ್ಟು ಯಾವುದೋ ಒಂದು ದೊಡ್ಡ ಕನ್ನಡ ಪಿಕ್ಚರ್ ಬರ್ತಿದೆ ಅಂತ ನಮ್ಮದು ಎಲ್ಲ ಥಿಯೇಟ್ರಲ್ಲೂ ತೆಗೆದ್ಬಿಟ್ರು. ಸೋಮವಾರದ ಮೇಲೆ ಪಿಕಪ್ ಆಯಿತು ನೋಡಿ, ಆ ಪಿಕ್ಚರ್ ಫೇಲ್ ಆಗೋಯ್ತು. ಎಲ್ಲ ಥಿಯೇಟ್ರ್ಗಳಲ್ಲೂ ನಮ್ಮದೇ ಅದು ಆಯಿತು. ಆಮೇಲೆ MS ಸತ್ಯ ಅವರು ಅವಾರ್ಡ್ಗೆ ಚೇರ್ಮನ್ ಆಗಿದ್ದರು. ಅವರು ನಾನು ಫಸ್ಟ್ ಪ್ರೈಸೇ ಕೊಡಬೇಕು ಅಂತಿದ್ದೆ, ಅದೇನೋ ಒಂದು ಪ್ರಾಬ್ಲಮ್ ಆಯಿತು, ನಿಮ್ಗೊಂದು ಪ್ರೈಸ್ ಕೊಟ್ಟಿದ್ದೀನಿ, ಸೆಕೆಂಡ್ ಬೆಸ್ಟೋ ಥರ್ಡ್ ಬೆಸ್ಟೋ, ದ ವೆರಿ ಲವ್ಲಿ ಫಿಲಮ್ ಅಂತ ಹೇಳಿದ್ರು. ಅದು ಕಾಮಿಡಿ. ನಾನು ಅದಕ್ಕೆ ಹಟ್ಟದ ಮೇಲೆ ಮಾಡಿದೆ. ಒಂದು ಏನಿತ್ತು ನನಗೆ ಅಂದರೆ, ಒಬ್ಬ ಡೈರೆಕ್ಟರ್ ಆದವನು, ಈಗ ಒಬ್ಬ ಡಾಕ್ಟ್ರು ಬರೀ ಐ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್, ಕಿಡ್ನಿ, ಬೋನ್ಸ್ ಆ ಥರ ಒಂದೊಂದಕ್ಕೆ ಇರ್ತಾರೆ. ನನಗೆ ಅದಿಷ್ಟ ಇರಲ್ಲ. ಐ ವಾಂಟ್ ಟು ಡೂ ಆಲ್ ದಿ ಥಿಂಗ್ಸ್ ಅನ್ನೋದೇ ಮೊದಲಿಂದ ನನ್ನ ಒಂದು ಒಳಗಡೆ ಮನಸ್ಸಿನಲ್ಲಿ ಅದು ಬೆಳೀತಾನೆ ಇತ್ತು. ಅದಕ್ಕೆ ಎಲ್ಲ ಥರ ಟ್ರೈ ಮಾಡಿದೆ. ಅದಕ್ಕೆ ಬಹುಶಃ ಸರ್ ನಾನ್ ಹೀರೋಗಳನ್ನ ಇಟ್ಕೊಂಡು ತುಂಬ ಒಳ್ಳೆ ಹಿಟ್ ತುಂಬ ದೊಡ್ಡ ಹಿಟ್. ಹೌದು, ಹೀರೋಗಳೇ ಬೇಕಾಗಿರಲ್ಲ ಅದಕ್ಕೆ. ಆಮೇಲೆ ನನಗೂ ಒಂದು ಚಾಲೆಂಜ್ ಇತ್ತು, ಪ್ರತಿ ಸರಿ ಹೀರೋ ಇಟ್ಕೊಂಡೇ ಮಾಡೋದು ಯಾಕೆ ಅನ್ನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ. ಅದು ಸರ್ 3 ಜನ ಅಂದರೆ ಅವರು ನಾನ್ ಹೀರೋಗಳಾದರೂ ಸಿನಿಮಾದಲ್ಲಿ ಹೀರೋಗಳು 3 ಜನನು. ಆ 3 ಜನಕ್ಕೂ ಈಕ್ವಲ್ ನೀವು ಪ್ರಾಮಿನೆನ್ಸ್ ಕೊಟ್ಟು ಅಷ್ಟು ಚೆನ್ನಾಗಿ ಕತೆ ರೆಡಿ ಮಾಡಿ. ಹೌದು, ಅಂಥ ಒಳ್ಳೆ ಒಂದೊಂದು ಸೀನು ಇವತ್ತೂ ಅದು ಕುರಿಗಳಲ್ಲಿ ನೋಡ್ತಾ ಇದ್ರೆ ಏನು ಅದೇ ಹೇಳಿದ್ನಲ್ಲ, ಇಟ್ ಆಲ್ ಹ್ಯಾಪನ್ಸ್. ಹೇಗಾಗುತ್ತೆ ಗೊತ್ತಾಗಲ್ಲ, ಆಗೋಗ್ಬಿಡುತ್ತೆ. ಓಕೆ ಸರ್. ಸರ್ ರೀಸೆಂಟಾಗಿ ರವಿಚಂದ್ರನ್ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ರಾಜೇಂದ್ರ ಸಿಂಗ್ ಅವರು ನಂತರನೇ ಸ್ವಲ್ಪ ಜಾಸ್ತಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾಕೆ ಸರ್, ಎಲ್ಲಿ ಏನು ಮಿಸ್ ಆಯಿತು ಅಂತ? ಅಲ್ಲ, ಈಗ ದಿಸ್ ಬಿಸ್ನೆಸ್ ಇಸ್ ಎ ಗ್ಯಾಮ್ಲಿಂಗ್. ಎಲ್ಲ ಬಿಸ್ನೆಸ್ಸು ಗ್ಯಾಮ್ಲಿಂಗೆ. ಈಗ ಎಲ್ಲ ಮ್ಯಾನುಫ್ಯಾಕ್ಚರ್ ಆದ ಕಾರ್ಗಳು ಹೋಗಲ್ಲ. ಯಾವುದೋ ಒಂದು ಕಾರ್ ಹಿಟ್ಟಾಗುತ್ತೆ, ಎಲ್ಲ ಕಾರ್ ಹಿಟ್ಟಾಗೋದಿಲ್ಲ. ಕೆಲವು ಪ್ರಾಡಕ್ಟ್ಸು, ಟೂತ್ಪೇಸ್ಟು ಎಲ್ಲ ಹಿಟ್ಟಾಗಲ್ಲ, ಯಾವುದೋ ಒಂದು ಹಿಟ್ಟು. ಹಾಗೆ ಈ ಸಿನಿಮಾನೂ ಒಂದು ಗ್ಯಾಮ್ಲಿಂಗ್. ಯಾಕೆಂದರೆ ಸರ್ಟೆಂಟಿ ಇಲ್ಲ.
ಈಗ ಗೋಲ್ಡ್ ವ್ಯಾಪಾರ ಮಾಡಿದವನಿಗೆ 1% ಪ್ರಾಫಿಟ್ ಕಮ್ಮಿ ಆಗ್ಬೋದು ವಿನ ಲಾಸ್ ಆಗಲ್ಲ. ನಮಗೆ ಹಂಗಲ್ಲ, ಹೋದರೆ ಹೊರಟೋಗುತ್ತೆ. ಸೊ ನಾನು ಮಾಡಿದ್ದ ಅಡ್ವೆಂಚರ್ಗೆ ನಾನು ಮುತ್ತಿನ ಹಾರದಲ್ಲಿ ತುಂಬ ದೊಡ್ಡ ಲಾಸ್ ಆಯಿತು. ಸೊ ಆವಾಗ ನಾನು ಸಾಲ ಮಾಡಲೇಬೇಕಾಯ್ತು. ಬಟ್ ರೀಪೇ ಮಾಡ್ತೀವಿ. ಏನಾಗುತ್ತೆ ಸಿನಿಮಾದಲ್ಲಿ ಫೇಲ್ ಆಯಿತು ಅಂತ ನಿಲ್ಸೋಕ್ಕಾಗಲ್ಲ. ದಿ ಶೋ ಮಸ್ಟ್ ಗೋ ಆನ್. ಸೊ ಆವಾಗ ವಿ ಹ್ಯಾವ್ ಟು ಒಂದು ಕಾನ್ಫಿಡೆನ್ಸ್ ಮೇಲೆ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಸಾಲ ತಗೊಂಡು ಪಿಕ್ಚರ್ ಮಾಡಿ ಸಕ್ಸಸ್ ಮಾಡಿ ಮತ್ತೆ ವಾಪಸ್ ಕೊಡೋದು. ಇದು ಎಲ್ಲರಿಗೂ. ರಾಜ್ ಕಪೂರ್ಗೆ ಬಿಡಲಿಲ್ಲ. ರಾಜ್ ಕಪೂರ್ ಮೇರಾ ನಾಮ್ ಜೋಕರ್ ಫೇಲ್ ಆದಾಗ ಹಿ ವಾಸ್ ಬ್ಯಾಂಕ್ರಪ್ಟ್. ಹಾಜಿ ಮಸ್ತಾನ್ ಹತ್ರ ಹೋಗಿ ದುಡ್ಡು ತೊಗೊಂಬರ್ತಾರೆ, ಒಬ್ಬ ಅಂಡರ್ವರ್ಲ್ಡ್ನವನ ಹತ್ರ, ಬಾಬಿಗೆ. ಈ ಥರ ಬೇಕಾದಷ್ಟು ಕಥೆಗಳಿದೆ. ತುಂಬ ಜನ ಆ ಥರ ಅಡ್ವೆಂಚರ್ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಕೆಲವರು ಸೋತಿದ್ದಾರೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಅಂದರೆ ಬಾಡಿಗೆ ಮನೆಯಲ್ಲಿ ಇದೀವಿ ನಾವು ಇವಾಗಲೂ ಅಂತೇಳಿ, ಅದ್ರ ಬಗ್ಗೆ ಏನಾದ್ರು ರಿಗ್ರೆಟ್ಸ್ ಇದೆಯಾ ಸರ್? ನನಗೆ ರಿಗ್ರೆಟ್ಸ್ ಇಲ್ಲ. ಆ್ಯಕ್ಚುಲಿ ನನ್ನ ಮನೆ ಅಲ್ಲ ಅದು, ನನ್ನ ಮಗಳ ಮನೆ. ಅಲ್ಲಿದ್ದೀನಿ ನಾನು. ನನಗೆ ಕಾರು ಕೂಡ ನನ್ನ ಮಗಳೇ ಕೊಟ್ಟಿರೋದು. ನನಗೆ ಆ ಥರದ್ದು ಯಾವುದು ಫ್ಯಾಂಟಸಿ ಮತ್ತು ಆ್ಯಂಬಿಷನ್ ಇಲ್ಲ. ನನಗಿನ್ನೂ ಸಿನಿಮಾ ಮಾಡೋಕ್ಕೆ ಹೇಳಿ ಅದ್ರ ಬಗ್ಗೆ ಇರುತ್ತೆ ವಿನ ನನಗೆ ಮನೆ ತಗೋಬೇಕು. ಏನು ನಾವು ಇರೋ ಮನೆ ಸ್ವಂತ ಅಂದ್ಕೊಂಡ್ರಾಯ್ತು, ಬಾಡಿಗೆ ಮನೆ ಆದರೆ ಏನಂತೆ ಅದೇನಂತೆ ಆಗುತ್ತೆ. ಆಗೋ ಕಾಲಕ್ಕೆ ಮನೆಗಳಿತ್ತು, ಮನೆಗಳಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಪಾಪ ಒಂದಿಷ್ಟು, ನನ್ನ ವೈಫ್ ಆಗಿರ್ಬೋದು, ನನ್ನ ಸನ್ ಆಗಿರ್ಬೋದು, ನನ್ನ ಇನ್ನೊಬ್ಬ ಡಾಟರ್ ಆಗಿರ್ಬೋದು, ನನ್ನ ಮಗಳು ಅಮೃತ ಆಗಿರ್ಬೋದು, ಅವ್ರುಗಳಿಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಈ ಥರ ಇತ್ತು ನನ್ನ ಹತ್ರ ಇದ್ದಿದ್ದು ಪ್ರಾಪರ್ಟಿಗಳೆಲ್ಲ ಇಟ್ಕೊಂಡಿದ್ರೆ ಇವತ್ತು 1,000 ಕೋಟಿ ಆಗಿರೋದು. ದೇವನಹಳ್ಳಿ ರೋಡ್ನಲ್ಲೇ 10 ಎಕರೆ ಇತ್ತು ನಂದು. ಮೈಸೂರಲ್ಲಿ ಆ ಥರ ದೊಡ್ಡದಿತ್ತು. ಬೆಂಗಳೂರಲ್ಲಿ 2-3 ಮನೆ ಇತ್ತು. ಇಂದಿರಾನಗರಲ್ಲಿ ಸೈಟ್ ಇತ್ತು. ಎಲ್ಲ ಸಿನಿಮಾ ಆ ಟೈಮಲ್ಲಿ ಆ ಸಿನಿಮಾಗೆ ಬೇಕು ಅಂದಾಗ ನಿಮ್ಮ ಓಲ್ ಆ್ಯಂಡ್ ಸೋಲ್ ಸಿನಿಮಾನೇ. ಅಷ್ಟೇ ಸಿನಿಮಾನೇ. ನಾನು ಇತ್ಲ ಕಡೆ ಯಾವತ್ತೂ ದುಡ್ಡುಗೋಸ್ಕರ ಇದು ಮಾಡ್ದವನಲ್ಲ. ನನಗೇನು ಅಂದರೆ ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ನನ್ನ ಸಿನಿಮಾ ಇದೆ ಬ್ಯಾಲೆನ್ಸ್. ನನ್ನ ಸಿನಿಮಾಗಳು ನಾನು ಏನು ಮಾಡಿದ್ದೀನಿ ಅಂತ, ಎಂತೆಂಥ ಟ್ರೈ ಮಾಡಿದ್ದೀನಿ, ಅದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಂತೆಂಥ ಕಥೆಗಳನ್ನ ಮಾಡಿಬಿಟ್ಟಿದ್ದೀನಿ. ಜನ ಇವತ್ತು ಮೊನ್ನೆ ಅದೇ ಈ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರು ನಂಗೆ ಸನ್ಮಾನ ಮಾಡಿದಾಗಲೂ ಅದೇ ನಾನು ಅಂದ್ಕೊಂಡಿದ್ದು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಫಿಲಮ್ಸ್. ಓಕೆ ಸರ್, ಇನ್ನು ಸಿನಿಮಾನೇ ಉಸಿರು ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವಂತೂ. ಇಷ್ಟೆಲ್ಲ ಸಿನಿಮಾಗಳು, ಇಷ್ಟು ದೊಡ್ಡೆಲ್ಲ ಸಿನಿಮಾಗಳು ಮಾಡಿ ನಿಮ್ಗೊಂದು ಕನಸಿದೆ ಅಂತ, ಒಂದು ಫಿಲ್ಮ್ ಸಿಟಿ ಮಾಡಬೇಕು ಅಂತ. ನೀವೇನಾದರೂ ಗೌರ್ಮೆಂಟ್ನ ಅಪ್ರೋಚ್ ಮಾಡಬೇಕು ಅಂತಿದ್ದೀರಾ ಏನು ಸರ್? ನೋಡಿ, ಸಿದ್ದರಾಮಯ್ಯನವರು ನಮ್ಮ ಮೈಸೂರಿನವರು. ಆ್ಯಕ್ಚುಲಿ ಸಿದ್ದರಾಮಯ್ಯನವರು ನಾನು ಒಂದೇ ಪೀರಿಯಡಲ್ಲಿ ಯುವಜಾಸ್ ಕಾಲೇಜಲ್ಲಿ ಓದ್ತಿದ್ವಿ. ಅವ್ರು ಬೇರೆ ಸೆಕ್ಷನ್ನು, ನಾನು ಬೇರೆ ಸೆಕ್ಷನ್ನು. ನನಗೆ ಅವ್ರ ಮೇಲೆ ಒಂದು ಭಾಳ ಅಭಿಮಾನ. ಏಕೆಂದರೆ ಅವರೊಂಥರ ಒಂದು ಹಿಂದುಳಿದ ವರ್ಗದ ಲೀಡರು, ಅಹಿಂದ ಲೀಡರು, ಪ್ಲಸ್ ಜನಕ್ಕೆ ಏನಾದರೂ ಮಾಡಬೇಕು ಅಂತ ಅವರ ಆಸೆ. ನಾನು ಅವರ ಕ್ಯಾಂಪೇನ್ಗೆಲ್ಲ ಹೋಗ್ತಿದ್ದೆ. ಕಾರಣ ಏನಂದರೆ, ನಾನು ಕಾಂಗ್ರೆಸ್ ಅಂದರೆ ನಮ್ಮ ತಂದೆಯವರು ಮಹಾತ್ಮ ಪಿಕ್ಚರ್ಸ್ ಅಂತ ಇಟ್ಟಿದ್ದು ಕಾಂಗ್ರೆಸ್ ಇದೆಯಲ್ಲ, ಅದೇ ಕಾಂಗ್ರೆಸ್ನ ನಾನು ಇವತ್ತು ಕಾಂಗ್ರೆಸ್, ನಮ್ಮ ಮನೇಲೆಲ್ಲ ಕಾಂಗ್ರೆಸ್ಸೇ. ಆವಾಗ ನಾನು ಸಿದ್ದರಾಮಯ್ಯನವ್ರ ಕ್ಯಾಂಪೇನ್ಗೆಲ್ಲ ಹಳ್ಳಿಗಳಲ್ಲಿ ಹೋಗಿ ಅವರು ಗೆದ್ದಾದ ಮೇಲೆ ನನಗೆ ಅಕಾಡೆಮಿಗೆ ಚೇರ್ಮನ್ ಮಾಡಿದ್ರು. ಚೇರ್ಮನ್ ಮಾಡಿದ್ಮೇಲೆ ನಾಳಿದೆ, ಸರ್ ನನಗೇನು ಗೊತ್ತಿಲ್ಲ ಇದನ್ನಂತ, ನೀನು ಮಾಡಪ್ಪ, ಸಿನಿಮಾ ಮಾಡ್ತೀಯ, ನಿನಗೇನು ಅಕಾಡೆಮಿ ಆಗೋದಿಲ್ಲ, ಆಗು, ನೀನೇನು ಬೇಕು ಮಾಡೋದು. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಬೆಂಗಳೂರಲ್ಲಿ ವಿಧಾನಸಭೆ ಮೆಟ್ಲ್ ಮೇಲೆ ಮಾಡಿಸಿದ್ದು, ಅದು ಅವರು ಒಪ್ಕೊಂಡ್ರು, ನಾನು ಮಾಡಿದೆ. ಆವಾಗ ಜಯಾ ಬಹದ್ದೂರಿನ ಕರೆದ್ವಿ, ಕರೀನಾ ಕಪೂರ್ನ ಕರೆದ್ವಿ, ಲೀಲಾ ಬನ್ಸಾಲಿನ ಕರೆದ್ವಿ, ವಿಜಯ್ ಅಮೃತರನ್ನ ಹಾಲಿವುಡ್ಡಿಂದ ಕರೆಸಿ ಅಲ್ಲಿ ಈಗ ಅದೊಂದು ಪರ್ಮನೆಂಟ್ ಪ್ಲೇಸ್ ಆಯಿತು. ಅದೊಂದು ಇದು. ಆಮೇಲೆ ಬೆಳ್ಳಿ ಹೆಜ್ಜೆ ಅಂತೆಲ್ಲ ಮಾಡಿದ್ಮೇಲೆ ನನಗೆ ಈ ಮೈಸೂರಲ್ಲಿ ಒಂದು ಫಿಲಮ್ ಸಿಟಿ ಆಗಬೇಕು ಅಂತ ಭಾಳ ಆಸೆ ಇತ್ತು. ಕಾರಣ 1945ನೇ ಇಸ್ವಿನಲ್ಲಿ ಹಾಲಿವುಡ್ನವರು ಅವ್ರ ಶೂಟಿಂಗಿಗೆ ಬರಬೇಕು ಅಂತ ಮಾಡ್ತಾರೆ ಮೈಸೂರಿಗೆ, ಹ್ಯಾರಿ ಬ್ಲ್ಯಾಕ್ ಆ್ಯಂಡ್ ದಿ ಟೈಗರ್. ಅದಕ್ಕೆ ಮೊದಲು ಅವ್ರು ಸರ್ವೆ ಮಾಡ್ತಾರೆ ಇಂಡಿಯಾದಲ್ಲೆಲ್ಲ. ಒಂದು ಪ್ಲೇಸ್ಗೆ ಹೋದರೆ ಎಲ್ಲ ಲೊಕೇಶನ್ ಸಿಗಬೇಕು ಆ ಥರ. ಸೊ ದೇ ಗಾಟ್ ಇಟ್ ಇನ್ ಮೈಸೂರಲ್ಲಿರೋ ಥರ 250 ಲೊಕೇಶನ್ನು 10 ಕಿಲೋಮೀಟರ್ಸಲ್ಲಿದೆ. ಇತ್ಲ ಕಡೆ ಕಪಿಲಾ ನದಿ, ಅತ್ಲ ಕಡೆ ಕಾವೇರಿ ನದಿ, ನಂಜನಗೂಡು, ಶ್ರೀರಂಗಪಟ್ಟಣ, ಆಮೇಲಿಂದ ಪಾಂಡವಪುರ, ಎಲ್ಲ ಲೊಕೇಶನ್. ಇವತ್ತಿಗೂ ನೀವು ನೋಡಿ, MG ರಾಮಚಂದ್ರನ್ ಮೈಸೂರಿಗೆ ಬರೋರು, ರಾಜ್ ಕಪೂರ್ ಮೈಸೂರಿಗೆ ಬರೋರು, ವಿ ಶಾಂತಾರಾಮ್, ಜನಕ್ ಪಾಯಲ್ ಬಾಜೆ ಮೈಸೂರಲ್ಲೇ ತೆಗೆದಿದ್ದು. ಇವನ್ ರಜನಿಕಾಂತ್ ಅಷ್ಟೇ, ಮಣಿರತ್ನಮು ಅಷ್ಟೇ. ಅವ್ರು ಮೈಸೂರನ್ನ ಅಷ್ಟು ಲೈಕ್ ಮಾಡ್ತಾರೆ. ರಜನಿಕಾಂತ್ ಅಂತೂ ಮೈಸೂರು ಅಂದ್ರೆ ಅವ್ರಿಗೆ ಅಷ್ಟಾಸೆ. ಎಲ್ಲ ಆಲ್ ಟಾಪ್ ಹೀರೋಸ್ಗೆ ಮೈಸೂರು ಸೇಫ್ ಪ್ಲೇಸ್. ಪೀಪಲ್ ಆರ್ ವೆರಿ ಗುಡ್, ಗಲಾಟೆ ಇಲ್ಲ, ಏನೂ ಇಲ್ಲ, ಒಳ್ಳೆ ಎಮೋಷ್ನಲ್ ಆಗಿ
ಒಂದು ಬಾಂಧವ್ಯದಲ್ಲಿ ಕೈ ಬೀಸಿ ಕರ್ಕೋತಾರೆ. ಆಮೇಲೆ ಎಲ್ಲೇ ಪ್ರೊಡಕ್ಷನ್ನಲ್ಲಿ ಈಗ ನೋಡಿ ಬೆಂಗಳೂರಿನಲ್ಲಿ ಸಪೋಸ್ ನೀವು ಕೋರಮಂಗಲ ಶೂಟಿಂಗ್ ಮಾಡ್ತಿರ್ತೀರ, ಆರ್ ಟಿ ನಗರಿಗೆ ಬರಬೇಕು ಅಂದರೆ ಆವತ್ತೆ ಹೊರಟಾಯ್ತು. ಹೌದು ಸರ್, ಎಲ್ಲ ಬರೋಕ್ಕೆ ಆಗಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೊರಟ್ರೆ 8 ಗಂಟೆಗೆ ಮೈಸೂರಲ್ಲಿ ಆಗಲ್ಲ, 2 ಸೆಕೆಂಡಲ್ಲಿ. ಆಮೇಲೆ ಮೈಸೂರಲ್ಲಿ 16 ಪ್ಯಾಲೇಸ್ ಇದೆ, ಓಕೆ. ಒಂದು ಸಾಂಸ್ಕೃತಿಕ ನಗರಿ. ಆ 16 ಪ್ಯಾಲೇಸು ಈವನ್ ಜೈಪುರ್ನಲ್ಲೂ ಇಲ್ಲ, ಜೋಧ್ಪುರ್ಲೂ ಇಲ್ಲ. ಈಗ ನಮ್ಗೆ ಯಾವ ಲಲಿತ್ ಮಹಲ್ ಅಂತ ಇಟ್ಕೊಳ್ಳಿ, ಅದೊಂದು ಸೆಟ್ಟು ನಮಗೆ. ಹೌದೌದು ಸರ್. ಜಗನ್ಮೋಹನ ಪ್ಯಾಲೇಸ್ ಒಂದು ಸೆಟ್ಟು, ಬಂಡೀಪುರ ಇತ್ಲ ಕಡೆ ಊಟ. ಇದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಸುಮ್ಮನೆ ಹೇಳಿದೆ. ನಮ್ಮ ಎಚ್ ಸಿ ಮಾದೇವಪ್ಪ ಅಂತ ನಂಗೆ ಭಾಳ ಕ್ಲೋಸ್ ಅವರು. ಅವ್ರಿಗೆ ಹೇಳಿದೆ, ಸರ್ ಮೈಸೂರಲ್ಲಿ ಇವ್ರ ಪೀರಿಯಡಲ್ಲಿ ಮಾಡಿಸ್ಬೋಣ. 70 ವರ್ಷದಿಂದ ಆಗಿಲ್ಲ ಕರ್ನಾಟಕದಲ್ಲಿ. ದೇವರಾಜ ಅರಸು ಅವರು 500 ಎಕರೆ ಕೊಟ್ಟರು. ಅದೇನೋ ಕಾರಣಾಂತರದಿಂದ ಈ ಅಧಿಕಾರಿಗಳಿಗೆ ಏನು ಅದು ಮನಸ್ಸಿರಲಿಲ್ವೋ ಏನೋ ಅದು ಆಗಲಿಲ್ಲ. ರಾಮನಗರದಲ್ಲಿ ಅಂದರು ಪಾಪ ಕುಮಾರಸ್ವಾಮಿ ಅವರು, ಆಗಲಿಲ್ಲ. ಯಡಿಯೂರಪ್ಪನವರು ಎಲ್ಲ ಈಗೊಂದು ವಂಡರ್ಲಾ ಅಂತಿದೆ, ಅಲ್ಲಿಗೇನೋ ಪ್ಲ್ಯಾನ್ ಆಗಲಿಲ್ಲ ಬಿಡದಿನಲ್ಲಿ. ಕೊನೆಗೆ ಸಿದ್ದರಾಮಯ್ಯನವರು ಮಾಡಿ ಸರ್ ಇದೊಂದು ಆಗಿಬಿಟ್ರೆ ಕನ್ನಡ ಇಂಡಸ್ಟ್ರಿಗೆ ಮೈಸೂರು ಆಮೇಲೆ ನಿಮಗೂ ಒಂದು ಒಳ್ಳೆಯ ಹೆಸರು ಸಿಗುತ್ತೆ. ಪಾಪ ಅವರು ಒಂದೇ ಮಾತು ಹೇಳಲಿಲ್ಲ, ಮಾಡೋಣ ಅಂದರು. 165 ಎಕರೆ ಕೊಟ್ಟಿದ್ದಾರೆ. ನೆನ್ನೆ ಕೂಡ ಅವಾರ್ಡ್ ಫಂಕ್ಷನ್ಲಿ ಹೇಳಿದ್ದಾರೆ, ನಾನು ಡಿಸೆಂಬರ್ಗೆ DPR ಬರುತ್ತೆ, ಸ್ಟಾರ್ಟ್ ಮಾಡಿಸ್ತೀನಿ ಅಂತ. ನನಗೇನಿತ್ತು ಅಂದರೆ ನಾನು ಲಂಡನ್, ಆಸ್ಟ್ರೇಲಿಯಾ ಅಲ್ಲಿಗೆಲ್ಲ ಹೋಗಿದ್ದೆ. ಅಲ್ಲಿ ಟೂರಿಸಮ್ ಆ್ಯಂಡ್ ಸಿನಿಮಾ ಒಂದು ಇದು ಸಿನಿಮಾ ಈಗ ನಮ್ಮ ನಾಗರಹೊಳೆನೇ ಪಾಪ್ಯುಲರ್ ಆಗಿದ್ದೆ ನಮ್ಮ ಸಿನಿಮಾದಿಂದ. ಆ ಥರ ಕೆಲವು ಲೊಕೇಶನ್ಗಳಿಂದ ಜನ ಬರ್ತಾರೆ. ಹೌದು ಸರ್, ಇದು ಸಿನಿಮಾಗಳಲ್ಲಿ ಹಾಲಿವುಡ್ ಅನ್ನೋದೊಂದು ಬೋರ್ಡ್ ತೋರಿಸ್ತಾರೆ ನೋಡಿ ಸರ್, ಅದು ನೋಡೋಕ್ಕೆ ಅಂತಲೇ ಎಷ್ಟು ಜನ ಹೋಗ್ತಾರೆ ನೋಡಿ. ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ. ಅಲ್ಲಿ ಈ ಹಾಲಿವುಡ್ಡಲ್ಲಿ ಏನೋ ಸ್ವಲ್ಪ ಗಲಾಟೆ ಆಗಿಬಿಟ್ಟು ಕಾರ್ಮಿಕರ ಗಲಾಟೆ ಅದೆಲ್ಲ, ಅವರು ದೇ ವಾಂಟೆಡ್ ಟು ಶಿಫ್ಟ್ ಸಮ್ ಪ್ರೊಡ್ಯೂಸರ್ಸ್. ಆಸ್ಟ್ರೇಲಿಯಾಗೆ ಬರ್ತಾರೆ, ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡ್ತಾರೆ, 20th Century Fox ಅವರು. ಅವ್ರು ಹೇಳ್ತಾರೆ, ನಾವು ಒಂದು ಸ್ಟುಡಿಯೋ ಮಾಡಬೇಕು ಅಂತಿದ್ದೀವಿ, ಈ ಥರ ಆಯಿತು ನೀವು ಬನ್ನಿ ಅಂತೇಳಿ ಒಂದು ಟೀಮ್ ಕೊಡ್ತಾರೆ. ಅಲ್ಲೆಲ್ಲ ಈ ಕುರಿಗಳನ್ನ ತುಂಬೋ ಅಂಥ ದೊಡ್ಡ ದೊಡ್ಡ ಶೆಡ್ಗಳಿತ್ತು. ಅದೇನು ಮಾಡಿದ್ರು, ಸಿಟಿಯಿಂದ ಹೊರಗಡೆ ಹಾಕ್ಬಿಟ್ರು ಕುರಿಗಳನ್ನೆಲ್ಲ. ಅಲ್ಲಿ ಮೇಯಿಸ್ಕೊಂಡು ಅಲ್ಲಿ ಬ್ರೀಡಿಂಗ್ ಮಾಡ್ಕೊಳ್ಳಿ, ಸಿಟಿನಲ್ಲಿ ಬೇಡ ಅಂತ. ಸೊ 9 ಶೆಡ್ ಇತ್ತು. 20th Century Foxನವ್ರು ಹೇಳಿದ್ರು, ನಾವು ಇದನ್ನು ಸ್ಟುಡಿಯೋ ಮಾಡ್ತೀವಿ ಅಂತ. ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಮಿನಿಟ್ ಹಿ ಪಾಸ್ಡ್ ಎನ್ ಆರ್ಡರ್. 9 ತಿಂಗಳಲ್ಲಿ ಅದನ್ನು ಟಾಪ್ ಮೋಸ್ಟ್ ಸ್ಟುಡಿಯೋ ಮಾಡಿಟ್ಟು ಅದು ನನಗೆ ಇನ್ಸ್ಪಿರೇಷನ್ ಬಂತು. ಒಂದು ಶೆಡ್ನೇ ಸ್ಟುಡಿಯೋ ಮಾಡಿದ್ದಾರೆ, ನಮ್ಮ ನವಜ್ಯೋತಿ ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋ. ಆಮೇಲೆ ಅದೇನೋ ಒಂದು ಕನ್ನಡಕ್ಕೆ ಶಾಪ, ಯಾರು ಸ್ಟುಡಿಯೋ ಮಾಡಿದ್ರು ಏಳಿಗೆನೇ ಆಗಲ್ಲ. ಎಲ್ಲೋ ಒಂದು ಕಂಠೀರವ ಸ್ಟುಡಿಯೋ ಉಳಿದಿದೆ. ಚಾಮುಂಡೇಶ್ವರಿ ಹೊರಟಾಯ್ತು. ನಾವು ಇನ್ನೂ ರಾಮೋಜಿ ಸ್ಟುಡಿಯೋಗೆ ಹೋಗಬೇಕು, ಮಡ್ರಾಸ್ಗೆ ಹೋಗಬೇಕು. ಅದಕ್ಕೆ ನಮ್ಮ ಅದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂದರೆ 25,000 ಜನಕ್ಕೆ ಕೆಲಸ ಸಿಗುತ್ತೆ ಮೈಸೂರಲ್ಲಾದರೆ. ಯಾಕೆಂದರೆ ದಿನ ಜೂನಿಯರ್ ಆರ್ಟಿಸ್ಟು, ಕಾರ್ಪೆಂಟ್ರು, ಪೇಂಟರು, ಗಾರ್ಡ್ನರು, ಎಲೆಕ್ಟ್ರಿಷಿಯನ್ನು, ಆಮೇಲೆ ಲೋಕಲ್ ಹೋಟ್ಲುಗಳು, 20,000 to 25,000 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗುತ್ತೆ. ಆಮೇಲೆ ಟೂರಿಸಮ್ ಇಂಡಸ್ಟ್ರಿ ಒಂದು ಫ್ಲರಿಶ್ ಆಗುತ್ತೆ. ಅದಕ್ಕೆ ನಾವು ಸಿದ್ದರಾಮಯ್ಯನವ್ರಿಗೆ ಹ್ಯಾಟ್ಸ್ ಆಫ್. ಕಾರಣ ಇದರೆ 162 ಎಕರೆನ ಒಂದು ಸಿನಿಮಾಗೆ ಕೊಡೋದಿದೆಯಲ್ಲ, ಏನು ಒಂದೊಂದು ಎಕರೆಗೆ 3 ಕೋಟಿ ಮೇಲೆ ಆಗ್ಬೋದು. ಅದು ಅಂಥ ಜಾಗ ಅದು ಕೊಟ್ಟಿರೋದು ಅವರು. ಏರ್ಪೋರ್ಟ್ ಮುಂದೆ ಒಂದು 500 ಕೋಟಿ ಆಗ್ಬೋದು ಜಾಗನೇ ಇವತ್ತು. ಅಂಥದನ್ನು ಫ್ಲ್ಯಾಟ್ ಟೇಬಲ್ ಲ್ಯಾಂಡ್, ಅಷ್ಟು ಏನಿಲ್ಲ. ನೀರು ಅಲ್ಲೇ ನದಿ ಹರಿತಾ ಇದೆ, ಒಂದು ಎಲೆಕ್ಟ್ರಿಸಿಟಿ ಎಲ್ಲ ಬಂದ್ಬಿಟ್ಟಿದೆ, ಡೈರೆಕ್ಟಾಗಿ ಡಬಲ್ ರೋಡ್ ಇದೆ ಸ್ಟುಡಿಯೋಗೆ. ಸೊ ಒಂದು ಎಲ್ಲ ಸೌಕರ್ಯನೂ ಇದೆ, ಎಲ್ಲ ಇದೆ. ಅದೊಂದು ಆಗ್ಬಿಟ್ರೆ ಇಟ್ ವಿಲ್ ಬಿ ಮೈಸೂರಲ್ಲಿ. ನಿಮಗೆ ನಿಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತಲ್ಲ ಸರ್ ಇದು, ಈ ಪೊಲಿಟಿಷಿಯನ್ಸ್ ಜೊತೆ ಸ್ವಲ್ಪ ಒಳ್ಳೆ ಒಡನಾಟ ಇದೆ ನಿಮಗೆ. ನಮಗೇನು ನಾವೇನು ಪಾಲಿಟಿಕ್ಸ್ಗೆ ಹೋಗಬೇಕಾಗಿಲ್ಲ, ಆಮೇಲೆ ನಾವೇನು ಪಾಲಿಟಿಕ್ಸ್ ಮಾಡಬೇಕಾಗಲ್ಲ. ಯಾಕೆಂದರೆ ಒಬ್ಬ ಕ್ರಿಯೇಟರ್ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ನಾವು ವಿ ವಿಲ್ ಬಿ ಫೇಲ್ಡ್. ಸಿನಿಮಾ ಅಮಿತಾಬ್ ಬಚ್ಚನ್ ಫೇಲ್ ಆಯಿತು, ಅದು ತಮಿಳ್ನಾಡು ಆ್ಯಂಡ್ ಆಂಧ್ರ ಮಾತ್ರ. ಅವ್ರಿಗೆ MGR, NT ರಾಮರಾವ್ ಎಲ್ಲ ಆಗಿದ್ದಾರೆ, ಬೇರೆ ಕಡೆ ಎಲ್ಲ ನಮ್ಮ ರಾಜ್ಕುಮಾರ್ ಬರಲೇ ಇಲ್ಲ, ಬೇಡ ಅಂತ. ಸೊ ಆದ್ದರಿಂದ ಪಾಲಿಟಿಕ್ಸ್ಗೂ ನಮಗೂ ಏನಿಲ್ಲ. ನಮಗೇನು ಎಲ್ಲರೂ ಫ್ರೆಂಡ್ಸ್. ಯಾವ ಸರ್ಕಾರ ಬಂದಾಗ ನಮ್ಮ ಇಂಡಸ್ಟ್ರಿಗೆ ಏನು ಕೆಲಸ ಆಗಬೇಕು. ಈಗ ದೇವೇಗೌಡರೇ 100% ಟ್ಯಾಕ್ಸಿ ಫ್ರೀ ಕೊಟ್ಟಿದ್ದು, ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಯಡಿಯೂರಪ್ಪನವರು ಎಂತೆಂಥ ಕೆಲಸ ಮಾಡಿಕೊಟ್ಟಿದ್ದಾರೆ, ಮೊಯ್ಲಿಯವರು ಮಾಡಿಕೊಟ್ಟಿದ್ದಾರೆ, ಬಂಗಾರಪ್ಪನವ್ರು ಮಾಡಿಕೊಟ್ಟಿದ್ದಾರೆ. ಗುಂಡೂರಾಯರಂತೂ ಸಿನಿಮಾಗೆ ಅಷ್ಟು ಇದು, ಪ್ರತಿ ಪಿಕ್ಚರ್ ರಿಲೀಸ್ಗೆ ಗುಂಡೂರಾಯರು ಬರೋರು. ಈ ಥರ ಒಂದು ಸಿನಿಮಾಗೂ ನಮಗೂ ನಂಟಿದೆ. ಅವ್ರ ಪಾಲಿಟಿಕ್ಸ್ ನಮಗೇನು ಬೇಕಾಗಿಲ್ಲ. ಆದ್ದರಿಂದ ಎಲ್ಲರೂ ನನಗೆ ತುಂಬ ಫ್ರೆಂಡ್ಸು, ಪ್ರತಿಯೊಬ್ಬರು. ಮೊನ್ನೆ ನನ್ನ ಫಂಕ್ಷನ್ಗೆ ಅಶ್ವಥ್ ನಾರಾಯಣ ಬಂದಿದ್ದರು, ಕುಮಾರಸ್ವಾಮಿ ಅವರು ಬಂದಿದ್ದರು.
ಕುಮಾರಸ್ವಾಮಿಯವರು ನಾನು 80ನೇ ಇಸ್ವಿನ 77ನೇ ಇಸ್ವಿಯಿಂದ ನನ್ನ ಆಫೀಸಲ್ಲೇ ಇರ್ತಿದ್ರು ಅವರು. ಅವರೇ ಹೇಳಿದ್ದಾರೆ. ಅಂದರೆ ನಮ್ಗೆ ನಮಗೆಲ್ಲ ಸರ್ಪ್ರೈಸ್, ಎಲ್ರಿಗೂ ಸರ್ಪ್ರೈಸ್ ಆಯ್ತು ಸರ್ ಅದು. ನನಗೆ ಅವರಿಗೆ ಅಷ್ಟೊಂದು. ಆಮೇಲೆ ಅವರು ಮುಂಚೆ ಸಿನಿಮಾದಲ್ಲೇ ವರ್ಕ್ ಮಾಡ್ತಿದ್ದವರು. ಹೌದು, ಅವ್ರ ಸಿನಿಮಾದಿಂದ ಪಾಲಿಟಿಕ್ಸ್ ಅಂತ ಹೇಳ್ತೀನಿ ನಾನು. ಹೌದು ಹೌದು. ಓಕೆ ಸರ್, ಇನ್ನು ನಿಮ್ಮದು ರಕ್ತ ಕಾಶ್ಮೀರ ಸಿನಿಮಾ ಬರ್ತಾ ಇದೆ ಸರ್, ಅದ್ರ ಜೊತೆ ಮತ್ತೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನನ್ನ ಈಗ ರಕ್ತ ಕಾಶ್ಮೀರ ಈ ಆಪರೇಷನ್ ಸಿಂಧೂರ್ ಇದೆಯಲ್ಲ ಅದರ ಒಂದು ಬೇಸ್ ಮೇಲೆ ಮಾಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಅದರಲ್ಲಿ ನಾನೊಂದು ಸೇಮ್ ನಾಗರಹೊಳೆ ಫಾರ್ಮುಲಾ ತೊಗೊಂಡ್ಬಂದಿದ್ದೀನಿ. ಅಂದರೆ ಒಂದು ಹೀರೋ ಜೊತೆಗೆ ಅವನೊಂದು ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾನೆ, ಅಲ್ಲೇ ಅವನ ಹತ್ರ 100 ಜನ ಹುಡುಗರು ಇರ್ತಾರೆ. ಈ ಟೆರರಿಸ್ಟ್ ಬೆಂಗಳೂರಿಗೆ ಬಂದು ಬೆಂಗಳೂರನ್ನ ಇದು ಮಾಡಬೇಕಂತ ಇರ್ತಾರೆ. ಅದರಲ್ಲಿ ಈ ಮಕ್ಕಳು ಉಪೇಂದ್ರ ಸೇರಿಕೊಂಡು ಅದನ್ನು ತಪ್ಪಿಸ್ತಾರೆ. ಆ ಪ್ರೋಸೆಸ್ನಲ್ಲಿ ಒಂದು 5 ಜನ ಮಕ್ಕಳನ್ನ ಕಾಶ್ಮೀರ್ಗೆ ಎತ್ಕೊಂಡು ಹೋಗ್ಬಿಡ್ತಾರೆ ರ್ಯಾನ್ಸಮ್ ಆಗಿ. ಅದನ್ನು ಹೇಗೆ ಹೋಗಿ ರಮ್ಯಾ ಅವ್ರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು 5-6 ಗೆಟಪ್ ನನ್ನ ಪಿಕ್ಚರ್, ಅವ್ರು ಯಾವ ಪಿಕ್ಚರಲ್ಲೂ ಹಾಕಿಲ್ಲ. ಹೀಗೆ ಅದೊಂದು ರೆಡಿಯಾಗಿದೆ, ಈಗ ರಿಲೀಸ್ ಮಾಡ್ತೀನಿ. ಆಮೇಲೆ ಒಂದು ಕಂಬಳ ಅಂತ ಒಂದು ಫಿಲಮ್ ಮಾಡ್ತಾಯಿದ್ದೀನಿ. ಅದು ಈ ದಕ್ಷಿಣ ಕನ್ನಡದಲ್ಲಿ ಕಂಬಳ ರಿಲೇಟೆಡ್. ಸೊ ಈಗ ಬೆಂಗಳೂರಲ್ಲಿ ಕಂಬಳ ಮಾಡಿದ್ರು, ಈಗ ಬಾಂಬೆಲಿ ಮಾಡಬೇಕು ಅಂತಿದ್ದಾರೆ, ಈ ಸರಿ ದಸರಾಲ್ ಕಂಬಳ ಮಾಡಬೇಕು ಅಂತಿದ್ದಾರೆ. ಆ ಸ್ಪೋರ್ಟ್ಸ್ ಬಗ್ಗೆ ಒಂದು ಫಿಲಮ್ ಮಾಡಿದ್ದೀನಿ. ಅದು 800 ಇಯರ್ಸ್ ಅದಕ್ಕೆ ಒಂದು ಇತಿಹಾಸ ಇದೆ, ಒಂದು ಸಂಸ್ಕೃತಿ ಅದು. ಆ ಸಂಸ್ಕೃತಿ 800 ವರ್ಷದಿಂದ ನಡ್ಕೊಂಡೇ ಬಂದಿದೆ. ಇವತ್ತಿಗೂ ಹೇಗೆ ಈ ದೈವಗಳನ್ನ ಬಗ್ಗೆ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೋ ಹಾಗೆ ಈ ಕೋಣ ಕಂಬಳ ರೇಸು ಅದು ಎಷ್ಟು ಅಂದರೆ ಆ ಕಂಬಳ ರೇಸಲ್ಲಿ ಆ ನೀರಿರುತ್ತಲ್ಲ ಅದನ್ನು ಔಷಧಿಯಾಗೂ ಯೂಸ್ ಮಾಡ್ತಾರೆ. ಆಮೇಲೆ ಆ ಅದನ್ನ ತುಳಿಯೋದಿಲ್ಲ, ಹೆಂಗಸ್ರ ಹತ್ರ ಬರೋದಿಲ್ಲ, ತುಂಬ ಟ್ರೆಡಿಷನ್ ಇದೆ ಅದಕ್ಕೆ. ಆಮೇಲೆ ಆ ಕೋಣ ಸಾಕೋದಿದೆಯಲ್ಲ, ಏರ್ ಕಂಡೀಷನ್ ರೂಮ್ ಇಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗಳು ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ಇಲ್ಲಿ ಪ್ರತಿ ಸತಿ ಬೆಂಗಳೂರಲ್ಲಿ ಒಂದು ಕಂಬಳ ಆಗುತ್ತಲ್ಲ ಸರ್, ಆ ಟೈಮಲ್ಲಿ ಈ ಕಂಬಳದ ಓನರ್ಸ್ ಇರ್ತಾರಲ್ಲ, ಕೋಣದ ಓನರ್ಸ್, ಅವ್ರು ಎಕ್ಸ್ಪ್ಲೈನ್ ಮಾಡ್ತಿರ್ತಾರಲ್ಲ ಅದಕ್ಕೆ ಏನು ಫುಡ್ಡು ಡಯಟು. ಒಂದು ಕೋಣ ಸಾಕಕ್ಕೆ ಎಷ್ಟು ಜನ ಬೇಕು ಗೊತ್ತೇನು. ಆಮೇಲೆ ಆ ರೈಡರ್ಸ್, ಈಗ ನನ್ನ ಪಿಕ್ಚರಲ್ಲಿ ನಾನು ಕತೆ ಎಲ್ಲ ರೆಡಿ ಆಯಿತು, ಎಲ್ಲಿಂದ ಈ ನಮ್ಮ ಹೀರೋಗಳು ಯಾರೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಡ್ಯೂಪಾಕ್ ತೆಗಿಬೇಕು. ಡ್ಯೂಪಾಕ್ ತೆಗೆದ್ರೆ ಚೆನ್ನಾಗಿರೋದಿಲ್ಲ. ಸರಿ, ಅಲ್ಲಿ ಶ್ರೀನಿವಾಸ್ ಗೌಡ ಅಂತ ಒಬ್ಬ ಇದ್ದ, ಅವನು ಹುಸೇನ್ ಬೋಲ್ಟ್ ಅಂತ ಅವನ ಹೆಸರು. ಅವನು ಹುಸೇನ್ ಬೋಲ್ಟ್ ಇದನ್ನು ಮಾಡಿದ್ದಾನೆ. ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಓಡ್ತಾನೆ, ಆಮೇಲೆ ಕೈನಲ್ಲಿ ಏನೂ ಇರಲ್ಲ. ಇವನು ಶ್ರೀನಿವಾಸ್ ಗೌಡ ಹಂಗಲ್ಲ, ಬರೀ ಕಾಲು ಕೊಚ್ಚೆ, ಆಮೇಲೆ 2 ಕೋಣ, ಅದ್ರ ಸ್ಪೀಡಿಗೆ ಕೈ ಹಿಡ್ಕೊಂಡು ಹೋಗ್ಬೇಕಲ್ಲ. ಸೊ ನಾನು ರೈಟ್ರ್ ಹತ್ರ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ಬೇಲ್ ಅಂತ ತುಂಬ ದೊಡ್ಡ ರೈಟ್ರು, ಅವ್ರದ್ದು ಗುಡಿಗ ಡ್ರಾಮಾ ಈಗ 1000 ಡ್ರಾಮಾ ಆಗ್ತಿದೆ, ತುಂಬ ದೊಡ್ಡ ರೈಟ್ರು. ಮಾಡಿದಾಗ ನಾನು ಹೇಳಿದೆ, ಸರ್ ಈ ಶ್ರೀನಿವಾಸ್ ಗೌಡನ್ನ ಯಾಕೆ ಹಾಕ್ಬಾರ್ದು ಸರ್? ಏನು ಸರ್ ನೀವು ರಿಸ್ಕ್ ತೊಗೊಂಬಿಡಿ. ಸರ್ ರಿಸ್ಕಲ್ಲ, ಕತೆಗೆ ಮ್ಯಾಚ್ ಆಗ್ತಾನೆ, ನೇಟಿವಿಟಿ ಇರುತ್ತೆ, ಆಮೇಲೆ ಅವನಿಗೆ ಒಂದು ಜನ ನಂಬ್ತಾರೆ, ಅವನ್ನೇ ಹಾಕ್ಬೇಡ, ಅವಾಗ ಕತೆ 100% ನಂಬ್ತಾರೆ ಅಂಥೇಳಿ ಇನ್ನೊಬ್ಬ ಸ್ವರಾಜ್ ಅಂತಿದ್ದ, ಅವರಿಬ್ಬರನ್ನು ಹಾಕಿ ಸುಮಾರು 15ರಿಂದ 20 ದಿನ ಒಂದೊಂದು ರೇಸ್ ಶೂಟ್ ಮಾಡಿದ್ವಿ. 14 ಕ್ಯಾಮ್ರಾ. ಏಕೆಂದರೆ ಅವರು ಕಂಬಳದವ್ರು ಪಾಪ ನಮಗೆ ಪರ್ಮಿಷನ್ ಕೊಟ್ಟಾಗ ನಮ್ಮ ಆಟಕ್ಕೆ ತೊಂದರೆ ಆಗಬಾರ್ದು, ಯಾಕೆಂದರೆ ಅದು ಭಾಳ ಸೆನ್ಸಿಟಿವ್. ಅಲ್ಲಿ 2 ಗುಂಪುಗಳಿರುತ್ತೆ, ಪೊಲಿಟಿಕಲಿ ಇದಿರುತ್ತೆ ಎಲ್ಲ. ಕ್ಯಾಮ್ರಾ ಮುಂದೆ ಇಡೋಂಗಿಲ್ಲ ಅಂದರು, ಸೈಡ್ಗೆ ಇಡೋಂಗಿಲ್ಲ ಅಂದರು. ಕೊನೆಗೆ ಆ ಕ್ಯಾಮ್ರಾಗಳನ್ನೆಲ್ಲ ಕ್ಯಾಮಫ್ಲೆಡ್ಜ್ ಮಾಡಿ ಡ್ರೋನ್ ಯೂಸ್ ಮಾಡೋಂಗಿಲ್ಲ ಅಂದ್ರೆ, ಯಾಕೆಂದರೆ ಅದು ಕೋಣಕ್ಕೆ ಅದು ಎಫೆಕ್ಟ್ ಆಗಿಬಿಡುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಒಂದು ಚಾಲೆಂಜಿಂಗ್ ಆಗಿ ಒಂದು 2 ಫ್ಯಾಮಿಲಿ ಕಥೆನ ಇಟ್ಕೊಂಡು ಅದರಲ್ಲಿ ಹೆಗ್ಗಡೆಯವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಹೋಗಿ, ಏಕೆಂದರೆ ಕಂಬಳ ಮತ್ತೆ ಬರೋದಕ್ಕೆ ಮಾಡಿದ್ದು ಅವರೇನೆ. ಸೊ ಆವಾಗ ನಾನು ಹೋಗಿ ಹೇಳಿದೆ, ಒಂದು ಸೀನ್ ಇದೆ, ನೀವು ಆ್ಯಕ್ಟ್ ನಾನು ಮಾಡೋದಂದ್ರೆ ಏನಿಲ್ಲ ಸರ್, ನೀವು ಮಾಡಿದ್ದು ನಾನು ಹೇಳ್ತೀನಿ, ಅಷ್ಟು ಹೇಳಿದ್ರೆ ಸಾಕು ಅಂತೇಳಿ ಕೊನೆ ಕ್ಲೈಮ್ಯಾಕ್ಸಲ್ಲಿ ಬಂದು ಮಾಡಿಬಿಟ್ಟು ಹೋದರು. ಓಕೆ ಸರ್, ನಂದು ಲಾಸ್ಟ್ 2 ಕ್ವೆಶನ್ ಇದೆ ಸರ್. ಒಂದು ನಿಮ್ಮ ಮಗ ಆದಿಯವ್ರ ಬಗ್ಗೆ. ತುಂಬ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಎದೆಗಾರಿಕೆ ಆಗಿರ್ಬೋದು, ಡೆಡ್ಲಿ ಸೋಮ್ ಆಗಿರ್ಬೋದು, ಅಥವಾ ಅವ್ರ ಫಸ್ಟ್ ಸಿನಿಮಾ ಲವ್ ಆಗಿರ್ಬೋದು. ಅವ್ರು ಬಂದಾಗ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಅದೊಂದು ಇತ್ತು, ಅಂದರೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ, ಒಳ್ಳೆ ಗ್ರೂಮಾಗಿ ಬಂದಿದ್ದಾರೆ ಅಂತೇಳಿ. ಅವ್ರಿಗೆ ಏನಾದರೂ ಹೋಗ್ತಾ ಹೋಗ್ತಾ ಅಂದರೆ ಸಿನಿಮಾಗಳು ಅವರಿಗೆ ತಕ್ಕನಂಗೆ ಸ್ಟೋರಿ ಸಿಗಲಿಲ್ವಾ, ಹೇಗೆ ಅಂತ ಸರ್? ಅದೇ ಅದು ಏನಾಗುತ್ತೆ, ಒಂದೊಂದು ಸರಿ ಸ್ಟೋರಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಹೇಳಿಲ್ವಾ, ಅದು ಹೋಲ್ ಆತ್ಮ, ಒಂದು ಮನುಷ್ಯನಿಗೆ ಹೇಗೆ ಒಂದು ಆತ್ಮನ ಜೀವಂತವಾಗಿರೋದಕ್ಕೆ ಪ್ರತಿ ಪಿಕ್ಚರ್ಗೂ ಒಂದು ಆತ್ಮ, ಆ ಥರದ್ದು ಕೆಲವು ಮಿಸ್ ಆಗಿದೆ. ಬಟ್ ವೆಯ್ಟ್ ಮಾಡಬೇಕೀಗ. ಅಮಿತಾಬ್ ಬಚ್ಚನ್ಗೆ 14 ವರ್ಷ ಆದಮೇಲಿಂದ ಹಿಟ್ ಬಂತು,
ಬರುತ್ತೆ ಎಲ್ಲರಿಗೂ. ಈಗ MGR 42ನೇ ವರ್ಷದಲ್ಲಿ ದೊಡ್ಡ ಹೀರೋ ಆದರು. ಸೊ ಅದು ಆ ಪ್ರೋಸೆಸ್ ನಡೀತಾನೇ ಇರಬೇಕು. ನಾವು ಅದಕ್ಕೋಸ್ಕರ ಕಾಯ್ಕೊಂಡಿರೋದಿಲ್ಲ. ನಮ್ಮ ಕೆಲಸ ಮಾಡ್ತಾ ಇರಬೇಕು. ಮ್ಯಾನ್ಸ್ ಪ್ರಪೋಸಲ್ ಗಾಡ್ಸ್ ಡಿಸ್ಪೋಸಲ್ ಅಂತ ಬಿಟ್ಬಿಡ್ಬೇಕು. ಬರುತ್ತೆ. ಈಗ ಒಂದು ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾನೆ. ಈಗ ನನ್ನ ಕಂಬಳದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ಒಂಥರ ಒಂದು ಅಂಡರ್ವರ್ಲ್ಡ್ ಡಾನ್. ಅದು ಆ್ಯಕ್ಚುಲಿ ಅಲ್ಲಿ ಒಬ್ಬರು ಅಂಡರ್ವರ್ಲ್ಡ್ ಡಾನ್ ನಡೆಸ್ತಾ ಇದ್ರು. ಅದನ್ನು ಒಂದು ಲಿಂಕ್ ಇಟ್ಕೊಂಡು ಒರಿಜಿನಲ್ ಕತೆ ನಮಗೆ ಅದು ಪೊಲೀಸ್ ಸ್ಟೇಷನಲ್ಲಿ ಸಿಕ್ತು. ಅದನ್ನು ಅದಕ್ಕೆ ಇದು ಮಾಡಿದ್ದೀವಿ. ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದಾನೆ ಪೊಲೀಸ್ ಇದ್ರದ್ದು. ಅದು ಈಗ ಮೊನ್ನೆ ನಮ್ಮ ಇವ್ರ ಜೊತೆ ಪಿಕ್ಚರ್ ಮಾಡ್ದ. ಅವನಿಗೆ ಒಳ್ಳೆ ಹೆಸರು ಬಂತು. ಬ್ಯಾಂಗಲ್ ಬಂಗಾರಿ ಪಿಕ್ಚರ್. ಅದು ಆ ಪಿಕ್ಚರ್ ಹೆಸರು ಗೊತ್ತಲ್ಲ ನನಗೆ. ಎಕ್ಕಾದಲ್ಲಿ ಅವನು ಮೇಜರ್ ಕ್ಯಾರೆಕ್ಟರ್ ಮಾಡಿದಾನಲ್ಲ. ಹಾಗೆ ಪೊಲೀಸ್ ನಾನು ನೋಡೇ ಇಲ್ಲ ಇನ್ನೂ. ಓಕೆ, ಆಗುತ್ತೆ, ಕಾಯ್ತಾ ಇರಬೇಕು. ಓಕೆ ಸರ್, ಇನ್ನು ದರ್ಶನ್ ಅವರಿಗೆ ನೀವು ವೀರ ಮದಕರಿ ನಾಯಕ ಸಿನಿಮಾ ಮಾಡಬೇಕಿತ್ತು. ಅದು ಯಾವಾಗ ಆಗತ್ತೆ ನೋಡಿ? ಈ ವೀರ ಮದಕರಿ ನಾಯಕ ನಾನು ದುರ್ಗಾಸ್ತಮಾನ ಅಂತ ತಾರಾಸ್ ಅವ್ರು ಬರೆದಿದ್ರು. ಅದನ್ನು ನಾನು ರೈಟ್ಸ್ ತಗೊಂಡು ವಿಷ್ಣುವರ್ಧನಿಗೆ ಮಾಡಬೇಕು ಅಂತೇಳಿ ಉದಯ್ ಶಂಕರ್ನ ಇಟ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಮುಗಿಸಿದ್ದೆ. ಬಟ್ ಆವತ್ತಿನ ದಿವಸದಲ್ಲಿ ಆ ಬಡ್ಜೆಟ್ ನಮ್ಮ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಆ ಕುದುರೆಗಳು, ಆ ಸೆಟ್ಗಳು ಎಲ್ಲನೂ ಕಾಸ್ಟ್ ವೈಸ್ ಇದಾಗುತ್ತೆ ಅಂತೇಳಿ ಆ ಸ್ಕ್ರಿಪ್ಟ್ ಹಾಗೆ ಇಟ್ಬಿಟ್ರೆ. ಕೊನೆಗೆ ರಾಕ್ಲೈನ್ ವೆಂಕಟೇಶ್ ಅವರು, ಅವ್ರಿಗೂ ಭಾಳ ಒಂದು ಆಸೆ, ದರ್ಶನ್ಗೂ ತುಂಬ ಆಸೆ ಆ ಪಿಕ್ಚರ್ ಆಗಬೇಕು ಅಂತ. ಎಷ್ಟೋ ಜನ ಟ್ರೈ ಮಾಡಿ ಆಗಿರಲಿಲ್ಲ. ಸೊ ನಾವು BL ವೇಣು ಅವ್ರು ಬರೆದಿದ್ರು. ಒಳ್ಳೆ ಕತೆ ಇತ್ತು. ಅದು ತಗೊಂಡು ಕತೆ ಎಲ್ಲ ಮಾಡಿದ್ವಿ. 15-16 ದಿವಸ ಶೂಟಿಂಗು ಮಾಡಿದ್ವಿ. ಕೇರಳದಲ್ಲಿ ಸೆಟ್ ಹಾಕಿದ್ವಿ. ಅಷ್ಟು ದೊಡ್ಡ ಸೆಟ್ ಹಾಕಿತ್ತು. ಸುಮಾರು 100 ಕೋಟಿ ಬಡ್ಜೆಟಿನ ಸಿನಿಮಾ ಮಾಡಬೇಕು ಅಂತೆಲ್ಲ ಆಗಿತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಹೊಲ್ಸಾಗಿತ್ತು. ಆಲ್ ಓವರ್ ಇಂಡಿಯಾ ಲೊಕೇಶನ್ಸ್ ಎಲ್ಲ ನೋಡ್ಕೊಂಬಂದಾಗಿತ್ತು. ನಾವು ಕೇರಳದಲ್ಲಿದ್ದಾಗ ಈ ಕರೋನಾ ಇದು ಒಂದು ಲಾಕ್ಡೌನ್ ಆಯಿತು. 2 ಇಯರ್ಸ್ ಏನು ಕೆಲಸನೇ ಆಗಲಿಲ್ಲ. ಸೊ ಅಷ್ಟೊತ್ತಿಗೆ ಸ್ಕ್ರಿಪ್ಟು, ಹೀರೋಯಿನ್ನು ಮತ್ತೆ ರೀರೈಟ್ ಮಾಡಬೇಕು ಅಂತೆಲ್ಲ ಆಯಿತು. ಅಷ್ಟೊತ್ತಿಗೆ ರೀರೈಟ್ ಮಾಡೋಣ ಅಷ್ಟರಲ್ಲಿ ಅವರು ಕಾಟ್ಯಾರ ಮಾಡಿಬಿಟ್ಟು ನೆಕ್ಸ್ಟ್ ಮಾಡೋಣ ಅಂತಿದ್ರು. ಅಷ್ಟರಲ್ಲಿ ಈ ಇನ್ಸಿಡೆಂಟ್ ಒಂದು ನಡೆದೋಯ್ತು. ಸೊ ಅದು ಒಂಥರ ಎಲ್ಲರಿಗೂ ಮನಸ್ಸಿಗೆ ಭಾಳ ಬೇಜಾರಾಯಿತು. ಏಕೆಂದರೆ ನಾವೆಲ್ಲ ಜೊತೇಲಿ ಕೆಲಸ ಮಾಡಿದವರು. ಹೀ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಈಸ್ ಎ ವೆರಿ ಒಂದು ಡೈರೆಕ್ಟ್ ಅಂದರೆ ಅಷ್ಟು ಮರ್ಯಾದೆ, ಟೈಮಿಗೆ ಬರೋದಾಗಲಿ ಎಲ್ಲನೂ ಈಸ್ ಎ ವೆರಿ ಪರ್ಫೆಕ್ಟ್ ಆ್ಯಕ್ಟರ್. ದೇವರು ಏನೋ ಒಂದು ಈ ಥರ ಆಗೋಯ್ತು. ಇದಕ್ಕೆ ಯಾರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ನಾನು ಅದೇ ಹೇಳಿದ್ದು, ನಾವೇನೋ ಡೈಲಿ ಪ್ರೇ ಮಾಡ್ತೀವಿ ದರ್ಶನ್. ಯಾಕೆಂದರೆ ಒಂದು ಇಂಡಸ್ಟ್ರಿ ದರ್ಶನಿಂದ. ಯಾಕೆಂದರೆ 100 ಜನ ಕೆಲಸ ಮಾಡ್ತಾರೆ. ಆಮೇಲೆ ಬಿಸ್ನೆಸ್ ವೈಸು ಅಷ್ಟು ದೊಡ್ಡ ಬಿಸ್ನೆಸ್ ಆಗಬೇಕಾದ್ರೆ ಒಂದು ಹೀರೋ ಕೆಪಾಸಿಟಿ ಬೇಕಲ್ಲ, ಆ ಥರ. ಆಮೇಲೆ ಒಳ್ಳೆಯವನು, ಎಲ್ಲರಿಗೂ ಹೆಲ್ಪ್ ಮಾಡೋದೇ ಆತನಿಗೆ ಒಂದು ದೊಡ್ಡ ಇದು. ಅದು ಗೊತ್ತು, ನಮ್ಗೆ ಗೊತ್ತು ಯಾರಿಗೆ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತ. ಅವನು ಯಾವ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ಆಗಲಿ, ಈಗ ಕೆಲವು ನಮ್ಮ ಕೈನಲ್ಲಿಲ್ಲ. ಕೆಲವು ಏನೋ ಅಚಾತುರ್ಯ ನಡೆದೋಗ್ಬಿಟ್ಟಿದೆ. ಬಟ್ ಒಂದು ಕ್ಷಮೆ ಅನ್ನೋದಿದ್ದೇ ಇದೆ. ನಾನೊಂದು ಅದ್ರ ಮೇಲೆ ಒಂದು ಪಿಕ್ಚರ್ ಕತೆ ಮಾಡಿದ್ದೀನಿ. ಕ್ಷಮೆ ಯಾಕೆ ಕ್ಷಮೆ ಮಾಡಬೇಕು? ಯಾಕೆಂದ್ರೆ ನಾನೆಲ್ಲೋ ಒಂದು ಟೈಮ್ಸ್ ಮ್ಯಾಗ್ಝೈನಲ್ಲಿ ನೋಡ್ತಾ ಇದ್ದೆ, ಒಂದು ಊರೇ ಟೆರ್ರರಿಸ್ಟ್ ಬಂದು ಊರಿನಲ್ಲಿ ಎಷ್ಟೋ ಜನ ನೋಡ್ದಾಕ್ಬಿಟ್ಟು ಹೋಗ್ತಾರೆ. ಸೊ ಅವ್ರ ಮೇಲೆ ರಿವೆಂಜ್ ಅಂತ ಅನ್ಕೋತಾರೆ. ಬಟ್ ಚರ್ಚಲ್ಲಿ ಎಲ್ಲ ಸೇರಿ ಒಂದು ಮಾತಾಡ್ತಾರೆ, ಒಂದು ಡಿಸ್ಕಷನ್ನು ಡಿಬೇಟು ನಡೆಯುತ್ತೆ. ಬೈಬಲಲ್ಲಿ ಕ್ಷಮೆ ಇದೆ, ಅದು ನಾವು ಯಾಕೆ ಅವ್ರನ್ನ ಕ್ಷಮೆ ಮಾಡಬಾರದು? ಕ್ಷಮೆ ಮಾಡ್ತಾರೆ. ಸೊ ಅದು ಎಲ್ಲ ಮೇಲೆ ಇಟ್ಕೊಂಡು ನಾನೊಂದು ಕತೆ ಮಾಡಿದ್ದೀನಿ. ಅದು ಆಗುತ್ತೆ. ದರ್ಶನ್ ಒಂದು ವಾಪಸ್ ಬರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇಟ್ಸ್ ಕ್ವಶನ್ ಆಫ್ ಟೈಮ್. ಸರ್, ಇದೊಂದೇ ಒಂದು ಲಾಸ್ಟ್ ಕ್ವಶನ್ ಇವಾಗಲೇ ಕೇಳಬೇಕು ಅನ್ಸುತ್ತೆ ನನಗೆ. ಅಪ್ಪು ಅವ್ರಿಗೆ ಯಾವಾಗಾದ್ರೂ ಸಿನಿಮಾ ಪ್ಲ್ಯಾನ್ ಮಾಡಿದ್ರೆ ಸರ್ ನೀವು? ಮಾಡಿದೆ ಅಜಯ್. ಅಪ್ಪು ಅವ್ರಿಗೆ, ತಾಯಿಗೆ ಅವ್ರಿಗೆ ಬರೋಕ್ಕೆ ಮೊದಲು ನಾನು ಫೋರ್ಸ್ ಮಾಡ್ತಾಯಿದ್ದೆ. ಏನಮ್ಮ ನೀವು ಇಂಥ ಒಳ್ಳೆ ಇಟ್ಕೊಂಡು ಅವನ್ನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಕೂರಿಸ್ಬಿಟ್ಟಿದ್ದೀರ ಅಂದ. ಬಾಬು ನಂಗೆ ಏನು ಮಾಡಲಿ, ಅವ್ನು ಮಾಡೋದೇ ಇಲ್ಲ ಅಂತಾರೆ ಅಂತ. ಅವ್ನು ಬರೀ ಎಕ್ವಿಪ್ಮೆಂಟು, ಕ್ಯಾಮ್ರಾ, ಅದು ಇದು ಅಂತ. ನಾನು ಅಪ್ಪುಗೆ 2 ನಿಮಿಷ ಹೇಳಿದ್ದೇವೆ, ಮಾಡಿ ಅಪ್ಪು, ನೀವು ಯಾತಕ್ಕೆ ಮಾಡೋದಿಲ್ಲ ಅಂತ. ಇಲ್ಲ, ಹಂಗೆ ಮಾಡ್ತೀನಿ ಅಂತ. ನಾನು ಟೈಟ್ಯಾನಿಕ್ನ ಅಪ್ಪುಗೆ ಹೇಳಿದ್ದೆ, ಈ ಥರದ್ದು ಒಂದು ಕತೆ ಮಾಡೋಣ, ಒಂದು ಕ್ರೂಸ್ನಲ್ಲಿ ಹೋಗೋ ಲವ್ ಸ್ಟೋರಿ ಮಾಡೋಣ ಅಂತ. ಇಟ್ ವಾಸ್ ಸೋ ಎಕ್ಸೈಟೆಡ್. ಅದಾದಮೇಲಿಂದ ನಾನು ಬಟ್ಟೆ ಎಲ್ಲ ಹೊಲಿಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದ್ದು ಒಂದು ಕತೆ ತಗೊಂಡಿದ್ದೆ, ಹಿಸ್ಟಾರಿಕಲ್. ವಿಜಯನಗರ ಈ ರಕ್ಕಸ ತಂಗಡಿ ಆದಮೇಲೆ ಒಂದು ಇನ್ಸಿಡೆಂಟ್ ಇದೆ, ಅದ್ರ ಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿದ್ದಾರೆ. ಅದನ್ನು ಹೇಳಿದೆ. ತುಂಬ ಇಷ್ಟಪಟ್ಟು ಅಪ್ಪು, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಮಾಡಿ ಫೋಟೋ ಎಲ್ಲ ಕೊಟ್ಟು ನಾನು ಬಾಂಬೆಗೆಲ್ಲ ಕಳಿಸಿ ಸ್ಕೆಚ್ ಎಲ್ಲ ಮಾಡಿಸಿದ್ದೆ.
ಅಷ್ಟೊತ್ತಿಗೇನಾಯಿತು, ಈ ಶಿವರಾಜ್ ಕುಮಾರ್ ಒಂದು ಪಿಕ್ಚರ್ ಮಾಡಿದರು, ಕುಮಾರರಾಮ, ಗಂಡುಗಲಿ ಕುಮಾರರಾಮ. ಗಂಡಗ. ಅದು ಸ್ವಲ್ಪ ಹೋಗಲಿಲ್ಲ, ಅದು ಅವರು ಒಂದು ಸ್ವಲ್ಪ ಹಿಂದೆ ಹೊಡೆದಿದ್ರು. ಅವರು ಅಮ್ಮ ನನಗಿದು ಯಾಕೋ ಒಂದು ಸೆಟ್ ಬ್ಯಾಕ್ ಆಗ್ತಿದೆಯಲ್ಲ, ಏನು ಪ್ರಾಬ್ಲಮ್ ಕೇಳಿ. ಈ ಥರ ನನ್ನ ಅಪ್ಪಾಜಿನ ಎಲ್ಲದಕ್ಕೂ ಕಂಪೇರ್ ಮಾಡಿಬಿಡ್ತಾರೆ, ಮಯೂರ ಕಂಪೇರ್ ಮಾಡಿಬಿಡ್ತಾರೆ, ಬಬ್ರುವಾನ ಕಂಪೇರ್ ಮಾಡಿಬಿಡ್ತಾರೆ. ಇದು ಯಾವ ಥರ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡೋಣ. ನಾನು ಹೇಳಿದೆ ವೆಯ್ಟ್ ಮಾಡೋಣ, ನಾನು ಸ್ಕ್ರಿಪ್ಟೆಲ್ಲ ಮಾಡ್ಕೋತೀನಿ ಅಂತೇಳಿ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಅದು ಒಂದು ದುರಂತ ಆಗೋಯ್ತು. ಓಕೆ ಸರ್, ಇನ್ನು ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಿದ್ರೆ ಸರ್, ಅಂದರೆ ನನಗೆ ಗೊತ್ತು ನೀವು ಇವಾಗ ನಮ್ಮ ಹತ್ರ ಶೇರ್ ಮಾಡಿರೋದು ಬಹುಶಃ ಒಂದು 5% ಇರ್ಬೋದು ಅನ್ಸುತ್ತೆ ಸರ್ ನಿಮ್ಮ ಜರ್ನಿಯಲ್ಲಿ. ಆ 95% ಜರ್ನಿ ಏನಿದೆ ಅದೆಲ್ಲ ತಿಳ್ಕೊಳೋದು ನಮಗೂ ಆಸೆ ಇದೆ. ಬಟ್ ನಿಮ್ಮ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಿದ್ರೆ ಸರ್. ಏನಿಲ್ಲ, ಐ ಲವ್ಡ್ ಇಟ್, ಐ ಲವ್ ಇಟ್, ಐ ವಿಲ್ ಲವ್ ಇಟ್ ಅಗೇನ್ ಆಲ್ಸೋ. ಸಿ, ಒಂದು ಪ್ರಭಾವದಲ್ಲಿ ಹೋಗಬೇಕಾದ್ರೆ ಬೇಕಾದಷ್ಟು ಕೆಲವು ಕಡೆ ಚೆನ್ನಾಗಿರುತ್ತೆ ಹೊಟ್ಟಬಿಡು, ಇನ್ನು ಕೆಲವು ಹಳೆ ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ಈಗ ಒಂದು ಬಂಡೆ ಇದೆ ಅಂದ್ಬಿಟ್ಟು ನದಿ ಹಿಂದೆ ಹೋಗಲ್ಲ, ಅದನ್ನು ಹಿಂಗೆ ಸುತ್ಕೊಂಡು ಹಂಗೆ ಹೋಗುತ್ತೆ. ಸೊ ಲೈಫ್ ಈಸ್ ಲೈಕ್ ದಟ್. ಡೆಫಿನೆಟಾಗಿ ನಾವು ಲೈಫ್ನ ಹೇಗೆ ತಗೋತೀವಿ, ಏನೋ ಒಂದು ಘಟನೆ ಆಗಿಬಿಟ್ಟಿದೆ ಅದನ್ನೇ 24 ಗಂಟೆ ತಲೆಯಲ್ಲಿ ಇಟ್ಕೊಂಡು ಅಲ್ಲೇ ಕೊರ್ಕೊಂಡು ಅಲ್ಲೇ ಇರೋದು ಬಿಡ್ತಾ ಇರಬೇಕು, ನುಗ್ತಾ ಇರಬೇಕು. ಸೊ ಜಯ ಇದ್ದವನಿಗೆ ಭಯ ಇಲ್ಲ ಅಂತಾರಲ್ಲ, ಹಾಗೆ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಷ್ಟೇ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಎಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ, ನಿಜ ಇನ್ನೂ ಒಂದು 3 ಗಂಟೆ ಕೂರಿಸಿದ್ರು ಕೇಳ್ಬೋದು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ದಯವಿಟ್ಟು ಎಲ್ಲಾದರೂ ನಿಮಗೆ ಬೇಸರ ಆಗಿದ್ರೆ ನನ್ನ ಪ್ರಶ್ನೆಗಳಿಂದ ಕ್ಷಮಿಸ್ಬಿಡಿ. ವೆರಿ ಫೈನ್. ನಾನು ಇಷ್ಟೊತ್ತೆಲ್ಲೂ ಮಾತಾಡಿರಲ್ಲ, ಫಸ್ಟ್ ಟೈಮ್ ಇಷ್ಟೊತ್ತು ಮಾತಾಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಟೋಟಲಿ ಐ ಮಿಸ್ ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್ ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.